ಜಗತ್ತಲ್ಲಿ ಈಗ ನಡೀತಿರುವಂತಹ ಇಸ್ರೇಲ್ ಮತ್ತೆ ಇರಾನ್ ಅಂಡ್ USA ನಡುವೆ ನಡೆಯುತ್ತಿರುವಂತಹ ವಾರ್ ಬಗ್ಗೆ, ಓಕೆನಾ. ಸೊ ಯಾಕೆ ನಡೀತಿದೆ ಈ ವಾರು, ಏನು ಕಾರಣ ಆಯ್ತು ಈ ವಾರ್ ನಡೀಲಿಕ್ಕೆ, ಇದ್ರ ಚರಿತ್ರೆ ಏನು. ಸೊ ಇದನ್ನ ಫಸ್ಟ್ ತಿಳ್ಕೊಳಕ್ಕಿಂತ ಮೊದಲೇ ನಾವು ಏನ್ ತಿಳ್ಕೊಬೇಕಪ್ಪ ಅಂತಂದ್ರೆ ಇರಾನ್ನ ಹಿಸ್ಟ್ರಿ ಬಗ್ಗೆ ಸ್ವಲ್ಪ ತಿಳ್ಕೊಳ್ಬೇಕಾಗ್ತದೆ ನಾವು, ಓಕೆನಾ. ಸೊ ನಮ್ಗೆ ಇರಾನ್ನ ಹಿಸ್ಟ್ರಿ ಬಗ್ಗೆ ತಿಳ್ಕೊಬೇಕು ಅಂತಂದ್ರೆ ಇರಾನ್ಗೆ ಇರುವಂತ ಹಿಸ್ಟ್ರಿ ಏನಪ್ಪಾ ಅಂತಂದ್ರೆ ಇದು 2000 ವರ್ಷಗಳ ಹಿಂದೆನೆ ಇತಿಹಾಸ ಹೊಂದಿರುವಂತ ಒಂದು ದೇಶ. 2000 ವರ್ಷಗಳಷ್ಟು ಇತಿಹಾಸವನ್ನ ಹೊಂದಿದೆ, ಓಕೆನಾ. ಸೊ ಏನಪ್ಪಾ ಅಂತಂದ್ರೆ ಅಷ್ಟು ಬೇಡ ನಮ್ಗೆ ಮೇನ್ ಕಾನ್ಸೆಪ್ಟ್ ಏನಿದಾವೆ, ಯಾಕೆ ವಾರಲ್ಲಿ ಬಂದು ಸಿಕ್ಕಾಕೊಂತು ಇರಾನ್ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳೋದಾದ್ರೆ, ಫಸ್ಟ್ ಟ್ರೀಟಿ ಆಫ್ ಗುಲಿಸ್ತಾನ್ ಅಂತ ನಡೀತದೆ. ಯಾವಾಗಂತಂದ್ರೆ 1804 ರಿಂದ 1813, ಓಕೆನಾ. ಯಾರು ನಡೆಸ್ತಾರೆ ಅಂತಂದ್ರೆ ರಷ್ಯಾ ಮಾಡ್ಕೊಳ್ತದೆ. ರಷ್ಯಾ ಇರಾನ್ ಜೊತೆ ಈ ಟ್ರೀಟಿನ ಮಾಡ್ಕೊಳ್ತದೆ. ಯಾವುದು? ಟ್ರೀಟಿ ಆಫ್ ಗುಲಿಸ್ತಾನ್ ಅನ್ನೋದು, ಓಕೆನಾ. ಸೊ ಇದ್ರ ಪ್ರಕಾರ ಏನಪ್ಪಾ ಅಂತಂದ್ರೆ ಇರಾನ್ನಲ್ಲಿ, ಓಕೆನಾ, ಇರಾನ್ನಲ್ಲಿ ಲೈಕ್ ರಷ್ಯಾ ಫಸ್ಟ್ ಮಾಡ್ಕೊಳ್ತದೆ, ಓಕೆನಾ. ಬಟ್ ಇದ್ರ ಜೊತೆಗೇನೆ ಯುದ್ಧಗಳು ನಡೀತಿರ್ತವೆ. ಯಾರ ಜೊತೆ? UK ಜೊತೆನೂ ಯುದ್ಧಗಳು ನಡೀತಿರ್ತವೆ ಇವ್ರು, ರಷ್ಯಾ ಮತ್ತು UK. ಸೊ ರಷ್ಯಾ ಮತ್ತು UK ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಬಂದ್ಬಿಟ್ಟು ಇರಾನ್ ನಲ್ಲಿ ಈ ಟ್ರೀಟಿ ಆಫ್ ಗುಲಿಸ್ತಾನ್ ಮಾಡ್ಕೊಂಡು, ಸೊ ಇಲ್ಲಿ ಏನ್ ಮಾಡ್ತದ ಅಂತಂದ್ರೆ ಇರಾನ್ ನಲ್ಲಿ ನಮ್ಗೆ ಇಲ್ಲಿ ನೋಡ್ಬೋದು, ಇಲ್ಲಿ ಕ್ಯಾಸ್ಪಿಯನ್ ಸಿ ಇದೆ, ಹೌದಾ. ಕ್ಯಾಸ್ಪಿಯನ್ ಸಿ ಇದು ಇರಾನ್, ಇದು ಕ್ಯಾಸ್ಪಿಯನ್ ಸಿ, ಓಕೆನಾ. ಸೊ ಇರಾನ್ ನಲ್ಲಿ ರಷ್ಯಾ ಏನ್ ಮಾಡ್ತದೆ ಅಂದ್ರೆ ಕ್ಯಾಸ್ಪಿಯನ್ ಸಿ ಅಲ್ಲಿರುವಂತಹ ಟ್ರೇಡಿಂಗ್ ಅಂತಂದ್ರೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ರಫ್ತಾಗುವಂತಹ ಏನೇ ಇರ್ಬೋದು, ಲೈಕ್ ಆಯಿಲ್ ಆಗಿರ್ಬೋದು. ಮೇನ್ ಕಾರಣನೇ ಈ ಇರಾನ್ ದೇಶದಲ್ಲಿ ಅತ್ಯಂತ ಆಯಿಲ್ ಸಿಗ್ತದೆ ಅನ್ನೋದೊಂದು ಒಂದು ವಿಚಾರಕ್ಕೆ ಇದನ್ನ ಟ್ರೀಟಿ ಅಂತ ಮಾಡ್ಕೊಂಡಿರ್ತಾರೆ ಫಸ್ಟ್ ಆಫ್ ಆಲ್, ಓಕೆನಾ. ಸೊ ಇಲ್ಲಿ ಯಾವ ತರ ಇದು ಆಗ್ತದೆ ಅಂತಂತಂದ್ರೆ ಲೈಕ್ ಕ್ಯಾಸ್ಪಿಯನ್ ಸಮುದ್ರದಿಂದ ಹೊರಡುವಂತ ಏನೇ ವಸ್ತುಗಳನ್ನ ಈ ರಷ್ಯಾ ಕಂಟ್ರೋಲ್ ಮಾಡ್ಕೊಂತದೆ ಪೂರ ಇಲ್ಲಿ ಅಂತ. ಈ ಟ್ರೇಡ್ ಇಲ್ಲಿ ನೋಡಿ, ಇರಾನ್ ಇಂದ ಏನೇ ನಾವು ಆಯಿಲ್ ಅನ್ನ ತಕೊಂಡ್ರೆ ಅಥವಾ ಮಿಲಿಟರಿ ರೈಟ್ಸ್ ಗಳನ್ನ ಅಥವಾ ಏನೇ ಮಾಡಿದ್ರು ಈ ರಷ್ಯಾ ಕಂಟ್ರೋಲ್ ಮಾಡ್ಕೊಂತ ಇರ್ತದೆ, ಓಕೆನಾ. ಯಾವಾಗಿದು? 1813 ಆ ತರ, 1813 ಯಾವ ಈ ಟ್ರೀಟಿ ಆದ್ಮೇಲೆ ಗುಲಿಸ್ತಾನ್ ಟ್ರೀಟಿ ಆದ್ಮೇಲೆ ಈ ತರ ಎಲ್ಲ ಹಂಚ್ಕೊಂಡಿರ್ತದೆ, ಓಕೆನಾ. ಸೊ ಸೊ ಇಲ್ಲೇನಾಗುತ್ತೆ ಅಂತಂದ್ರೆ ಈ ಟ್ರೀಟಿ ಏನ್ ಮಾಡ್ತಾರಲ್ಲ ಇವರು ಇರಾನ್ ಜೊತೆಗೆ, ಲೈಕ್ ಇರಾನ್ ನಲ್ಲಿ ಕ್ಯಾಸ್ಪಿಯನ್ ಸಿ ಗಳನ್ನ ಯೂಸ್ ಮಾಡ್ಕೊಂಡು ತಾವು ತಮ್ಮ ದೇಶಕ್ಕೆ ರಫ್ತು ಮಾಡ್ಕೊಂತ ಇರ್ತಾರೆ ಆಯಿಲ್ ಅನ್ನ, ಓಕೆನಾ. ಸೊ ಇದರಿಂದ ಏನಾಗುತ್ತೆಪ್ಪ ಅಂತಂದ್ರೆ ಇರಾನ್ ನಲ್ಲಿರುವಂತಹ ಲೋಕಲ್ ಟ್ರೇಡರ್ಸ್ಗೆ, ಸೊ ಈ ಲೋಕಲ್ ಟ್ರೇಡರ್ಸ್ ಅವರಿಗೆ ಆಕ್ಚುಲಿ ಇಲ್ಲಿ ಲೋಕಲ್ ಟ್ರೇಡರ್ಸ್ ಅವರಿಗೆ ತುಂಬಾ ಹೊಡೆತ ಬರ್ತದೆ. ತುಂಬಾ ಹೊಡೆತ ಆಗ್ತದೆ ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನಿಮ್ದೊಂದು ಹೊಲ ಇದೆ ನಿಮ್ಮ ಊರಲ್ಲಿ, ಈ ಹೊಲದಲ್ಲಿ ನಿಮ್ಗೆ ತಿಳ್ಕೊಳ್ಳಿ ಲೈಕ್ ಆಯಿಲ್ ಸಿಗ್ತಾ ಇದೆ ಅಂತ ಇಟ್ಕೊಳ್ಳಿ, ಪೆಟ್ರೋಲಿಯಂ ಆಯಿಲ್. ಬಟ್ ನಿಮ್ಮ ಹೊಲದಲ್ಲಿ ಸಿಗ್ತಿರುವಂತ ಆಯಿಲ್ ಅನ್ನ ಗೌರ್ಮೆಂಟ್ ಯೂಸ್ ಮಾಡಿದ್ರೆ ದಟ್ ಈಸ್ ಓಕೆ, ಯಾಕಂದ್ರೆ ನಾವು ಈ ಸಂವಿಧಾನದ ಪ್ರಕಾರ ಗೌರ್ಮೆಂಟಿಗೆ ನಾವು ಕೊಡ್ಲೇಬೇಕಾಗ್ತದೆ, ಓಕೆನಾ. ಬಟ್ ಇದೇ ಆಯಿಲ್ ಅನ್ನ ನಿಮ್ಮ ಬಾಜು ಮನೆಯವರು ಅಥವಾ ನಿಮ್ಮ ಪಕ್ಕದ ಊರಿನವರು ಯೂಸ್ ಮಾಡ್ಕೊಂತಿದ್ರೆ ಅದು ನಿಮಗೆ ಸಹಿಸ್ಕೊಳಕ್ ಆಗೋದಿಲ್ಲ, ಯಾರೇ ಇರ್ಲಿ ಆಸ್ ಎ ಹ್ಯೂಮನ್ ಬೀಯಿಂಗ್. ಸೊ ಅದ್ರ ಹೀಗೆ ಇಲ್ಲ ಆಗ್ತಾ ಇರೋದು. ಇಲ್ಲಿರುವಂತ ಲೋಕಲ್ ಟ್ರೇಡರ್ಸ್ ಅವರಿಗೆ
ನಮ್ಮ ದೇಶದಲ್ಲಿರುವಂತ ಆಯಿಲ್ ಅನ್ನ ರಷ್ಯಾದವರು ತಮ್ಮ ದೇಶದಲ್ಲಿ ಮಾರ್ಕೊಂತಿದ್ದಾರೆ. ರಷ್ಯಾ ತಮ್ಮ ದೇಶದಲ್ಲಿ ತಗೊಂಡೋಗಿ ಅದನ್ನ ಒಂದು 100% ಅಥವಾ 200% ರೇಟಲ್ಲಿ ಬೇರೆ ದೇಶದವರಿಗೆ ಮಾರ್ಕೊಳ್ತಿದ್ದಾರೆ. ಇವನ್ ರಷ್ಯಾ ಆರ್ ಇಂಗ್ಲೆಂಡ್ ಅವರು, ಓಕೆನಾ, ಮಾರ್ಕೊಂತಿದ್ದಾರೆ. ಸೊ ಇದರಿಂದ ಅವರಿಗೆ ತುಂಬಾ ಲೈಕ್ ತುಂಬಾ ಹೊರತ ಆಗ್ತದೆ. ಫೈನಾನ್ಷಿಯಲಿ ಅವ್ರು ವೀಕ್ ಆಗ್ತಾರೆ ಇದರಿಂದ. ಸೊ ಇದನ್ನ ತಪ್ಪಿಸ್ಲಿಕ್ಕೆ, ಓಕೆನಾ, ಇದನ್ನ ತಪ್ಪಿಸ್ಲಿಕ್ಕೆ ಸೊ ಅವ್ರೇನ್ ಮಾಡ್ತಾರೆ ಅಂತಂದ್ರೆ ಅವ್ರ ಜೊತೆ ಕಾನ್ಫ್ಲಿಕ್ಟ್ ಆಗ್ತಾ ಇರ್ತದೆ, ಸಣ್ಣ ಪುಟ್ಟ ಕಾನ್ಫ್ಲಿಕ್ಟ್ ಆಗ್ತಾ ಇರ್ತದೆ. ಯಾರು? ರಷ್ಯಾ ಮತ್ತೆ UK. ರಷ್ಯಾ ಮತ್ತೆ ಯು ಕೆ ಅಲ್ಲಿರುವಂತ ಮಿಲಿಟರಿ ಅವ್ರ ಜೊತೆ, ಅಥವಾ ಇಲ್ಲಿ ಆಯಿಲ್ ಅನ್ನ ಏನ್ ತೆಗಿಲಿಕ್ಕೆ ಬಂದಿರ್ತಾರೆ ನೋಡ್ರಿ ಇರಾನ್ ಅಲ್ಲಿ, ಸೊ ಇವ್ರ ಜೊತೆ ಆಲ್ಮೋಸ್ಟ್ ಯಾವಾಗ್ಲೂ ಸ್ವಲ್ಪ ಜಗಳಗಳು ನಡೀತಾನೆ ಇರ್ತವೆ. ಓಕೆ, ಸಣ್ಣ ಪುಟ್ಟ ಜಗಳಗಳು ನಡೀತಿರ್ತವೆ. ಸೊ ಇದ್ರ ಮಧ್ಯೆ ಏನಾಗ್ತದ ಅಂತಂದ್ರೆ ಇರಾನ್ ಅಲ್ಲಿ, ಫಸ್ಟ್ ಆಫ್ ಆಲ್ ಇರಾನ್ ಅಲ್ಲಿ ಡೈನೆಸ್ಟಿ ಇರ್ತದೆ, ಓಕೆನಾ, ಒಂದು ಸಜರ್ ಡೈನೆಸ್ಟಿ ಅಂತೇಳಿ. ಸಜರ್ ಡೈನೆಸ್ಟಿ ಅಂದ್ರೆ ಒಂದು ಮನೆತನ, ಕಿಂಗ್ಡಮ್, ರಾಜಮನೆತನ ಆಳ್ವಿಕೆ ಮಾಡ್ತಾ ಇರ್ತದೆ, ಸಜರ್ ಡೈನೆಸ್ಟಿ, ಓಕೆನಾ. ಸೊ ಇಲ್ಲಿ ಹೆಂಗೆ ಅಂತಂದ್ರೆ ಕಿಂಗ್ಡಮ್ ಅಂತಂದ್ರೆ ಇಲ್ಲಿ ಕಿಂಗ್ನೇ ಆಳ್ವಿಕೆ ನಡೆಸ್ತಿರ್ತಾನೆ, ಕಿಂಗ್ನೇ ಆಳ್ವಿಕೆ ನಡೆಸ್ತಿರ್ಬೇಕಾದಾಗ ಸೊ ಏನಾಗುತ್ತೆ ಅಂತಂದ್ರೆ ಈ ಹಿಂಗೆ ಇದು ನಡೀತಾ ಇರ್ತದೆ. ಇದು ಲೋಕಲ್ ಟ್ರೇಡರ್ಸ್ ಮತ್ತೆ ರಷ್ಯಾ ಮತ್ತೆ ಇಂಗ್ಲೆಂಡ್ ನಲ್ಲಿರುವಂತಹ ಇಲ್ಲೇನು ಆಯಿಲ್ ಅನ್ನ ತಗೊಂಡೋಗಿ ಮಾರ್ತಿರ್ತಾರೆ, ಅವ್ರ ಜೊತೆ ಲೋಕಲ್ ಜಗಳ ನಡೀತಾನೆ ಇರ್ತದೆ. ಸೊ ಅದು ಓಕೆ, ದಟ್ ಈಸ್ ಒನ್ ಥಿಂಗ್ ಆಗ್ತಾ ಇರ್ತದೆ. ಬಟ್ ಇರಾನ್ ನಲ್ಲಿ ಮೇನ್ ಕಸಬು ಅಂತ ಆದ್ರೆ, ಮುಖ್ಯ ಕಸಬು ಅಂತ ಅವರು, ಮುಖ್ಯ ಕಸಬು ಏನಾ, ಮುಖ್ಯ ಕಸಬು ಅಂತ ತಗೊಂಡ್ರೆ, ಇರಾನ್ ನ ಮುಖ್ಯ ಕಸಬು ಅಂತ ತಗೊಂಡ್ರೆ ಆ ಕಾಲದಲ್ಲಿ ಫಸ್ಟ್ ಅವರಿಗೆ ಟೊಬ್ಯಾಕೊ ಅಂದ್ರೆ ತಂಬಾಕನ್ನ ತುಂಬಾ ಬೆಳಿತಿರ್ತಾರೆ, ಓಕೆನಾ. ಸೊ ಇದ್ರಲ್ಲಿ ಏನಾಗತ್ತಪ್ಪ ಅಂತಂದ್ರೆ ತಂಬಾಕು ಬೆಳೆಯನ್ನ ಬೆಳಿತಿರ್ತಾರೆ ಇವರು. ಯಾರು? ಇರಾನ್ ನ ಲೋಕಲ್ ಗಳು, ಇರಾನ್ ನಲ್ಲಿರುವಂತಹ ಜನರು, ಓಕೆನಾ, ಮುಖ್ಯ ಜನರು, ಓಕೆನಾ. ಸೊ ಅವ್ರು ಇಲ್ಲೇನಾಗುತ್ತೆ, 1890ರಲ್ಲಿ ಟೊಬ್ಯಾಕೊ ಇಂಡಸ್ಟ್ರಿ ಅಂತ ಇರ್ತದೆ, ಇಲ್ಲಿದೆ ಅಲ್ವಾ, ಇಂಪೀರಿಯಲ್ ಟೊಬ್ಯಾಕೊ ಕಾರ್ಪೊರೇಷನ್. ಸೊ ಇದೇನ್ ಮಾಡುತ್ತೆ ಅಂತಂದ್ರೆ ಇದನ್ನ ಟೊಬ್ಯಾಕೊ ಏನೇನ್ ಬೆಳಿತಿರ್ತಾರೆ ಈ ಜನರು, ಇದನ್ನ ಈ ರಾಜ ಏನಿರ್ತಾನೆ ನೋಡು, ಸಜರ್ ಡೈನೆಸ್ಟಿಯಲ್ಲಿ ಇರುವಂತಹ ರಾಜ, ಇದನ್ನ ಬ್ರಿಟಿಷರಿಗೆ ಮಾರಿಬಿಡ್ತಾನೆ, ಬ್ರಿಟಿಷರಿಗೆ ಮಾರ್ತಾನೆ, ಓಕೆನಾ. ಇದು ನೋಡಿ ಒಂದು ಮುಖ್ಯವಾದ ಕೈಕಸಬಾಗಿರ್ತದೆ. ಯಾರಿಗೆ? ಕೈಕಸಬು ಅಥವಾ ಒಂದು ಮುಖ್ಯ ಪದಾರ್ಥ ಆಗಿರ್ತದೆ ರಫ್ತು ಮಾಡ್ಲಿಕ್ಕೆ. ಯಾರಿಗೆ? ಇರಾನ್ನ ದೇಶದಲ್ಲಿರುವಂತಹ ಲೋಕಲ್ ಗಳಿಗೆ, ಇರಾನ್ನ ದೇಶ ಪ್ರೇಮಿಗಳಿಗೆ ಅಥವಾ ದೇಶ ಪ್ರಜೆಗಳಿಗೆ ಇದು ಮುಖ್ಯ ಕಸಬು. ಇದನ್ನೇ ರಾಜ ಏನ್ ಮಾಡ್ಬಿಡ್ತಾನೆ, ಇದನ್ನ ಬ್ರಿಟಿಷರಿಗೆ 1890ರಲ್ಲಿ ಮಾರಿ ಅದಕ್ಕೆ ಇಂಪೀರಿಯಲ್ ಟೊಬ್ಯಾಕೊ ಕಾರ್ಪೊರೇಷನ್ ಅಂತ ರೈಟ್ಸ್ ತಗೊಂಡು ಬ್ರಿಟಿಷರು ಮಾರಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ, ಓಕೆನಾ. ಸೊ ಇದರಿಂದ ಏನಾಗ್ತದೆ ಅಂದ್ರೆ ಇರಾನ್ ನಲ್ಲಿರುವಂತ ಜನರಿಗೆ ಅವ್ರ ಮೇಲೆ ನಿಜವಾಗ್ಲೂ ಲೈಕ್ ಅಂದ್ರೆ ಕಿಂಗಿನ ಮೇಲೆ ಅಥವಾ ರಾಜನ ಮೇಲೆ ನಂಬಿಕೆ ಹೋಗ್ಬಿಡ್ತದೆ, ನಂಬಿಕೆ ಕಂಪ್ಲೀಟ್ಲಿ ಹೋಗ್ಬಿಡ್ತದೆ, ಓಕೆನಾ. ಸೊ ನಂಬಿಕೆ ಯಾವಾಗ ರಾಜ ಕಳ್ಕೊಂತಾನೆ ಅವಾಗ ಜನರು ಪ್ರೊಟೆಸ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಡ್ತಾರೆ. ನಮ್ ದೇಶದಲ್ಲಿ ಬೆಳೆಯುತ್ತಿರುವಂತಹ ನಮ್ಮ ಮುಖ್ಯ ಕಸಬು ಆಗಿರುವಂತಹ ತಂಬಾಕು ಪದಾರ್ಥಗಳನ್ನ ನೀನು ಬೇರೆಯವರು ಇಲ್ಲಿ ಲೈಕ್ ಬ್ರಿಟಿಷರಿಗೆ ಮಾರ್ತಿರುವಾಗ ನಮ್ಮಲ್ಲಿರುವಂತ ಲೋಕಲ್ ಟ್ರೇಡರ್ಸ್ ಗಳಿಗೆ ಅವಕಾಶನೇ ಸಿಕ್ತಿಲ್ಲ. ಏನಕ್ಕೆ? ಮಾರಾಟ ಮಾಡ್ಲಿಕ್ಕೆ. ಸೊ ಇದರಿಂದ ಏನಾಗ್ತದೆ, ಜನರು ಬಡತನಕ್ಕೆ ಬಹಳ ಬರ್ತಾರೆ, ಬಡತನಕ್ಕೆ ಒಳಗಾಗ್ತಾರೆ. ಈಗ ಮಾರಕ್ ಏನು ಇಲ್ಲ, ತಗೊಳಕ್ ಏನು ಇಲ್ಲ ಅಂತಂದ್ಮೇಲೆ ಏನಾಗ್ತದೆ, ಜನರು ಬಡತನಕ್ಕೆ ಒಳಗಾಗ್ತಾರೆ. ಸೊ ಇದರಿಂದ ಪ್ರೊಟೆಸ್ಟ್ಗಳು ಸ್ಟಾರ್ಟ್ ಆಗ್ತವೆ, ಓಕೆನಾ.
ಸೊ ಪ್ರೊಟೆಸ್ಟ್ಗಳು ಸ್ಟಾರ್ಟ್ ಆದ್ಮೇಲೆ ಏನಾಗುತ್ತೆ ಅಂತಂದ್ರೆ ಇನ್ನೊಂದು ಏನಾಗುತ್ತೆ ಅಂತಂದ್ರೆ ಇದು ನಡೀತಿರ್ತದೆ ಹಂಗೆ ಪ್ರೊಟೆಸ್ಟ್ ಆಲ್ಮೋಸ್ಟ್ ಅವಾಗ್ಲೇನೆ ಕ್ಯಾಸ್ಪಿಯನ್ ಸಿ ಮಧ್ಯೆ ನಡೆಯುತ್ತಿರುವಂತಹ ಟ್ರೇಡ್ ಬಗ್ಗೆ ಲೈಕ್ ರಷ್ಯಾ ಮತ್ತೆ UK ಇರುವಂತಹ ಕೆಲವೊಂದು ಟ್ರೇಡ್ಸ್ ಬಗ್ಗೆನೂ ಕೂಡ ಅವರು ಲೋಕಲೈಟ್ಸ್ಗಳು ಪ್ರೊಟೆಸ್ಟ್ ಮಾಡ್ತಾ ಇರ್ತಾರೆ. ಹಂಗೆ ಇದು ಕೂಡ ಕಂಟಿನ್ಯೂ ಇರ್ತದೆ. ಸೊ ಇಲ್ಲಿ ಏನಾಗ್ತದೆ ಅಂತಂದ್ರೆ ಮತ್ತೊಂದು ಏನಾಗ್ತದೆ ಅಂತಂದ್ರೆ ಫಸ್ಟ್ ಆಫ್ ಆಲ್ ಇಲ್ಲಿ ಏನಾಗ್ತದೆ ಅಂತಂದ್ರೆ ವಿಲಿಯಂ ಡಾರ್ಸಿ ಅಂತ ಒಬ್ಬರು ಇಂಗ್ಲೆಂಡ್ ಇಂದ ಇವ್ರು ಇರ್ತಾರೆ, ಆಯಿಲ್ ಸೈಂಟಿಸ್ಟ್. ಇವರು ಆಯಿಲ್ ಅನ್ನ ಕಂಡುಹಿಡಿತಿರ್ತಾರೆ, ಭೂಮಿಯಲ್ಲಿ ಭೂತಳದಲ್ಲಿ ಇರುವಂತ ಆಯಿಲ್ ಗಳನ್ನ ಕಂಡುಹಿಡಿತಿರ್ತಾರೆ. ಆತರ ಒಬ್ಬ ಸೈಂಟಿಸ್ಟ್ ಇವನು. ಓಕೆನಾ. ಈ ಸೈಂಟಿಸ್ಟ್ ಏನ್ ಮಾಡ್ತಾನೆ, ಇವನು ಯಾರು ಮುಜಾಫರ್, ಇವನ ಹೆಸರು ಏನಪ್ಪಾ ಅಂತಂದ್ರೆ ಮುಜಾಫರ್ ಅಲ್ದಿನ್ ಅಂತ. ಇವನು ಕಿಂಗ್, ಅಲ್ಲಿ ಕಿಂಗ್, ಇವನು ರಾಜ, ಅಲ್ಲಿ ರಾಜ. ಇವನ್ ಜೊತೆ ಒಂದು ಟ್ರೀಟಿ ಮಾಡ್ಕೊಂತಾರೆ. ಏನಪ್ಪಾ ಅಂತಂದ್ರೆ ನಾವು ಇರಾನ್ನಲ್ಲಿ 60 ವರ್ಷಗಳ ಕಾಲ, ಓಕೆನಾ, 60 ವರ್ಷಗಳ ಕಾಲ ಆಯಿಲ್ ಅನ್ನ ಹುಡುಕ್ತಿವಿ. ಓಕೆನಾ. ಏನು, ಇರಾನ್ ನಲ್ಲಿ 60 ವರ್ಷಗಳ ಕಾಲ ಇಲ್ಲಿ ಆಯಿಲ್ ಅಥವಾ ಪೆಟ್ರೋಲ್ ಅಂತಾನೆ ಇಟ್ಕೊಳ್ಳಿ, ಪೆಟ್ರೋಲ್ ಹುಡುಕ್ತಿವಿ, ಆಯಿಲ್ ಹುಡುಕ್ತಿವಿ, ನ್ಯಾಚುರಲ್ ಗ್ಯಾಸ್ ಗಳನ್ನ ಹುಡುಕ್ತಿವಿ ಅಂತ ಒಂದು ಟ್ರೀಟಿ ಮಾಡ್ಕೊಂತಾರೆ. ಓಕೆನಾ. ಸೊ ಇದ್ರಲ್ಲಿ ಅಕಸ್ಮಾತ್ ಏನಾದ್ರೂ ಆಯಿಲ್ ಸಿಕ್ತಪ್ಪ ಅಂತಂದ್ರೆ, ಚೆನ್ನಾಗಿ ಒಳ್ಳೆ ಕ್ವಾಂಟಿಟಿಯಲ್ಲಿ ಆಯಿಲ್ ಸಿಕ್ತಪ್ಪ ಅಂತಂದ್ರೆ ನಿಮಗೆ ವಾರ್ಷಿಕವಾಗಿ ಅಂದ್ರೆ ನಿಮಗೆ ಅಂತಂದ್ರೆ ಇರಾನ್ಗೆ ವಾರ್ಷಿಕವಾಗಿ ಬಂದಂತಹ ಪ್ರಾಫಿಟ್ ಅಲ್ಲಿ, ಈ ಪೆಟ್ರೋಲ್ ಅಥವಾ ಆಯಿಲ್ ನಿಂದ ಮಾರಾಟ ಮಾಡಿದಂತಹ ಅಮೌಂಟ್ ಅಲ್ಲಿ ಬಂದಂತ ಪ್ರಾಫಿಟ್ ಅಲ್ಲಿ 16% ನಿಮ್ಗೆ ವಾರ್ಷಿಕವಾಗಿ ನಾವು ಕೊಡ್ತೀವಿ ಅಂತ ಹೇಳಿ ಒಂದು ಟ್ರೀಟಿ ಮಾಡ್ಕೊಂತಾರೆ. ಓಕೆನಾ. ಸೊ ಅಗೇನ್ ಇದರಿಂದ ಏನಾಗುತ್ತೆಪ್ಪ ಅಂತಂದ್ರೆ ಆಯಿಲ್ ಅನ್ನ ಕಂಡುಹಿಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. 1908ರಲ್ಲಿ ಒಂದು ಇರಾನ್ ದೇಶದಲ್ಲಿ ಅತ್ಯಂತ ದೊಡ್ಡ ಆಯಿಲ್ ಫೀಲ್ಡ್ ಸಿಗ್ತದೆ. ಸೊ ಇಲ್ಲಿ 60 ವರ್ಷ ಟ್ರೀಟಿ ಮಾಡ್ಕೊಂಡಿರ್ತಾರಲ್ಲ, ಇದು ಹುಡುಕ್ತಾ 1908ರಲ್ಲಿ ಅತ್ಯಂತ ದೊಡ್ಡ ಆಯಿಲ್ ಫೀಲ್ಡ್ ಸಿಗ್ತದೆ ಇವರಿಗೆ, ಯಾರಿಗೆ, ಇಂಗ್ಲೆಂಡ್ ಅವರಿಗೆ. ಓಕೆನಾ. ಸೊ ಬಟ್ ಇಲ್ಲಿ ಸಿಕ್ಕಾಗ ಇದೇನಾಗುತ್ತೆ, ತುಂಬಾ ದೊಡ್ಡದು, ಇಡೀ ಮಿಡಲ್ ಈಸ್ಟ್ ಕಂಟ್ರೀಸ್ ಅಲ್ಲೇ ಅತ್ಯಂತ ದೊಡ್ಡ ಆಯಿಲ್ ಫೀಲ್ಡ್ ಸಿಗ್ತದೆ ಆ ಟೈಮಲ್ಲಿ ಅವರಿಗೆ. ಸೊ ಇಲ್ಲಿ ಏನಾಗ್ತದೆ, ಮತ್ತೆ ಅಗೇನ್ ಇಲ್ಲಿ ಬರುವಂತಹ ಪೆಟ್ರೋಲು ಅಥವಾ ಇಲ್ಲಿ ಬರುವಂತಹ ಆಯಿಲ್ ಅನ್ನ ತಗೊಂಡ್ಬಿಟ್ಟು ಇವರು ಬ್ರಿಟಿಷರು ಯುಕೆ ಮಂದಿ ಅಥವಾ ಬ್ರಿಟಿಷರ್ಸ್ ಬೇರೆ ದೇಶಕ್ಕೆ ಅತ್ಯಂತ ದುಬಾರಿ ಬೆಲೆಯಲ್ಲಿ ಮಾರಾಟ ಮಾಡಿ ತಾವು ಪ್ರಾಫಿಟ್ ಅನ್ನ ತಗೊಂಡಿರ್ತಾರೆ. ಓಕೆನಾ. ಬಟ್ ಅದೇ ಇರಾನ್ ಅವರಿಗೆ ಎಷ್ಟು ಕೊಡ್ತಿರ್ತಾರೆ, ಓನ್ಲಿ 16%. ನೋಡಿ, 100% ಅಲ್ಲಿ 50% ಅಂದ್ರೇನೆ ಒಂದು ಹಿಂದೆ ಮುಂದೆ ಮಾಡ್ತಾರೆ ನಮ್ ಜನಗಳು. 60% ಅವರು ಕೊಡಿ ಅಂತಾರೆ, ಅಂತರದಲ್ಲಿ ಓನ್ಲಿ 16% ಕೊಡ್ತಿದಾರೆ ಅಂದ್ರೆ. ಸೊ ಅಗೇನ್ ಇಲ್ಲಿ ಏನಾಗ್ತದೆ ಅಂದ್ರೆ ಅಲ್ಲಿರುವಂತಹ ಜನರು ಅಗೇನ್ ಮತ್ತೆ ಏನ್ ಮಾಡ್ತಾರಪ್ಪ ಅಂದ್ರೆ ಮತ್ತೆ ಭುಗಿಲಿರ್ತಾರೆ, ಪ್ರೊಟೆಸ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಯಾರು, ಲೋಕಲ್ ಜನ ಪ್ರೊಟೆಸ್ಟ್ ಮಾಡ್ತಾರೆ. ಇಲ್ಲ, ನಮ್ಗೆ ಅನ್ಯಾಯ ಆಗ್ತದೆ, ನಮಗೆ 16% ಬೇಡ, ನಮಗೆ ಮಿನಿಮಮ್ 50% ಆದ್ರೂ ಬೇಕೇ ಬೇಕು. ಸೊ ಇದರಿಂದ ನಮ್ಗೆ ನಮ್ ಬಡತನ ಏನು ಸುಧಾರಿಸ್ತಾ ಇಲ್ಲ, ನಮ್ ದಿನನಿತ್ಯದ ಒಂದೇನ್ ಕೆಲಸ ಆಗ್ಬೇಕು ಅವೆಲ್ಲ ಏನು ಆಗ್ತಾ ಇಲ್ಲ, ಬೆಳವಣಿಗೆ ಏನು ಕಾಣ್ತಾ ಇಲ್ಲ ಅಂತ ಹಿಂಗೆ ಪ್ರೊಟೆಸ್ಟ್ ಗಳನ್ನ ಸ್ಟಾರ್ಟ್ ಮಾಡ್ತಾರೆ. ಓಕೆನಾ. ಅಗೇನ್ ಇಲ್ಲಿ ಪ್ರೊಟೆಸ್ಟ್ ಗಳು ಸ್ಟಾರ್ಟ್ ಆದ್ಮೇಲೆ ಏನಾಗ್ತದೆ ಅಂತಂದ್ರೆ ಅವಾಗ ಕಿಂಗ್ ಮೇಲೆ ಭರವಸೆನೆ ಹೋಗ್ಬಿಡ್ತದೆ. ಅದೇ ಟೈಮಲ್ಲಿ ಇರಾನ್ಗಳಲ್ಲಿ ಯಾವ ತರ ಇರ್ತದಪ್ಪ ಅಂತಂದ್ರೆ, ಇರಾನ್ ನಲ್ಲಿ ರಿಲಿಜಿಯಸ್ ಮಂದಿ ಇರ್ತದೆ. ಯಾವುದೇ ದೇಶದಲ್ಲಿ ರಿಲಿಜಿಯಸ್ ಮಂದಿಗಳಿದ್ದೇ ಇರ್ತವೆ. ಓಕೆನಾ. ಸೊ ಈ ರಿಲಿಜಿಯಸ್ ಮಂದಿಗಳಿಗೆ ಏನಂತಾರಪ್ಪ ಅಂತಂದ್ರೆ ಮಜಲಿಸ್ ಅಂತ ಹೇಳ್ತಾರೆ. ಈ ರಿಲಿಜಿಯಸ್ ಮಂದಿ ಏನಪ್ಪಾ ಅಂತಂದ್ರೆ ಮಜಲಿಸ್ ಅಂತ ಕರೀತಾರೆ. ಇವರು ಯಾವ ತರ ಅಂದ್ರೆ ತಮ್ಮದೇ ಆದ ದರ್ಬಾರ್ ನಡೆಸುವವರು, ಅಂದ್ರೆ ತಾವ್ ಏನ್ ಹೇಳ್ತಾರೆ ಅದೇ ನಡಿಬೇಕು ಅನ್ನೋದನ್ನ
ಇದೊಂದು ಕಾನ್ಸೆಪ್ಟ್ ಇಟ್ಕೊಂಡಿರ್ತಾರೆ ಇವರು. ಓಕೆನಾ. ಸೊ ಯಾವ ತರ ಅಂದ್ರೆ ಇವರೊಂದು ಇಸ್ಲಾಮಿಕ್ ಕಾನ್ಸ್ಟಿಟ್ಯೂಷನ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಇಸ್ಲಾಮಿಕ್ ಕಾನ್ಸ್ಟಿಟ್ಯೂಷನ್. ಸೊ ಈ ಮಜ್ಲಿಸ್ಗಳು ರಿಲಿಜಿಯಸ್ ಗೆ ಇದ್ ಮಾಡ್ತಾ ಇರ್ತಾರೆ. ಅಂದ್ರೆ ಇದೊಂದು ಪಾರ್ಟ್. ಈ ಸೈಡ್ ಇಲ್ಲಿ ನೋಡಿ, ಇಲ್ಲಿ ಆಲ್ರೆಡಿ ಪ್ರೊಟೆಸ್ಟ್ ನಡೀತಿದೆ. ಯಾರ ಜೊತೆ? ಗೌರ್ಮೆಂಟ್ ಜೊತೆ, ರಾಜನ ವಿರುದ್ಧವಾಗಿ ನಡೀತಾ ಇರ್ತದೆ. ಬಟ್ ಅದ್ರ ಜೊತೆನೆ ಇಲ್ಲಿ ಏನಿರ್ತದೆ, ರಿಲಿಜಿಯಸ್ ಮೂವ್ಮೆಂಟ್ ಗಳು ಇರ್ತವೆ. ಮಜಲಿಸ್ಗಳು ಇವರು ಇಸ್ಲಾಮಿಕ್ ಕಾನ್ಸ್ಟಿಟ್ಯೂಷನ್ ತಮ್ಮದೇ ಆದಂತ ಸ್ಪೀಚ್ ಗಳನ್ನ ಕೊಡ್ತಿರ್ತಾರೆ. ಹೇಗೆ ನಮ್ಮ ದೇಶನ ಉದ್ಧಾರ ಮಾಡ್ಬೇಕು ಆ ತರ ಎಲ್ಲ ಇದು ಒಂದು ಸೆಪರೇಟ್ ಆಗಿ ನಡೀತಿರ್ತದೆ. ಸೊ ಅದೇ ಟೈಮಲ್ಲಿ ಏನಾಗ್ತಪ್ಪ ಅಂದ್ರೆ 1921ರಲ್ಲಿ ರಾಜಾ ಶಾ ಅಂತೇಳಿ ಇವ್ರ ಹೆಸರು ರಾಜಾ ಶಾ. ಇವರು ರಾಜಾ ಶಾ. ಓಕೆನಾ. ರಾಜಾ ಶಾ ಆಯ್ಕೆ ಆಗ್ತಾರೆ ಕಿಂಗ್ ಆಗಿ, ರಾಜನಾಗಿ. ಓಕೆನಾ. ರಾಜಾಗಿ ಆಯ್ಕೆಯಾಗಿ ಇವ್ರು ಏನ್ ಮಾಡ್ತಾರ ಅಂತಂದ್ರೆ ಆಲ್ಮೋಸ್ಟ್ ಕಂಪ್ಲೀಟ್ಲಿ ಇವರು ಬ್ರಿಟಿಷರ ಒಂದು ಅವ್ರೇನ್ ಹೇಳ್ತಿರ್ತಾರೆ ಅದನ್ನೇ ಇವರು ನಂಬ್ಕೊಂಡಿರ್ತಾರೆ. ಲೈಕ್ ಅದನ್ನೇ ಫಾಲೋ ಮಾಡ್ತಿರ್ತಾರೆ. ಬ್ರಿಟಿಷರ್ ಏನ್ ಹೇಳ್ತಿರ್ತಾರಲ್ಲ, ಬ್ರಿಟಿಷರ್ದು ಅದನ್ನೇ ಫಾಲೋ ಅಪ್ ಮಾಡ್ತಿರ್ತಾರೆ. ಅವ್ರ ಬಗ್ಗೆ ಅವ್ರು ಏನ್ ಹೇಳ್ತಾರೆ ಅದನ್ನ ತೆಗೆದಾಕ್ತಾರೆ. ಅವ್ರ ವಿರುದ್ಧ ಹೋಗ್ತಾರೆ ಏನಿಲ್ಲ. ಸೊ ಅದೇ ಇನ್ಫ್ಲೂಯೆನ್ಸ್ ಆಗ್ತದೆ. ಅದೇ ಇನ್ಫ್ಲೂಯೆನ್ಸ್ ಆಗಿ ಇರಾನಿನ ದೇಶ ಈ ತರ ನೋಡಿ, ನಾವು ನೋಡ್ತೀವಲ್ವಾ ಇರಾನ್ ಮೊದ್ಲು ಹೆಂಗಿತ್ತು ಅಂತೇಳಿ. ಈ ತರ ಇರಾನ್ ದೇಶ ಮಾಡರ್ನೈಸೇಷನ್ಗೆ ಬದಲಾಗುತ್ತೆ ಆ ಟೈಮಲ್ಲಿ. ಯಾಕಂದ್ರೆ ಇವನು ಬ್ರಿಟಿಷರ್ ಮೇಲೆ ಇನ್ಫ್ಲೂಯೆನ್ಸ್ ಆಗಿರ್ತಾನೆ. ಯಾರು? ಈ ರಾಜಾ ಶಾ ಅನ್ನುವಂತ ವ್ಯಕ್ತಿ, ಕಿಂಗ್ ರಾಜ. ಸೊ ಅವನೇನ್ ಮಾಡ್ತಾನೆ, ತನ್ನ ದೇಶದಲ್ಲಿ ಎಲ್ಲ ಮಾಡರ್ನೈಸೇಷನ್ ಬರಬೇಕು, ಎಲ್ಲರೂ ಬ್ರಿಟಿಷರ್ ಹೇಗೆ ನಡ್ಕೊಂತಿದ್ದಾರೆ ಅದೇ ತರ ನಮ್ಮ ದೇಶದಲ್ಲೂ ಇದ್ರೇನೆ ಒಳ್ಳೇದು, ಮುಂದೆ ಬರ್ತೀವಿ ಅನ್ನೋದನ್ನ ಒಂದು ತಪ್ಪು ಕಲ್ಪನೆಯಲ್ಲಿ ಒಪ್ಕೊಂಡಿರ್ತಾನೆ. ಅದು ಮುಂದೆ ತುಂಬಾ ಪ್ರಾಬ್ಲಮ್ ಆಗ್ತದೆ ಆ ಟೈಮಲ್ಲಿ. ಓಕೆನಾ. ಸೊ ಇದು 1921ರಲ್ಲಿ. ಸೊ ಇದೇ ಸಮಯದಲ್ಲಿ ಏನಾಗ್ತಿರ್ತದೆ ಅಂತಂದ್ರೆ World War II ನಡೀತಿರ್ತದೆ. ನೋಡಿ, World War II ನಡೀತಾ ಇರ್ತದ. ಯಾವುದು? ಮೇನ್ ಅಂತ ಹೇಳೋದಾದ್ರೆ ಇಲ್ಲಿ ಜರ್ಮನಿ ಒಂದ್ ಕಡೆ ಆದ್ರೆ, UK, ಸೋವಿಯತ್ ಯೂನಿಯನ್ ಅಂಡ್ USA. ಸೋವಿಯತ್ ಯೂನಿಯನ್ ಅನ್ನೋದು ರಷ್ಯಾ. ಓಕೆನಾ. ಅವಾಗಿನ ರಷ್ಯಾ. ಇವು ಒಂದು ಗುಂಪು ಇರ್ತವೆ. ಯಾವುದು? ಜರ್ಮನಿ ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ UK, USA ಅಂಡ್ ರಷ್ಯಾ ಇರ್ತವೆ. ಓಕೆನಾ. ಸೊ ಜರ್ಮನಿ ಏನಾಗ್ತದ ಅಂತಂದ್ರೆ, ಜರ್ಮನಿ ಇವ್ರ ಮೇಲೆ ಅಟ್ಯಾಕ್ ಮಾಡ್ಬೇಕಂತ ಇರ್ತದೆ. ಬಟ್ ಇರಾನ್ ಯಾವ ತರ ದೇಶ ಅಂತಂದ್ರೆ, ಇರಾನ್ ಮಿಡಲ್ ಈಸ್ಟ್ ಅಲ್ಲಿ ಎಕ್ಸಾಕ್ಟ್ಲಿ ಸೆಂಟರ್ ಅಲ್ಲಿ ಇರ್ತದೆ. ಈ ಕಡೆ ಜರ್ಮನಿ ಬಂದ್ರೆ ಈ ಕಡೆ ರಷ್ಯಾ ಬರ್ತದೆ, ಅಂದ್ರೆ ಹೆಚ್ಚು ಕಡಿಮೆ ಅದೇ. ಸೊ ಮಿಡಲ್ ಈಸ್ಟ್ ಅಲ್ಲಿ ಇರಾನ್ ಇರ್ತದೆ. ಓಕೆನಾ. ಸೊ ಇದ್ರಲ್ಲಿ ಇದು ಆಕ್ಚುಲಿ ಯುದ್ಧ ನಡೀತಿರೋದು ಇವ್ರಿಬ್ರು ಮಧ್ಯೆ. ಸೊ ಇಲ್ಲಿ ಇರಾನ್ ಯಾಕೆ ಇದು ಆಗ್ತದೆ ಅಂತಂದ್ರೆ, ಇವ್ರೇನ್ ಥಿಂಕ್ ಮಾಡ್ತಾರೆ ಅಂದ್ರೆ, ನಮಗೆ ರಷ್ಯಾದಿಂದಾನು ತುಂಬಾ ಹೊಡೆತ ಬಿದ್ದಿದೆ ಮೊದಲು. ಗುಲಿಸ್ತಾನ್ ಟ್ರೀಟಿ ಎಲ್ಲ ಮಾಡ್ತಾರೆ. UK ದಿಂದಾನು ನಮ್ಗೆ, ಇಲ್ಲಿ UK ಇರ್ತದೆ, UK ಇಂದಾನು ನಮ್ಗೆ ತುಂಬಾ ಹೊಡೆತ ಆಗ್ತದೆ. ಸೊ ನಾವು ಜರ್ಮನಿ ಅವರಿಗೆ ಸಪೋರ್ಟ್ ಮಾಡೋಣ ಅಂತೇಳಿ ಜರ್ಮನಿಯಲ್ಲಿರುವಂತಹ ಸೈನಿಕರಿಗೆ ಆಶ್ರಯವನ್ನ ಕೊಡ್ತಾರೆ. ಓಕೆನಾ. ಆಶ್ರಯ ಯಾವ ತರ ಅಂತಂದ್ರೆ, ಇಲ್ಲಿ ಕ್ಯಾಸ್ಪಿಯನ್ ಸಮುದ್ರ ಇದೆ. ಸೊ ಇಲ್ಲಿಂದ ಟ್ರೇಡ್ ಮಾಡಕ್ಕೆ ಇವರಿಗೆ, ಅಥವಾ ಜರ್ಮನಿಯವರು ರಷ್ಯಾ ಮೇಲೆ ಅಟ್ಯಾಕ್ ಮಾಡಕ್ಕೆ ಏನೇನ್ ಸಹಾಯ ಬೇಕು ಅದೆಲ್ಲ ಇರಾನ್ ಇಂದಾನೆ ಹೆಲ್ಪ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇದರಿಂದ ಏನಾಗ್ತದೆ, ರಷ್ಯಾ ಮತ್ತೆ UKಗೆ ಹೆದರಿಕೆ ಸ್ಟಾರ್ಟ್ ಆಗ್ಬೋದು. ಅಕಸ್ಮಾತ್ ಏನಾದ್ರು ಇರಾನ್ ಕಂಪ್ಲೀಟ್ಲಿ ಜರ್ಮನಿ ವಶದೊಳಗಾದ್ರೆ ನಮ್ ಕತೆ ಮುಗೀತ ಅಂತ ತಿಳ್ಕೊಂಡ್ಬಿಡ್ತಾರೆ. ಸೊ ಅವಾಗ ಏನ್ ಮಾಡ್ತಾರೆ ಅಂತಂದ್ರ, ಹೆಂಗಾದ್ರೂ ಮಾಡಿ ಇದನ್ನ ಬಗೆಹರಿಸ್ಬೇಕು, ಇಲ್ಲ ಅಂತಂದ್ರೆ ಇದು ಹಿಂಗೆ ನಡ್ಕೊಂತ ಹೋದ್ರೆ ನಮ್ಗೆ ತುಂಬಾ ಹೊಡೆತ ಆಗ್ತದ ಅಂತ ಹೇಳಿ. ಸೊ ಅಗೇನ್ ಇಲ್ಲಿ ಏನಾಗ್ತದೆ, ಮತ್ತೆ ಇರಾನ್ ಇನ್ನೊಂದ್ ಏನ್ ಮಾಡ್ತದ ಅಂತಂದ್ರೆ, ಜರ್ಮನಿಯವ್ರ ಜೊತೆ ನ್ಯಾಚುರಲ್ ಗ್ಯಾಸ್ ಅಂಡ್ ಆಯಿಲ್ ಇದ್ರ ಮೇಲೇನು ಒಪ್ಪಂದ ಮಾಡ್ಕೊಳ್ಳುವಂತಹ ಸ್ಟೇಜ್ ಅಲ್ಲಿ ಹೋಗಿರ್ತದ. ಒಪ್ಪಂದ ಮಾಡ್ಕೋಬೇಕು ಇವ್ರ ಜೊತೆನೆ, ಜರ್ಮನಿಯವ್ರ ಜೊತೆ ಒಪ್ಪಂದ ಮಾಡ್ಕೊಂಡು ಇವ್ರ ಜೊತೆ ನಾವು 50-50% ತಗೊಳೋದಾದ್ರೆ
ಮಾಡಿಕೊಂಡು ಇವರಿಬ್ಬರನ್ನ ಹೊರಗೆ ಹಾಕ್ಬೇಕಂತ, ರಷ್ಯಾ ಮತ್ತೆ ಯುಕೆನ ನಮ್ಮ ದೇಶದಿಂದ ಹೊರಗೆ ಹಾಕ್ಬೇಕು ಅನ್ನೋದನ್ನ ಒಂದು ಟ್ರೀಟಿ ಒಪ್ಪಂದಕ್ಕೂ ಬಂದಿರ್ತಾರೆ. ಓಕೆನಾ. ಸೊ ಅವಾಗ ಏನ್ ಮಾಡ್ತದ ಅಂತಂದ್ರೆ ಅವಾಗ ಇದು ಇರಾನ್ ಮಧ್ಯ ಸಿಕ್ಕಂಗ್ಬಿಡ್ತದೆ. ಅವಾಗ ಏನೇ ಅಟ್ಯಾಕ್ ಆದ್ರೂ ಇದ್ರ ಮೇಲೆ ಇರಾನ್ ಮೇಲೆನೆ ಅಟ್ಯಾಕ್ ಆಗ್ತಾ ಇರ್ತದೆ. ಸೊ ಅಗೇನ್ ಮತ್ತೆ ಇದೇನಾಗುತ್ತೆ ಅಂದ್ರೆ ಯುಕೆ ಮತ್ತು ರಷ್ಯಾ ಏನ್ ಮಾಡ್ತಾವ ಆ ಟೈಮಲ್ಲಿ ತುಂಬಾ ಹೊಡೆತ ಆಗಿರ್ತದೆ. ಸೊ ಯುದ್ಧ ಅಂತೂ ನಡೀತಾನೆ ಇರ್ತದೆ. ಓಕೆನಾ. ಯುಕೆ ಮತ್ತು ರಷ್ಯಾ ಯಾರ ಮೇಲೆ, ಜರ್ಮನಿ ಮೇಲೆ ಯುದ್ಧ ಅಂತೂ ಮಾಡ್ತಾನೆ ಇರ್ತಾರೆ. ಅಂಡ್ ಈ ಜರ್ಮನಿ ಅನ್ನೋದು ಇರಾನ್ ಸಪೋರ್ಟ್ ಮಾಡ್ತದೆ, ಜರ್ಮನಿ ಅವರಿಗೆ ಇರಾನ್ ಸಪೋರ್ಟ್ ಮಾಡ್ತದೆ. ಸೊ ಯುಕೆ ಮತ್ತು ರಷ್ಯಾಗೆ ಫೈನಾನ್ಷಿಯಲಿನೂ ವೀಕ್ ಆಗಿರ್ತಾರೆ ಇವ್ರ ಟೈಮಲ್ಲಿ, ಯುದ್ಧ ಮಾಡ್ಕೊಂತ. ಸೊ ಅವಾಗ ಯು ಎಸ್ ಎ ಎಂಟರ್ ಆಗುತ್ತೆ. ಯು ಎಸ್ ಎ ಏನ್ ಮಾಡ್ತದಪ್ಪ ಅಂತಂದ್ರ ಇವರಿಗೆ ಸಪೋರ್ಟ್ ಮಾಡಕ್ ಸ್ಟಾರ್ಟ್ ಆಗ್ಬಿಡ್ತದೆ. ಸೊ ಇವ್ರಿಗೆ ಅಟ್ಯಾಕ್ ಮಾಡ್ಲಿಕ್ಕೆ ಈಸಿ ಆಗಲ್ಲ ಅಂತೇಳಿ ಯು ಎಸ್ ಎ ಸ್ಟಾರ್ಟ್ ಮಾಡ್ಬಿಡ್ತದ ಅಟ್ಯಾಕ್ ಮಾಡ್ಲಿಕ್ಕೆ. ಸೊ ಓಕೆನಾ. ಸೊ ಅವಾಗ ಇವ್ರಿಗೆ ಸಪ್ಲೈಸ್ ಬೇಕಲ್ಲ, ಇವ್ರಿಗೆ ಸಪ್ಲೈಗಳನ್ನ ಅಂದ್ರೆ ಮಿಲಿಟರಿಗೆ ಏನೇನ್ ಬೇಕಾದ ಹೆಲ್ಪ್ ಮಾಡ್ಲಿಕ್ಕೆ ಟ್ರೈನ್ ಮುಖಾಂತರ ಅಥವಾ ಪ್ಲೇನ್ ಮುಖಾಂತರ ಇವರಿಗೆ ಸಪ್ಲೈ ಮಾಡಕ್ ಸಪೋರ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತದೆ. ಓಕೆ. ಸೊ ಸೊ ಇದಕ್ಕೇನಾಗುತ್ತೆ, ಇದೆಲ್ಲ ಆಗುತ್ತೆ. ಆಮೇಲೆ ವಾರ್ ಎಂಡ್ ಆಗುತ್ತೆ, World War II ಎಂಡ್ ಆಗ್ಬಿಡ್ತದೆ. ಓಕೆನಾ. ಎಂಡ್ ಆದ್ಮೇಲೆ ಆಸ್ ಪರ್ ಡಿಸ್ಕಷನ್ ಅಂದ್ರೆ ಎಂಡ್ ಆದ್ಮೇಲೆ ಯಾರು ಉಳ್ಕೋಬೇಕು ಯಾರು ಉಳ್ಕೋಬಾರ್ದು ಅನ್ನೋದೊಂದು ಡಿಸ್ಕಷನ್ ಆಗಿರ್ತದೆ. ಸೊ ಎಂಡ್ ಆದ್ಮೇಲೆ ಯುಕೆ, ರಷ್ಯಾ ಆಗಿರ್ಬೋದು ಅಥವಾ ಯು ಎಸ್ ಎ ಆಗಿರ್ಬೋದು, ಸೊ ಇವೆಲ್ಲ ಏನ್ ತೀರ್ಮಾನ ಮಾಡ್ತಾರೆ, ನಾವು ಇರಾನಿಂದ ಹೊರಗೆ ಹೋಗ್ಬೇಕು ಅನ್ನೋದೊಂದು ಒಪ್ಪಂದ ಮಾಡ್ಕೊಂತಾವ. ಓಕೆನಾ. ಬಟ್ ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ರಷ್ಯಾ ಹೊರಗೆ ಹೋಗೋದಿಲ್ಲ. ರಷ್ಯಾ ಇರಾನ್ನಲ್ಲೇ ತನ್ನ ಆಧಿಪತ್ಯವನ್ನು ಸಾಧಿಸ್ಬೇಕು. ಇರಾನ್ನಲ್ಲಿ ನಾನು ಏನಾದ್ರು ಆಧಿಪತ್ಯವನ್ನು ಸಾಧಿಸಿದ್ರೆ ಪೂರ ಮಿಡಲ್ ಈಸ್ಟ್ ಅಲ್ಲೇ ನನ್ನ ಆಧಿಪತ್ಯ ನಡೀತದೆ ಅನ್ನೋದನ್ನ ತಿಳ್ಕೊಂಡಿರ್ತದೆ. ಸೊ ಹಿಂಗಾಗಿ ಹಿಂಗಾಗಿ ರಷ್ಯಾದವರು ಇರಾನಿಂದ ಹೊರಗೆ ಹೋಗಿರಂಗಿಲ್ಲ. ಸೊ ರಷ್ಯಾದವ್ರು ಯಾವಾಗ ಇರಾನಿಂದ ಹೊರಗೆ ಹೋಗೋದಿಲ್ಲ ನೋಡಿ, ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ರಷ್ಯಾದವರು ಈ ಇರಾನ್ನಲ್ಲಿ ಈ ಒಂದು ರಿಲಿಜಿಯಸ್ ಏನ್ ಮೂವ್ಮೆಂಟ್ ಇದೆ ಅಂತ ಹೇಳಿದ್ನಲ್ಲ, ಈ ರಿಲಿಜಿಯಸ್ ಮೂವ್ಮೆಂಟ್ ಗಳನ್ನ ಅಪೋಸ್ ಮಾಡುವಂತಹ ಪಾರ್ಟಿಗಳಿರ್ತವೆ. ಆ ಪಾರ್ಟಿಗಳು ಇಲ್ಲಿ ಅಜರ್ಬೈಜಾನ್ ಮತ್ತೆ ಕುರ್ದಿಸ್ತಾನ್ ಅಂತೇಳಿ. ಇವೆರಡು ಆಕ್ಚುಲಿ ಇರಾನ್ ಅಲ್ಲೇ ಇದ್ದಿದ್ದು, ಕಂಪ್ಲೀಟ್ ಹಿಂಗಿತ್ತು. ಸೊ ರಷ್ಯಾ ಏನ್ ಮಾಡ್ತದ, ಈ ಅಪೋಸ್ ಮಾಡುವಂತ ಪಾರ್ಟಿಗಳಿಗೆ ಸಪೋರ್ಟ್ ಮಾಡಿ ಇರಾನ್ ಅನ್ನ ಎರಡು ತುಂಡುಗಳಾಗಿ ಮಾಡ್ತದೆ. ಒಂದು ಕುರ್ದಿಸ್ತಾನ್ ಅಂತೇಳಿ, ಇನ್ನೊಂದು ಅಜರ್ಬೈಜಾನ್ ಅಂತೇಳಿ ಎರಡು ಭಾಗ ಮಾಡ್ತದೆ. ಓಕೆನಾ. ಎರಡು ಭಾಗ ಮಾಡಿ ಇವೆರಡನ್ನು ಇರಾನ್ನ ವಿರುದ್ಧವಾಗಿ ಕಟ್ತದ. ಇರಾನ್ ವಿರುದ್ಧವಾಗಿ ಹೋರಾಡ್ಬೇಕನ್ನುವಂತ ಇದನ್ ಮಾಡ್ಕೊಳ್ತದ. ಓಕೆನಾ. ಸೊ ಹಿಂಗ್ ಮಾಡ್ಕೊಂಡು ಸೊ ಈ ತರ ಪೊಲಿಟಿಕಲಿ ಇದ್ ಮಾಡ್ತಾ ಇರ್ತದ. ಬಟ್ ಅಗೇನ್ ಸೊ ಇಲ್ಲಿ ಇದೇನ್ ಮಾಡ್ತಪ್ಪ ಅಂತಂದ್ರೆ ಯು ಎಸ್ ಎ ಏನ್ ಮಾಡ್ತದ ಅಂತಂದ್ರೆ ಯು ಎಸ್ ಎ 1946ರಲ್ಲಿ, ಯಾಕಂದ್ರೆ ರಷ್ಯಾದವ್ರು ಇದಾರಲ್ಲ ಇನ್ನ ಇರಾನ್ ಅಲ್ಲಿ, ಸೊ ಇದಕ್ಕೋಸ್ಕರ ಯಾಕೆ ನೋಡಿ ರಷ್ಯಾದವರು ಮಿಡಲ್ ಈಸ್ಟ್ ಅಲ್ಲಿ ಆಧಿಪತ್ಯ ಸಾಧಿಸ್ಬೇಕು ಇದಕ್ಕೆ, ಬಟ್ ಯು ಎಸ್ ಎ ಅದು ಮಾಡ್ಬೇಕಂತ ಇರ್ತದೆ, ಏನು ಆಧಿಪತ್ಯವನ್ನು ಸಾಧಿಸ್ಬೇಕು ಮಿಡಲ್ ಈಸ್ಟ್ ಅಲ್ಲಿ, ತಾನು ಆಧಿಪತ್ಯವನ್ನು ಸಾಧಿಸ್ಬೇಕಂತ ಹೇಳ್ಬಿಟ್ಟು ಇವ್ರು ಏನ್ ಮಾಡ್ತಾರೆ, ಯು ಎಸ್ ಎದವರು 1946ರಲ್ಲಿ UN ಅಲ್ಲಿ, ಯುನೈಟೆಡ್ ನೇಷನ್ಸ್ ಅಲ್ಲಿ ಏನಂತಂದ್ರೆ ರಷ್ಯಾ ಮಾಡ್ತಿರೋದು ತಪ್ಪು, ರಷ್ಯಾ ಇರಾನಿಂದ ಹೊರಗೆ ಹೋಗ್ಬೇಕು, ಇರಾನಿಂದ ಹೊರಗೆ ಹೋದ್ರೆ ಇರಾನಲ್ಲಿ ಜನರಿಗೆ ತುಂಬಾ ಒಳ್ಳೇದಾಗ್ತದೆ ಅಂತ ಹೇಳ್ಬಿಟ್ಟು ಅವರಿಂದ ರಷ್ಯಾವನ್ನ ಇರಾನಿಂದ ಹೊರಗಾಗ್ತಾರೆ. ಸೊ ಇದರಿಂದ ಏನಾಗ್ತದೆ, ರಷ್ಯಾ ಹೊರಗಡೆ ಹೋಗ್ಬೇಕಾಗ್ತದೆ, ಬೇರೆ ಅವಕಾಶ ಇರೋದಿಲ್ಲ ಅವಾಗ. ಸೊ ಇಲ್ಲಿ ಏನಾಗ್ತದೆ ಅಂತಂದ್ರೆ ಆ ಟೈಮಲ್ಲಿ World War II 1946 ಅಂದ್ರೆ World War II ಆಲ್ಮೋಸ್ಟ್ ಎಂಡ್ ಆಗಿರ್ತದೆ. ಎಂಡ್ ಆದ್ಮೇಲೆ ಏನಾಗ್ತಪ್ಪ ಅಂತಂದ್ರೆ ಇಲ್ಲಿ ಆಲ್ಮೋಸ್ಟ್ ಎಲ್ಲಾ ದೇಶಗಳ ಕಂಡೀಷನ್, ಎಲ್ಲಾ ದೇಶಗಳು ತುಂಬಾ ಅಂದ್ರೆ ತುಂಬಾ ಫೈನಾನ್ಷಿಯಲಿ ಪೂರ್ ಆಗಿರ್ತವೆ. ಓಕೆನಾ. ಓನ್ಲಿ UK ಮತ್ತು USA ತುಂಬಾ ಸ್ಟ್ರಾಂಗ್ ಇರ್ತಾವ. ಇಡೀ ವರ್ಲ್ಡ್ ಅಲ್ಲೇ UK ಮತ್ತು USA ಬಹಳ ಸ್ಟ್ರಾಂಗ್ ಇರ್ತದೆ. ಓಕೆನಾ.
ಸೊ ಏನ್ ಮಾಡ್ತದೆ ಇಲ್ಲಿ ಆಲ್ರೆಡಿ ಇರಾನ್ ನಲ್ಲಿ ಫಸ್ಟ್ ಆಫ್ ಆಲ್ ಇದ್ದಿದ್ದೇ ಯು ಕೆಗಳು ಟ್ರೀಟಿ ಮಾಡ್ಕೊಂಡು ತಮ್ಮ ಆಯಿಲ್ಗಳನ್ನ ಹೆಂಗೆ ಇದ್ ಮಾಡ್ಕೊಳ್ಬೇಕು ಅನ್ನೋದನ್ನ ಕಂಪ್ನಿಗಳು ಇರ್ತವೆ, ಆಯಿಲ್ ಕಂಪ್ನೀಸ್ ಅನ್ನ ಯುಕೆನೆ ಮಾಡ್ಕೊಂಡಿರ್ತದೆ. ಓಕೆನಾ. ಸೊ ಇಲ್ಲಿ ಏನ್ ಮಾಡ್ತದಪ್ಪ ಅಂದ್ರೆ ಯು ಕೆಗೆ ಸಪೋರ್ಟ್ ಮಾಡ್ತದೆ. ಸಪೋರ್ಟ್ ಅನ್ನೋಕ್ಕಿಂತ ಮಾತನ್ನೋಕ್ಕಿಂತ ಏನಪ್ಪಾ ಅಂದ್ರೆ ಯಾವಾಗ್ಲೂ ಯುಕೆ ಹೆಂಗಿದೆ ಅಂತಂದ್ರೆ ಏನ್ ಹೇಳುತ್ತೆ ಅದನ್ನ ಕೇಳುತ್ತೆ. ಸೊ ಹಿಂಗಾಗಿ ತನ್ ಯುಕೆ ಎಲ್ಲೆಲ್ಲಿ ಆಯಿಲ್ ಕಂಪ್ನಿಗಳನ್ನ ಮಾಡಿತ್ತೋ ಅಲ್ಲೆಲ್ಲ ಯು ಎಸ್ ಎಗೆ ಕಂಪ್ಲೀಟ್ ಆಧಿಪತ್ಯನ ಕೊಡ್ಬೇಕು. ಕಂಪ್ಲೀಟ್ ಏನಪ್ಪಾ ಅಂದ್ರೆ 100% ನೀವೇ ತಗೊಳ್ಳಿ, ನೀವೇ ಮಾಡ್ಕೊಳ್ಳಿ ಅಂತೇಳಿ ಕಂಪ್ಲೀಟ್ ಅಂದ್ರೆ ನಿಮ್ಗೆ ನಾವು ಸಪೋರ್ಟ್ ಮಾಡ್ತೀವಿ, ನೀವೇ ನಿಮ್ ಕಂಪ್ನಿಗಳನ್ನ ತಗೊಂಡ್ಬನ್ನಿ, ನೀವು ಇಲ್ಲಿ ನಿಮ್ದೇ ಆದಂತ ಒಂದು ಆಯಿಲ್ ಕಂಪ್ನಿಗಳನ್ನ ತೆಗಿಬಹುದು ಅಂತೇಳಿ ಯಾರು ಯು ಎಸ್ ಎಗೆ ಹೇಳ್ತದೆ. ಎಲ್ಲಿ ಇರಾನ್ ನಲ್ಲಿ ನೀವು ಮಾಡ್ಕೊಳ್ಳಿ ಅಂತೇಳಿ ತನ್ನ ಆಯಿಲ್ ಕಂಪ್ನಿಗಳಲ್ಲಿ ತನ್ನ ಪಾರ್ಟ್ನರ್ಶಿಪ್ ಕೊಡ್ತದ ಯು.ಎಸ್.ಎಗೆ. ಓಕೆನಾ. 50-50 ಇಲ್ಲಿ ಯಾವ ತರ ಅಂದ್ರೆ 50% ಕೊಡ್ತದೆ. ಸೊ ಇದರಿಂದ ಯು.ಎಸ್.ಎ ಇರಾನ್ ನಲ್ಲಿ ಆಧಿಪತ್ಯವನ್ನು ಸ್ಟಾರ್ಟ್ ಆಗ್ತದೆ. ಸೊ ಮತ್ತೆ ಏನ್ ಮಾಡ್ತದಪ್ಪ ಅಂದ್ರೆ ಯು.ಎಸ್.ಎ ಪ್ರತಿ ವರ್ಷ ಇವರಿಗೆ ಇರಾನ್ ಅವರಿಗೆ $500 ಮಿಲಿಯನ್ ಅಮೌಂಟ್ ಕೊಡ್ತಾ ಇರ್ತದೆ. ಯಾರಿಗೆ? ಇರಾನಿಗೆ. ಯಾರು? ಯು.ಎಸ್.ಎದವರು. ಸೊ ಇದರಿಂದ ಏನಾಗ್ತಾ ಇರ್ತದೆ ಅಂದ್ರೆ ಇರಾನ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಆಗ್ತಾ ಇರ್ತದೆ. ಚೇತರಿಕೆಪ್ಪ ಅಂತಂದ್ರೆ ಬಡತನದಿಂದ ಚೇತರಿಕೆ ಆಗ್ತಾ ಇರ್ತದೆ. ಬಡತನದಿಂದ ಆಗಿರ್ಬೋದು, ಅವ್ರ ಫೈನಾನ್ಷಿಯಲ್ ಕಂಡೀಷನ್ ಇಂದ ಆಗಿರ್ಬೋದು, ಅಥವಾ ಇಂಪ್ರೂವ್ಮೆಂಟ್ ಆಗಿರ್ಬೋದು ಅವ್ರ ದೇಶದಲ್ಲಿ. ಯಾಕಂದ್ರೆ $500 ಮಿಲಿಯನ್ ಅಂದ್ರೆ ಆಗಿನ ಟೈಮಲ್ಲಿ ತುಂಬಾ ದೊಡ್ಡ ಅಮೌಂಟ್ ಇದು. ಸೊ ಇದರಿಂದ ಯಾಕಂತ ಇವನ್ World War II ಅಲ್ಲಿ ಇವರಿಗೆ ತುಂಬಾ ನಷ್ಟ ಆಗಿರ್ತದೆ ಎಲ್ಲಾ ಕಂಟ್ರೀಸ್ಗಳಿಗೆ. ಅಂಥದ್ರಲ್ಲಿ $500 ಮಿಲಿಯನ್ ನಿಮ್ಗೆ ಸಿಗ್ತಾ ಇದೆ ಅಂತಂದ್ರೆ ಇಟ್ಸ್ ಎ ವೆರಿ ಬಿಗ್ ಅಮೌಂಟ್ ಆಗಿರ್ತದೆ ಯಾವುದೇ ಕಂಟ್ರಿಗೂ. ಸೊ ಅವಾಗ ಸುಮ್ಮನಿರ್ತಾರೆ, ಅವಾಗ ಏನಾಗುದಿಲ್ಲ. ಸೊ ಇಲ್ಲಿ ಏನಾಗ್ತದೆ ಅಂದ್ರೆ ಒಬ್ಬ ನಾಯಕ ಬರ್ತಾನೆ. ಯಾರಪ್ಪ ಅಂತಂದ್ರೆ ಅವನ ಹೆಸರು ಬಂದ್ಬಿಟ್ಟು 1951ರಲ್ಲಿ. ಓಕೆನಾ. 1951ರಲ್ಲಿ ಒಬ್ಬ ನಾಯಕ ಬರ್ತಾನೆ. ಇವನ ಹೆಸರು ಮೊಹಮ್ಮದ್ ಮೊಸಾದಿಕ್. ಓಕೆನಾ. ಮೊಹಮ್ಮದ್ ಮೊಸಾದಿಕ್ ಅಂತೇಳಿ. ಸೊ ಈ ಮೊಹಮ್ಮದ್ ಮೊಸಾದಿಕ್ ಅನ್ನೋನು ಮಜಲಿಸ್ ಅಂತಂದ್ರೆ ರಿಲಿಜಿಯಸ್ ಪ್ರೀಚ್ ಮಾಡ್ತಾ ಇರ್ತಾರೆ ಸ್ಪೀಚ್ಗಳನ್ನ ಪ್ರೀಚ್ ಮಾಡ್ತಾ ಇರ್ತಾರೆ. ಯಾರು? ಈ ಮಜಲಿಸ್ಗಳು. ಸೊ ಅದ್ರಲ್ಲಿ ಒಬ್ಬನು ಏನಪ್ಪಾ ಅಂತಂದ್ರೆ ಮೊಹಮ್ಮದ್ ಮೊಸಾದಿಕ್ ಏನ್ ಮಾಡ್ತಾನೆ ಅಂದ್ರೆ ಇವನು ಅಮೇರಿಕ ವಿರುದ್ಧ ನಿಲ್ತಾನೆ. ಯಾವ ತರ ವಿರುದ್ಧ ಅಂತಂದ್ರೆ, ಇಲ್ಲ ಅಮೇರಿಕಾನು ನಮ್ಗೆ ಮೋಸ ಮಾಡ್ತಿದೆ, ನಮ್ಗೆ ನಮ್ದೇ ಆದಂತಹ 50% ಅಲ್ಲಿ 50% ಯಾಕೆ ಕೊಡ್ಬೇಕು? ನಮ್ಗೆ ಕಂಪ್ಲೀಟ್ ನಮ್ಮ ಆಡಳಿತನೇ ನಡಿಬೇಕು, 100% ನಮ್ದೇ ಆಡಳಿತ ನಡಿಬೇಕು ಇರಾನ್ ನಲ್ಲಿ. ಇದರಿಂದ ಇರಾನ್ ನಲ್ಲಿ ಏನಾಗ್ತದ ಅಂತಂದ್ರೆ ಚೇತರಿಕೆ ಆಗ್ತದೆ. ಇನ್ನೂ ಬೇಗ ಗುಣಮಟ್ಟ ಕಾಣ್ತೀವಿ ನಾವು, ಇನ್ನೂ ಬೇಗ ನಾವು ಸ್ವತಂತ್ರವಾಗಿ ನಮ್ದೇ ದೇಶವನ್ನ ನಡೆಸ್ಕೊಳ್ಬಹುದು. ಆಯ್ತಾ. ಸೊ ಈ ತರ ಒಂದು ಆಶ್ವಾಸನೆ ಇಟ್ಕೊಂಡು ಇವನು ಲೈಕ್ ಏನ್ ಮಾಡ್ತಾನಂತಂದ್ರೆ ಸ್ಟಾರ್ಟ್ ಮಾಡ್ತಾನೆ ತನ್ನ ಪ್ರೊಟೆಸ್ಟ್ ಅನ್ನು ಸ್ಟಾರ್ಟ್ ಮಾಡ್ತಾನೆ. ಅದು ಯು.ಎಸ್.ಎ ಇದ್ರ ಮುಂದೆ. ಓಕೆನಾ. ಸೊ 1 ಸೆಕೆಂಡ್. ಸೊ ಮೊಹಮ್ಮದ್ ಮೊಸಾದಿಕ್ ಇವನು ಇರಾನ್ ನಲ್ಲಿ ಅಮೆರಿಕ ವಿರುದ್ಧ ಸ್ಟಾರ್ಟ್ ಮಾಡ್ತಾನೆ. ಲೈಕ್ ನಮ್ ದೇಶದಲ್ಲೇ ಇರಾನ್ ನಲ್ಲೇ ನಮ್ದೇ ಆದಂತಹ ಇರಾನ್ ಅನ್ನು ನ್ಯಾಷನಲೈಸ್ ಮಾಡೋಣ. ನ್ಯಾಷನಲೈಸ್ ಅಂತಂದ್ರೆ ನಾವೇ ಮಾರಾಟ ಮಾಡೋದು ಆಯಿಲ್ ಅಥವಾ ಗ್ಯಾಸ್ ಅನ್ನ ನಾವೇ ಮಾರಾಟ ಮಾಡೋದು. 100% ನಮ್ಮಲ್ಲೇ ಇರ್ತದೆ. ಸೊ ಇದರಿಂದ ನಮ್ಗೆ ಬೇಗನೆ
ಬೇಗನೆ ಇಂಪ್ರೂವ್ಮೆಂಟ್ ಆಗ್ತದೆ ಮತ್ತು ಡೆವಲಪ್ಮೆಂಟ್ಗೂ ಕೂಡ ತುಂಬಾ ಹೆಲ್ಪ್ ಆಗ್ತದೆ. ಕರೆಕ್ಟಾ? ಸೊ ಈ ಒಂದು ಆಲೋಚನೆಗಳನ್ನ ಇಟ್ಕೊಂಡು ಈ ಮೊಹಮ್ಮದ್ ಮುಸಾದಿಕ್ ಅಮೆರಿಕನವರ ವಿರುದ್ಧ ಹೋಗ್ತಾನೆ. ಅಮೆರಿಕ ವಿರುದ್ಧ ಹೋದ್ಮೇಲೆ ಇಲ್ಲೇನಾಗ್ತದಪ್ಪ ಅಂತಂದ್ರೆ ಜನರು ಕೂಡ ಇವರಿಗೆ ಸಪೋರ್ಟ್ ಮಾಡ್ತಾರೆ. ಇವ್ರು ಸಪೋರ್ಟಿಗೆ ಬರ್ತಾರೆ. ಓಕೆನಾ? ಬಟ್ ಏನಾಗ್ತದೆ ಅಂದ್ರೆ US ಆ ಟೈಮಲ್ಲಿ ಸ್ಟ್ರಾಂಗ್ ಇರ್ತದೆ. ಆಸ್ ಪರ್ ವರ್ಲ್ಡ್ ವಾರ್ II ಆದ್ಮೇಲೆ ಸ್ಟ್ರಾಂಗ್ ಇರೋ ಕಂಟ್ರಿಗಳಂದ್ರೆ USA ಇರ್ತಾವೆ ಆ ಟೈಮಲ್ಲಿ. ಸೊ USA ಏನ್ ಮಾಡ್ತದಪ್ಪ ಅಂತಂದ್ರ ಹೆಂಗಾದ್ರೂ ಮಾಡಿ ಇವ್ರನ್ನ ಕಟ್ ಹಾಕ್ಬೇಕಂತ ಹೇಳ್ಬಿಟ್ಟು ಇವ್ರ ಮೇಲೆ ಟಾರಿಫ್ ಅನ್ನ ಹಾಕಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಅತಿ ಹೆಚ್ಚಿನ ಟಾರಿಫ್ 200%, 300%, 1000%, 500% ಈ ತರ ಟಾರಿಫ್ ಅನ್ನ ಹಾಕ್ತಾರೆ. ಸೊ ಇದರಿಂದ ಇವ್ರಿಗೆ ಇರಾನ್ ಅವರಿಗೆ 500 ಮಿಲಿಯನ್ ಏನ್ ಸಿಗ್ತಾ ಇರ್ತೈತೆ ನೋಡು, ಅದು ಕೂಡ ಕಟ್ ಆಗುತ್ತೆ. ಇದರಿಂದ ಮತ್ತೆ ಇರಾನ್ ನ ಡೆವಲಪ್ಮೆಂಟ್ ಅತ್ಯಂತ ಕಠಿಣವಾಗ್ತದೆ. ತುಂಬಾ ಬಡತನ ಆಗ್ತದೆ ಇವರಿಗೆ. ತುಂಬಾ ಡೆವಲಪ್ಮೆಂಟ್ ಅಲ್ಲಿ ತುಂಬಾ ಹಿಂದೆ ಹೋಗ್ತಾರೆ. ಬಟ್ ಸ್ಟಿಲ್ ಜನ ಮಾತ್ರ ಹಿಂದೆ ಸರಿಯುವುದಿಲ್ಲ. ಜನ ಇಲ್ಲ, ನಾವು ಅಮೆರಿಕವನ್ನ ನಮ್ ದೇಶದಲ್ಲಿ ಇರಕ್ ಕೊಡಂಗಿಲ್ಲ, ಅಮೆರಿಕದಿಂದ ನಮ್ಗೇನು ಲಾಭ ಆಗ್ತಿಲ್ಲ, ನಾವೇ ನಮ್ ದೇಶವನ್ನ ನಡೆಸಬೇಕು, ನಾವೇ ನಮ್ ದೇಶದ ಬೆಳವಣಿಗೆಯನ್ನು ನಾವೇ ಮಾಡ್ಬೇಕು, ಅವ್ರ ದುಡ್ಡಿಂದ ಏನು ಬೇಡ ಅಂತ ಈ ತರ ಒಂದು ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಅವರು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇರ್ತಾರೆ. ಸೊ ಅವಾಗ ಸೊ ಈ ಮೊಸಾದಿಕ್ ಏನಾಗ್ತಾನೆ, ಮೊಹಮ್ಮದ್ ಮೊಸಾದಿಕ್ ಆ ಟೈಮಲ್ಲಿ ಇಲೆಕ್ಷನ್ಗಳು ನಡೀತವೆ. ಇವನೇ PM ಆಗ್ಬಿಡ್ತಾನೆ. ಪ್ರೈಮ್ ಮಿನಿಸ್ಟರ್ ಆಗ್ಬಿಡ್ತಾನೆ. ಇರಾನ್ ದ ಪ್ರೈಮ್ ಮಿನಿಸ್ಟರ್ ಆಗಿ ಮೊಹಮ್ಮದ್ ಮೊಸಾದಿಕ್ ಆಯ್ಕೆ ಆಗ್ತಾನೆ. ಆಮೇಲೆ ಇದರಿಂದ ಏನಾಗ್ತದ, ಈಗ ಇವ್ರೆ 100% ತಗೊಂಡ್ಬಿಟ್ರೆ ಏನಾಗ್ತದಪ್ಪ ಅಂತಂದ್ರೆ ಕಂಪ್ಲೀಟ್ ಇವ್ರಿಗೆ ಲಾಸ್ ಆಗುತ್ತಲ್ಲ. UK ಮತ್ತು US ಇನ್ವೆಸ್ಟ್ಮೆಂಟ್ ಮಾಡಿದ್ರು. ಸೊ ಹಿಂಗಾಗಿ USA ಅವ್ರ ಮೇಲೆ ಟಾರಿಫ್ ಅನ್ನ ಹಾಕಿ ಅವ್ರಿಗೆ ನೀಡುತ್ತಿರುವಂತ ಏನೇ $500 ಮಿಲಿಯನ್ ಇರ್ಬೋದು ಅದೆಲ್ಲ ಬಂದ್ ಮಾಡ್ತಾನೆ. ಮತ್ ಇದರಿಂದ ಒಂದ್ ಹೆಜ್ಜೆ ಮುಂದೆ ಹೋಗ್ತಾರೆ ಇವ್ರು US ಅವ್ರು. ಏನಪ್ಪಾ ಅಂತಂದ್ರೆ ಇವ್ರು ಮಾರುವಂತಹ ಆಯಿಲ್ ಅನ್ನ ಅಥವಾ ಗ್ಯಾಸ್ ಅನ್ನ ಯಾವುದೇ ಕಂಟ್ರಿ ಕೂಡ ತಗೊಳ್ಬಾರ್ದು. ಯಾವುದೇ ಕಂಟ್ರಿ ಪರ್ಚೇಸ್ ಮಾಡಬಾರ್ದು, ಖರೀದಿ ಮಾಡಬಾರ್ದು, ಪರ್ಚೇಸ್ ಮಾಡಬಾರ್ದು ಅಂತೇಳಿ ಸ್ಯಾಂಕ್ಷನ್ ಹಾಕ್ತಾರೆ. ಸ್ಯಾಂಕ್ಷನ್ ಆಗ್ತಾನೆ ಯಾವ್ರ ಮೇಲೆ? ಇರಾನ್ ಮೇಲೆ. ಸೊ ಇದರಿಂದ ತುಂಬಾ ಕಷ್ಟ ಆಗ್ತದೆ ಇರಾನ್ಗೆ. ಸೊ ಏನು ಮಾಡಕ್ಕಾಗಲ್ಲ. ಸೊ ಏನಾಗ್ತದ ನೆಕ್ಸ್ಟ್ ಏನ್ ಮಾಡ್ತಾರ ಅಂತಂದ್ರೆ, ಸೊ ಇದೇನಿರ್ತದಲ್ಲ, ಇದು PM ಅಂತೂ ಯಾರಾಗಿರ್ತಾರೆ? ಮೊಹಮ್ಮದ್ ಮೊಸಾದಿಕ್ ಇರ್ತಾನೆ. ಬಟ್ ರಾಜ ಅಂತೂ ಯಾರಿರ್ತಾರಂತೆ? ಮೊಹಮ್ಮದ್ ರಾಜ ಅಂತ ಹೇಳಿದ್ನಲ್ಲ ಅವಾಗಲೇ, ಅವನಿರ್ತಾನೆ. ಸೊ ಇಲ್ಲಿ ಏನ್ ಮಾಡ್ತದಂದ್ರೆ US ಏನ್ ಮಾಡ್ತದಂದ್ರೆ, ಇದು MI16 ಅನ್ನೋದು ಯುಕೆದು ಇಂಟೆಲಿಜೆನ್ಸ್. ಯುಕೆದು ಇಂಟೆಲಿಜೆನ್ಸ್. CIA ಅನ್ನೋದು USA ಇಂಟೆಲಿಜೆನ್ಸ್. ಓಕೆನಾ? ಇವೆರಡನ್ನು ಇರಾನ್ಗೆ ಕಳಿಸ್ತದೆ. ಇರಾನ್ ಅಲ್ಲಿ ಹೋಗಿ ಆ ಮೊಹಮ್ಮದ್ ರಾಜ ಅಂತ ಏನಿರ್ತಾನಲ್ಲ, ಮೊಹಮ್ಮದ್ ರಾಜ ಅಂತ ಇರ್ತಾನೆ, ರಾಜ ಶಾ ಅಂತ ಹೇಳಿ, ರಾಜ ಶಾಗೆ ಸಪೋರ್ಟ್ ಮಾಡ್ತಾರೆ. ಸೊ ಏನ್ ಸಪೋರ್ಟ್ ಅಂತಂದ್ರೆ, ಇಲ್ಲ ನೀನೇ ಇದು ಒಟ್ನಲ್ಲಿ ಇವ್ರಿಗೆ USA ಅವ್ರಿಗೆ ಏನ್ ಬೇಕಪ್ಪ ಅಂತಂದ್ರೆ ಈ ಮೊಹಮ್ಮದ್ ಮೊಸಾದಿಕನ್ನ ತೆಗೆದಾಕ್ಬೇಕು. ಇವನ್ ತೆಗೆದು ಹಾಕಿದ ಅಂತಂದ್ರೆ ನಮ್ಗೇನು ಇವ್ರೇನ್ 100% ಏನ್ ಕೇಳ್ತಿದಾರಲ್ಲ, ಇದು ಹೋಗುತ್ತೆ. ನಾವು 50 ನಾವು ಮತ್ತೆ 50% ಬರ್ತೀವಿ ಅಂತೇಳಿ. ಸೊ ಈ ರಾಜಾಗೆ ಸಪೋರ್ಟ್ ಮಾಡಿ ಇವ್ರೇನ್ ಮಾಡ್ತಾರೆ, ಈ PM ಇಂದ ಈ ಮೊಸಾದಿಕನ್ನ ತೆಗೆದಾಕ್ಬಿಡ್ತಾರೆ. ಕಂಪ್ಲೀಟ್ಲಿ ತೆಗೆದಾಕ್ಬಿಡ್ತಾರೆ. ಅಗೇನ್ ಮತ್ತೆ USA ರೂಲ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. USA ಮತ್ತು UK ಎಲ್ಲಿ ಇರಾನ್ ನಲ್ಲಿ ಮತ್ತೆ ಸ್ಟಾರ್ಟ್ ಮಾಡ್ತಿದೆ. ಆಯಿಲ್ ಅನ್ನ ತಮ್ಮ ವಶದಲ್ಲಿ ಮಾಡ್ಕೊಂತಾರೆ. ಮತ್ತೆ ಅಗೇನ್ ಇವರು ಆಸ್ ಪರ್ ದ ಅಗ್ರಿಮೆಂಟ್ ಪ್ರಕಾರ 500 ಮಿಲಿಯನ್ ಇವ್ರಿಗೆ ಕೊಡ್ತಾ ಇರ್ತದೆ. ನೆಕ್ಸ್ಟ್ ಸೊ ಇದೇನ್ ಮೊಹಮ್ಮದ್ ಮೊಸಾದಿಕ್ ಅನ್ನೋದು ಏನಿರ್ತಾನೆ ಅಂದ್ರೆ, ಇವರು ಮಜ್ಲಿಸ್, ರಿಲಿಜಿಯಸ್ ಪ್ರೀಚ್ ಮಾಡುವಂತಹ ಒಬ್ರು ಏನ್ ಹೇಳ್ಬೋದು ಪರ್ಸನ್ ಆಗಿರ್ತಾರೆ. ಓಕೆನಾ? ಸೊ ಅದೇ ತರಾನೇ ಇನ್ನೊಬ್ರು ಉಟ್ಕೊಂತಾರೆ. ಅವರೇ ಯಾರಪ್ಪ ಅಂತಂದ್ರೆ ರಹೌಲ್ಲಾ ಖೊಮಿನೇನಿ. ಈಗ ಮೊನ್ನೆ ಸತ್ರಲ್ಲ. ಸೊ ಅವರು ಟೀಚರ್ ಇವರು. ಸೊ ಅಲಿ ಖೊಮಿನೇನಿ ಏನ್ ಸತ್ರಲ್ಲ ಮೊನ್ನೆ, ಇವ್ರ ಸ್ಟೂಡೆಂಟ್ ಆಗಿರ್ತಾರೆ. ಇವರು ಅಲ್ಲಿಂದ ಪ್ರಮುಖ ಪಾತ್ರ ವಹಿಸ್ತಾರೆ. ಯಾವ್ದು ಏನ್ ಇವಾಗ ಇರಾನ್ ಏನ್ ನೋಡ್ತಿದ್ದಲ್ಲ, ಯಾವ ತರ ಬದಲಾಗಿದೆ ತನ್ನ ಇದ್ರಲ್ಲಿ ಅಂತ, ಅದನ್ನ ಬದಲಾವಣೆ ಮಾಡಿದವರೇ ಇವರು.
ರಹುಲ್ಲಾ ಖಾಮಿನೇನಿ. ಅಲ್ಲಿವರೆಗೂ ಇಲ್ಲಿ ಇರಾನ್ ನಲ್ಲಿ ಮಾಡರ್ನೈಸೇಷನ್ ಇತ್ತು. ಈ ರಹುಲ್ಲಾ ಖಾಮಿನೇನಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಇವರೊಬ್ರು ಯಾವ ತರ ಅಂತಂದ್ರೆ 1963 ಆಯತುಲ್ಲಾ ಅಂತ ಹೇಳ್ತಾರೆ ಇವರಿಗೆ. ಆಯತುಲ್ಲಾ ಅಂತಂದ್ರೆ ಇಲ್ಲಿ 2 ತರ ಬರ್ತವೆ. ಯಾರು ಮೌಲಿ ಅಂತ ಬರ್ತದೆ. ಮೌಲಿ ಅಂತಂದ್ರೆ ಲೈಕ್ ಧರ್ಮದ ಬಗ್ಗೆ ಹೇಳುವಂತವ್ರಿಗೆ ಮೌಲಿ ಅಂತ ಹೇಳ್ತಾರೆ. ಆಯತುಲ್ಲಾ ಅನ್ನೋರು ಯಾರಪ್ಪ ಅಂತಂದ್ರೆ ಈ ಧರ್ಮದ ಬಗ್ಗೆ ಇವರು ಕೂಡ ಧರ್ಮದ ಬಗ್ಗೆನೇ ಹೇಳ್ತಾರೆ, ಆದ್ರೆ ಇವರು ಹೆಚ್ಚಿನ ವಿದ್ಯಾಭ್ಯಾಸವನ್ನ ಮಾಡಿರ್ತಾರೆ. ಸೊ ಹಾಗಾಗಿ ಇವ್ರಿಗೆ ಏನು ಕರಿತಿರ್ತಾರೆ ಅಂದ್ರೆ ಆಯತುಲ್ಲಾ ಅಂತ ಕರಿತಿರ್ತಾರೆ. ಹೆಚ್ಚಿನ ಧರ್ಮದ ಬಗ್ಗೆ ಪ್ರೀಚ್ ಮಾಡುವಾಗೆ ಆಗಿರ್ತಾರೆ. ಮತ್ತು ಇವರು ಧರ್ಮದ ಬಗ್ಗೆ ಪ್ರೀಚ್ ಮಾಡ್ತಾ ಅತ್ಯಂತ ಹೆಚ್ಚಿನ ವಿದ್ಯಾಭ್ಯಾಸವನ್ನ ಮಾಡಿರುವಂತವರಿಗೆ ಆಯತುಲ್ಲಾ ಅಂತ ಕರಿತಿರ್ತಾರೆ. ಇದರಲ್ಲಿ 1960 ಬಂದವನೇ ಯಾರಪ್ಪ ಅಂದ್ರೆ ಈ ರಹುಲ್ಲಾ ಖಾಮಿನೇನಿ. ಈಗ ನಾನೇನ್ ಫೋಟೋ ತೋರಿಸಿದ್ನಲ್ಲ ಅವನು ರುಹುಲ್ಲಾ ಖಾಮಿನೇನಿ. ಸೊ ಈ ಖಾಮಿನೇನಿ ಅನ್ನೋನು ಇಲ್ಲಿ ನಮ್ಗೆ ಇರಾನ್ ನಲ್ಲಿ ಆಡಳಿತಕ್ಕೆ ಬರ್ತಾನೆ. ಓಕೆನಾ. ಸೊ ಇದರಿಂದ ಏನಾಗ್ತದಪ್ಪ ಅಂತಂದ್ರೆ ಇವನು ಏನ್ ಮಾಡ್ತಾನೆ, ಎಲ್ಲೆಲ್ಲಿ ಹೋಗ್ತಾನೆ ನೋಡು, ಇವನು ಸ್ಪೀಚ್ ಗಳನ್ನ ಕೊಡಕ್ ಭಾಷಣವನ್ನ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಯಾವ ತರ ಭಾಷಣ ಅಂತಂದ್ರೆ ಯಾವುದೇ ಒಂದು ದೇಶ ನಡೆಸ್ಬೇಕಂದ್ರೆ ಆ ವ್ಯಕ್ತಿಯಿಂದ ನಡೆಯೋದಿಲ್ಲ. ಯಾವುದೇ ಒಂದು ದೇಶ ವ್ಯಕ್ತಿಯಿಂದ ನಡೆಯೋದಿಲ್ಲ, ಅಥವಾ ಯಾವುದೇ ಒಂದು ಲಾ ವ್ಯಕ್ತಿ ಮಾಡೋದ್ರಿಂದ ನಡೆಯೋದಿಲ್ಲ. ಏನೇ ಒಂದು ಲಾ ಅಥವಾ ಏನೇ ಒಂದು ದೇಶ ನಡಿಬೇಕಂದ್ರೆ ಅದು ಅಲ್ಲಾಹದಿಂದಾನೇ ನಡಿಬೇಕಂತ ಒಂದು ಸ್ಪೀಚ್ ಕೊಟ್ಬಿಡ್ತಾನೆ. ಅಲ್ಲಾಹದಿಂದಾನೇ ನಡೀತದೆ ಅಂತೇಳಿ. ಸೊ ಈ ಸ್ಪೀಚ್ ಇಂದ ಇಲ್ಲಿರುವಂತಹ ಲೋಕಲ್ ಜನಗಳು ತುಂಬಾ ಪ್ರಭಾವಕ್ಕೊಳಗಾಗ್ತಾರೆ. ಸೊ ಪ್ರಭಾವಕ್ಕೊಳಗಾಗಿ ಇವನಿಗೆ ಸಪೋರ್ಟ್ ಮಾಡಕ್ ನಿಂತ್ಬಿಡ್ತಾರೆ. ಯಾರಿಗೆ? ರಹುಲ್ಲಾ ಖಾಮಿನೇನಿಗೆ ಸಪೋರ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಏನಾಗ್ತದ ಅಂತಂದ್ರ ಜನ ಇವರಿಗೆ ಸಪೋರ್ಟ್ ಮಾಡ್ಬೇಕಾದಾಗೆ ಇವನೇ ನಮ್ದು ಆಗ್ಬೇಕು, ಲೀಡರ್ ಆಗ್ಬೇಕು. ಲೀಡರ್ ಅಂದ್ರೆ ಸುಪ್ರೀಂ ಲೀಡರ್ ನೋಡಿ. ಸುಪ್ರೀಂ ಲೀಡರ್ ಅನ್ನೋದು ಯಾವ ತರ ಅಂತಂದ್ರೆ ಈ ದೇಶದಲ್ಲಿ ಏನೇ ಒಂದು ಲಾ ಅಥವಾ ಏನೇ ಒಂದು ಡಿಸಿಷನ್ ತಗೋಬೇಕಾದ್ರೆ ಫೈನಲ್ ಇವನ್ ಡಿಸಿಷನ್ ಇಂದಾನೆ ಇವನು ಎಸ್ ಅಂದ್ರೆ ನಡೀತದೆ, ಇಲ್ಲ ನೋ ಅಂದ್ರೆ ನಡೆಯೋದಿಲ್ಲ. ಸೊ ಹಾಗಾಗಿ ಇವನ್ನ ಸುಪ್ರೀಂ ಲೀಡರ್ ಅಂತ ಕನ್ಸಿಡರ್ ಮಾಡ್ಬಿಡ್ತಾರೆ. ಸೊ ಅಲ್ಲಿ ಈ ಇದು ಸ್ಟಾರ್ಟ್ ಆಗ್ಬಿಡ್ತದೆ. ಏನು, ಇವನನ್ನ ನಂಬ್ಕೊಂಡು ಇವನ್ ಮೇಲೆನೆ ನಡೀತಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಇವರಿಗೆ ಮತ್ತೆ ಅಗೇನ್ US ಅವರಿಗೆ ಮತ್ತೆ ಸಂಕಷ್ಟ ಸ್ಟಾರ್ಟ್ ಆಯ್ತು. ಏನಪ್ಪಾ ಅಂದ್ರೆ ಮತ್ತೆ ಪ್ರೊಟೆಸ್ಟ್ ಗಳು ಸ್ಟಾರ್ಟ್ ಆಗೋದ್ರಿಂದ ಇವರಿಗೆ ಇಲ್ಲಿ ಏನ್ ಮಾಡೋದು ಮರೆ, ಯಾವಾಗ ನೋಡಿದ್ರು ಸ್ಟಾರ್ಟ್ ಆಗ್ತದೆ ಅಂತ ಹೇಳಿ ಮತ್ತೊಂದು ಪ್ಲಾನ್ ಮಾಡ್ತಾರೆ. ಪ್ಲಾನ್ ಮಾಡಿ ಈ ರುಹುಲ್ಲಾ ಖಾಮಿನೇನಿಗೆ ಇರಾಕಿಗೆ ಓಡಿಸ್ಬಿಡ್ತಾರೆ. ಇರಾನ್ ಅಲ್ಲಿ ಇದ್ರೆ ಇವನು ಎಲ್ಲಾ ಜನರನ್ನ ಬದಲಾ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಇರಾಕಿಗೆ ಓಡಿಸ್ಬಿಡ್ತಾರೆ. ಆ ಟೈಮಲ್ಲಿ ಇರಾಕ್ ಅಲ್ಲಿ ಸದ್ದಾಂ ಹುಸೇನ್ ಇರ್ತಾನೆ. ಇರಾಕಿಗೆ ಓಡಿಸ್ತಾರೆ. ಇವನ್ ಏನ್ ಮಾಡ್ತಾನೆ ಅಂತಂದ್ರೆ ಇವನ್ ಸುಮ್ನೆ ಇರಂಗಿಲ್ಲ. ಯಾರು? ಆಯತುಲ್ಲಾ ರುಹುಲ್ಲಾ ಖಾಮಿನೇನಿ. ಇವನು ಇರಾಕಲ್ಲೂ ಕೂಡ ಸುಮ್ನೆ ಇರಲ್ಲ. ಇರಾಕ್ ಅಲ್ಲಿ ಏನ್ ಮಾಡ್ತಾನೆ, ಇರಾಕ್ ಅಲ್ಲಿ ಇರುವಂತಹ ಒಂದು 10% 8% ಶಿಯಾ ಮುಸ್ಲಿಮ್ಸ್ ಇರ್ತಾರೆ. ಈ ಶಿಯಾ ಮುಸ್ಲಿಮ್ಸ್ ಅನ್ನ ಸಂಘಟನೆ ಮಾಡ್ಕೊಂಡು ಅಲ್ಲಿ ಅವರಿಗೆ ಸ್ಪೀಚ್ ಕೊಡಕ್ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಯಾವ ತರ ಸ್ಪೀಚ್ ಅಂದ್ರೆ, ನಾವು ನಮ್ ದೇಶವನ್ನ ಅಷ್ಟೇ ಅಲ್ಲ, ಇಡೀ ನಮ್ಮ ಮುಸ್ಲಿಂ ಕಂಟ್ರಿಗಳು ಎಷ್ಟೆಷ್ಟಿದಾವೆ ಎಲ್ಲಾನು ಕೂಡ ಅಲ್ಲಾಹನೇ ನಡೆಸ್ಬೇಕು, ಯಾವುದೇ ವ್ಯಕ್ತಿ ನಡೆಸುವಂಗಿಲ್ಲ. ಯಾಕಂದ್ರೆ ಎಲ್ಲ ಬೇರೆ ಬೇರೆ ಕಂಟ್ರಿಗಳಲ್ಲಿ ಏನಿರ್ತದೆ, ರಾಜನ ಆಳ್ವಿಕೆ ಇರ್ತದೆ. ಅದಕ್ಕೆ ಈಗಿನ ಕಾಲದಲ್ಲಿ ಅವರು ಮೊನ್ನೆ ಇರಾನ್ದವರು ಬಾಂಬ್ ಹಾಕಿದ್ರಲ್ವಾ ಬೇರೆ ಬೇರೆ ಕಂಟ್ರಿ ಇದ್ರ ಮೇಲೆ. ಯಾಕಂತಂದ್ರೆ ಅವ್ರು ಯಾಕೆ ಹೇಟ್ ಮಾಡ್ತಾರಂದ್ರೆ ಅಲ್ಲಿ ರಾಜನ ಆಳ್ವಿಕೆ ಐತೆ. ಇವ್ರ ಪ್ರಕಾರ ಏನು, ಇರಾನ್ ಪ್ರಕಾರ ರಾಜ ಆಳ್ವಿಕೆ ಮಾಡುವಂಗಿಲ್ಲ, ಓನ್ಲಿ ಅಲ್ಲಾಹು ಗಾಡ್
ಗಾಡ್. ಅಲ್ಲಾ ಅಂದ್ರೆ ಗಾಡ್. ಗಾಡ್ ಇಂದಾನೇ ಆಳ್ವಿಕೆ ಮಾಡ್ಬೇಕು. ಗಾಡ್ ಹೇಳ್ದಂಗೆ ನಡಿಬೇಕು. ಗಾಡ್ ಇಂದಾನೇ ಲಾ ಅನ್ನ ಕ್ರಿಯೇಟ್ ಮಾಡ್ಕೊಳ್ಬೇಕು. ಬಟ್ ಬೇರೆ ಬೇರೆ ಮುಸ್ಲಿಂ ಕಂಟ್ರಿಲಿ ಸೌದಿ ಅರೇಬಿಯಾ ಆಗಿರ್ಬೋದು, UAE ಆಗಿರ್ಬೋದು, ಖತಾರ್ ಆಗಿರ್ಬೋದು, ಹಿಂಗೆ ಎಷ್ಟೆಷ್ಟು ಇದಾವೆ ನೋಡು, 13 ಕಂಟ್ರೀಸ್ಗಳು ಇದಾವೆ. ಸೊ 13 ಕಂಟ್ರೀಸ್ಗಳಲ್ಲೂ ಕೂಡ ರಾಜನ ಆಳ್ವಿಕೆ ಇರ್ತದೆ. ಸೊ ಇವ್ರು ಅದಕ್ಕೆ ಅಪೋಸ್ ಮಾಡ್ತಿರ್ತಾರೆ. ಸೊ ಹೀಗಾಗಿ ಇವರು ಸ್ವಲ್ಪ ದ್ವೇಷವನ್ನ ಮಾಡ್ಕೊಂಡಿರ್ತಾರೆ ಬೇರೆ ಬೇರೆ ಮುಸ್ಲಿಂ ಕಂಟ್ರಿ ಅವ್ರ ಜೊತೆ. ಓಕೆನಾ. ಸೊ ಇವನ್ ಏನಿರ್ತಾನಲ್ಲ, ಇವನ್ ರಿಲಿಜಿಯಸ್ ಪರ್ಸನ್ ಇರ್ತಾನೆ. ಇವನಿಂದಾನೇ ಇರಾನಲ್ಲಿ ಶರಿಯಾ ಲಾ ಸ್ಟಾರ್ಟ್ ಆಗ್ತದೆ. ಶರಿಯಾ ಲಾ ಅಂತಂದ್ರೆ ನೋಡಿ, ಇಲ್ಲೊಂದು ತೋರಿಸಿದೆ ನಿಮಗೆ. ಈ ರಾಜ ಬಂದಿರ್ತಾನೆ, ಯಾರು, ರಾಜಾ ಶಾ ಇಂದ ಏನಾಗ್ತದೆ, ಈ ತರ ಮಾಡರ್ನೈಸೇಷನ್ ಆಗಿರುವಂತಹ ಇರಾನು, ಯಾವಾಗ ಇವನು ರವಲುಲ್ಲಾ ಖಮೀನಿಗೆ PM ಅಥವಾ ಅವನ ಸುಪ್ರೀಂ ಲೀಡರ್ ಅಂತ ಕನ್ಸಿಡರ್ ಮಾಡಿದ್ಮೇಲೆ ಇವನು ಶರಿಯಾ ಲಾ ತರ್ತಾನೆ. ಶರಿಯಾ ಲಾ ಅಂತಂದ್ರೆ ನಿಮ್ಗೆ ಕೇಳಿರ್ಬೋದು, ಕಂಪ್ಲೀಟ್ಲಿ ಕವರ್ ಆಗ್ತಾರೆ. ಹೆಣ್ಮಕ್ಳು ಕಂಪ್ಲೀಟ್ಲಿ ಕವರ್ ಮಾಡ್ಕೊಂಡಿರ್ತಾರೆ ಅವ್ರನ್ನ. ಅಂದ್ರೆ ಶರಿಯಾ ಲಾ ಅನ್ನೋದೇನಪ್ಪಾ ಅಂತಂದ್ರೆ, ಇಲ್ಲಿ ಗಾಡೇ ಅಲ್ಲ, ಗಾಡ್ ಏನ್ ಹೇಳ್ತಾನೆ ಅದೇ ಅನ್ನೋದನ್ನ ಇವ್ರು ನಂಬ್ಕೊಂಡಿರ್ತಾರೆ. ಸೊ ಹೀಗಾಗಿ ಅದನ್ನೇ ಇವರು ಅಳವಡಿಸ್ಕೊಂತಾರೆ. ಅಲ್ಲಿಂದ ಇವಾಗವರೆಗೂ ಕೂಡ ಶರಿಯಾ ಲಾನೇ ನಡೀತಾ ಇರೋದು ಇರಾನಲ್ಲಿ. ಸೊ ಸೊ ಇಲ್ಲಿ ಏನಾಗ್ತದೆ ಅಂದ್ರೆ, ಬೇರೆ ಬೇರೆ ದೇಶದವರು ಕೂಡ ಹಿಂಗೆ ಇವರು ಇಲ್ಲ, ಬೇರೆ ದೇಶದಲ್ಲೂ ಕೂಡ ರಾಜನ ಆಳ್ವಿಕೆ ಇರಬಾರ್ದು, ಓನ್ಲಿ ಅಲ್ಲಾಹನ ಆಳ್ವಿಕೆ ಇರಬೇಕು ಅನ್ನೋದನ್ನ ಮಾಡೋದ್ರಿಂದ ಏನಾಗ್ತದೆ ಅಂತಂದ್ರೆ, ಪ್ರೊಟೆಸ್ಟ್ಗಳು ಬೇರೆ ಕಂಟ್ರಿಯವರು ಇವನ್ ಮೇಲೆ ಸಿಟ್ಟಾಗ್ತಾರೆ. ಆಮೇಲೆ ಇವನ್ ಮೇಲೆ ಪ್ರೊಟೆಸ್ಟ್ ಅನ್ನ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿ ನಡೀತದೆ. ಸೊ ಈ ಪ್ರೊಟೆಸ್ಟ್ ನಡೀತಾ ಇರ್ತದೆ ಅಲ್ಲಿ. ಸೊ ಅಗೇನ್ ಇವ್ರನ್ನ ಏನ್ ಮಾಡ್ತಾರಪ್ಪ ಅಂತಂದ್ರ, ಹಾರ್ಟ್ ಅಟ್ಯಾಕ್ ಅಲ್ಲಿ ಸತ್ತೋಗ್ತಾನೆ ಇವನು. ಯಾರು, ರವಲುಲ್ಲಾ ಖಮೀನಿ. ಇವನಿಗೆ ಸ್ವಲ್ಪ ಇದಾಗಿ ಸತ್ತೋಗ್ತಾನೆ ಮಿಡಲ್ ಅಲ್ಲಿ. ಸೊ ಈ ಮಿಡಲ್ ಅಲ್ಲಿ ಏನಾಗ್ತದೆ ಅಂತಂದ್ರೆ, ಇಲ್ಲಿ ಯಾರ್ಯಾರು ಅವನಿಗೆ ಸಪೋರ್ಟ್ ಮಾಡ್ತದೆ, ಶರಿಯಾ ಲಾದು ಅಥವಾ ಯಾರೇ ರಿಲಿಜಿಯಸ್ ಪರ್ಸನ್ಸ್ ಗಳಿಗೆ, ಅವ್ರೆಲ್ಲ ಏನ್ ಮಾಡ್ತಾರ ಅಂತಂದ್ರೆ, ಈ ರಾಜನ ಏನ್ ಕಿಂಗ್ಡಮ್ ರಾಜ ಏನಿರ್ತಾನಲ್ಲ, ರಾಜ ಇದ್ದವನು ಇವ್ರಿಗೆ ಹೊಡೆಯೋದು ಅಥವಾ ಯಾರು ಪ್ರೊಟೆಸ್ಟ್ ಮಾಡ್ತಾ ಅವ್ರನ್ನ ಕೊಲೆ ಮಾಡೋದು, ಅವರನ್ನ ಜೈಲಲ್ಲಿ ಹಾಕೋದು, ಈ ತರ ಎಲ್ಲ ಮಾಡ್ತಿರ್ತಾನೆ. ಬಟ್ ಆದ್ರೂ ಕೂಡ ಯಾರು ಒಬ್ರು ಕೂಡ ಹಿಂಸರಿಯಂಗಿಲ್ಲ, ಎಲ್ಲರೂ ಕೂಡ ಇದಕ್ಕೆ ಸಪೋರ್ಟ್ ಮಾಡ್ತಾರೆ. ಆಮೇಲೆ ಇವನ್ ಆ ಟೈಮಲ್ಲಿ USA ಕೂಡ ಇರಾನ್ಗೆ ಏನ್ ಮಾಡ್ತಾರೆ ಅಂದ್ರೆ, ಸೋಲ್ಜರ್ಸ್ ಗಳನ್ನ ಕಳಿಸಿರ್ತಾರೆ. US ಪ್ರೊಟೆಸ್ಟ್ ನಡೀತಿರ್ಬೇಕಾದಾಗೆ ಇರಾನ್ಗೆ ತನ್ನ ಸೋಲ್ಜರ್ಸ್ ಗಳನ್ನ ಕಳಿಸ್ತಿರ್ತಾರೆ. ಸೋಲ್ಜರ್ಸ್ ಅನ್ನ ಕಳಿಸಿ ಅವ್ರಿಗೆ ಹೆಲ್ಪ್ ಮಾಡ್ಬೇಕು, ಇಲ್ಲಿ ಈ ತರ ಬರಬಾರ್ದು. ಸೊ ಹಿಂಗೆಲ್ಲ ನಡೀತಿರ್ತದೆ. ಆ ಟೈಮಲ್ಲಿ ಈ ಕಿಂಗು ಕೂಡ ಕ್ಯಾನ್ಸರ್ ಇರ್ತದೆ. ಕ್ಯಾನ್ಸರ್ ಇಂದ ಅವನು ಸತ್ತೋಗ್ತಾನೆ. ಓಕೆನಾ. ಆಮೇಲೆ ಮಿಡಲ್ ಈಸ್ಟ್ ಅಲ್ಲಿ ಏನಾಗ್ತದಪ್ಪ ಅಂತಂದ್ರ, ಸೊ ಇವನು ಕೊಲೆ ಮಾಡ್ತಾರೆ ಆಕ್ಚುಲಿ. ರವಲುಲ್ಲಾ ಖಮೀನಿಗೆ USA ಇಂದ ಬಂದಂತ ಸೋಲ್ಜರ್ಸ್ಗಳು ಇವನನ್ನ ಕೊಲೆ ಮಾಡಿ ಸಾಯಿಸಾಕ್ತಾರೆ. ಸೊ ಕೊಲೆ ಮಾಡಿ ಸಾಯಿಸಿದ್ಮೇಲೆ ಮುಗೀತಲ್ಲ, ಮತ್ತೆ ಇನ್ನೇನು ಆಟ ಮುಗೀತು ಅಂತ ತಿಳ್ಕೊಂಡಿರ್ತಾರೆ. ಬಟ್ ಏನಾಗುತ್ತಪ್ಪ ಅಂತಂದ್ರ, ಇಲ್ಲಿ ಇವನ್ ಸ್ಟೂಡೆಂಟ್ ಆಗಿರುವಂತಹ, ಯಾರ್ದು, ರವಲುಲ್ಲಾ ಖಮೀನಿಯ ಸ್ಟೂಡೆಂಟ್ ಆಗಿರುವಂತಹ ಯಾರಪ್ಪ ಅಂತಂದ್ರೆ ಅಲಿ ಖಮೀನಿ. ಈಗ ಮೊನ್ನೆ ಸತ್ತರಲ್ಲ, ಅವರು ಅಟ್ಯಾಕ್ ಮಾಡಿದಾರಲ್ಲ ಬಾಂಬ್, ಅಲಿ ಖಮೀನಿ ಆಡಳಿತಕ್ಕೆ ಬರ್ತಾನೆ. ಅಂದ್ರೆ ಸುಪ್ರೀಂ ಲೀಡರ್ ಆಗ್ತಾನೆ. ಇವರು ಸುಪ್ರೀಂ ಲೀಡರ್ ಆಗಿ ಆಯ್ಕೆ ಆಗ್ತಾನೆ. ಸುಪ್ರೀಂ ಲೀಡರ್ ಆಗಿ ಆಯ್ಕೆ ಆದ್ಮೇಲೆನೆ ಸುಪ್ರೀಂ ಆದ್ಮೇಲೆ ಅಗೇನ್ ಇವನು ಕೂಡ ಅದೇ ತರಾನೇ ಶರಿಯಾ ಲಾನ ಮುಂದುವರಿಸ್ತಾನೆ. ಶರಿಯಾ ಲಾ ಇವನು ಕೂಡ ಏನಂತೀರ, ಅಮೆರಿಕನ ವಿರುದ್ಧವಾಗಿ ಹೋರಾಡ್ತಾನೆ. ಇಲ್ಲ, ನಮ್ದೇ ಆದಂತ ಇದು ಇರ್ಬೇಕು, ನಮ್ದೇ ಆದಂತ ರೂಲ್ಸ್ ನಡೀತಿರ್ಬೇಕು, ಅಲ್ಲಾಹುನೇ ಎಲ್ಲ ನಡೆಸ್ತಾನೆ, ಅಲ್ಲಾಹುನೇ ನಮ್ಗೆ ಎಲ್ಲ, ಅವನ್ ಬಿಟ್ರೆ ಬೇರೆ ಯಾರು ಇಲ್ಲ ಅಂತ, ಈ ತರ ಎಲ್ಲ ಒಂದು ಏನ್ ಸ್ಪೀಚ್ಗಳು ಇರ್ತವೆ, ಆ ಸ್ಪೀಚ್ಗಳನ್ನ ಕೊಡಕ್ ಸ್ಟಾರ್ಟ್ ಮಾಡ್ತಾರೆ. ಯಾರು, ಅಲಿ ಖಮೀನಿ. ಇವರು ಜನರಿಂದ ಆಯ್ಕೆ ಆಗಿರ್ತಾನೆ ಇವನು ಸುಪ್ರೀಂ ಲೀಡರ್ ಅಂತೇಳಿ ಇರಾನ್ ನಲ್ಲಿ. ಸೊ ಇದು ಒಂದ್ ಪಾರ್ಟ್ ಅಲ್ಲಿ ನಡೀತಾ ಇರ್ತದೆ. ಸೊ ನೋಡಿ, ಈಗ ಇದೆಲ್ಲ ಏನು ಹಿಸ್ಟ್ರಿ ಇದೆ ನಿಮಗೆ ನಾನು ಹೇಳಿದ್ದು. ಈ ತರ ಎಲ್ಲ ಇದೆ ಅನ್ನೋದು ಒಂದು ಹಿಸ್ಟ್ರಿ ಭಾಗ ಆದ್ರೆ, ಇವಾಗ ಮೇನ್ ಪಾರ್ಟಿಗೆ ಬರೋಣ. ಯಾಕೆ ಅಲ್ಲಿ ಏನಾಯ್ತು ಅಂದ್ರೆ, ಕಾರಣ ಏನು, ಈ ನಮ್ನಿ ಇಷ್ಟೊಂದೆಲ್ಲ ಇದ್ ಮಾಡಕ್ಕೆ ಕಾರಣ ಏನು ಅನ್ನೋದಕ್ಕೆ ಇವಾಗ ಮೇನ್ ಪಾರ್ಟಿಗೆ ಬರೋಣ. ಸೊ ಇಲ್ಲಿ ಏನಾಗ್ತದೆ ಅಂತಂದ್ರೆ, ಈ ಏನು ಇರಾನ್ ಅನ್ನೋದು ಮಿಡಲ್ ಈಸ್ಟ್ ಅಲ್ಲಿ ಅತ್ಯಂತ ಪ್ರಮುಖವಾದಂತಹ
ಟ್ರೇಡ್ ಸೆಂಟರ್ ತರ, ಇದೊಂಥರ ಟ್ರೇಡ್ ಸೆಂಟರ್ ಅಂತಂದ್ರೆ ಮಾರುಕಟ್ಟೆ ತರ, ಒಂದು ಮಿಡಲ್ ಮಾರುಕಟ್ಟೆ. ಯಾವ್ದೇ ಒಂದು ಊರಲ್ಲಿ ಒಂದು ಮಿಡಲ್ ಮಾರುಕಟ್ಟೆ ಇದ್ರೆ ಅದು ಎಲ್ಲರೂ ಅಲ್ಲೇ ಬಂದು ತಗೊಂತ ಹೋಗ್ತಿರ್ತಾರೆ. ಯಾರು ತುಂಬಾ ದೂರ ಇರೋದಕ್ಕೆ ಹೋಗ್ತಾ ಇರಲ್ಲ. ಯಾರಿಗೆ ತಮ್ಮ ಹತ್ರ ಇರ್ತದೋ ಅಲ್ಲಿಂದಾನೇ ಎಲ್ಲಾ ನಡೆಸ್ಬೇಕು ಅನ್ನೋದೊಂದು ಒಂದು ವಿಚಾರ ಇರ್ತದೆ. ಓಕೆನಾ. ಸೊ ಇದು ನಡೀತಿರ್ತದೆ ಯಾವುದು ಇದರಲ್ಲಿ, ಇರಾನ್ ನಲ್ಲಿ. ಮಿಡಲ್ ಈಸ್ಟ್ ಆಗಿರೋದ್ರಿಂದ ತುಂಬಾ ಇದು ಇರ್ತದೆ. ಸೊ ಇಲ್ಲಿ ಕಾರಣ ಏನಪ್ಪಾ ಅಂತಂದ್ರೆ ಎದಕ್ಕೆ ಇವರು ಹೊಡೆದಾಡ್ತಿದ್ದಾರೆ, ಎದಕ್ಕೆ ಇವರು ಇಷ್ಟೊಂದು ಇದ್ ಮಾಡ್ತಿದಾರೆ ಅಂದ್ರೆ ಒಂದೇ ಒಂದು ಕಾರಣ ಏನಪ್ಪಾ ಅಂದ್ರೆ ಯು ಎಸ್ ಎ ಏನ್ ಹೇಳ್ತಾ ಇದೆ ಅಂತಂದ್ರೆ ಮಿಡಲ್ ಈಸ್ಟ್ ಅಲ್ಲಿ ಮಿಡಲ್ ಈಸ್ಟ್ ಅಲ್ಲಿ ತಂದೆ ಆಳ್ವಿಕೆ ಇರಬೇಕು, ಆಳ್ವಿಕೆ ತಾನೇ ಮಾಡಬೇಕು. ಯಾಕೆ ಆಳ್ವಿಕೆ ಮಾಡಬೇಕು? ಆಳ್ವಿಕೆ ಯಾಕೆ ಮಾಡ್ಬೇಕಂತ ಹೇಳ್ತೇವೆ ಅಂತಂದ್ರೆ ಯಾವುದೇ ಒಂದು ಟ್ರೇಡ್ ನಡಿಬೇಕಂದ್ರೆ ನಾವು ಹಣವನ್ನ ಕೊಡ್ತೀವಿ, ಹಣವನ್ನ ಇಸ್ಕೊಡ್ತೀವಿ, ಹೌದಾ? ಬಟ್ ಯು ಎಸ್ ಎ ಏನ್ ಹೇಳ್ತಾ ಇದೆ ಅಂತಂದ್ರೆ ನೀವು ಟ್ರೇಡ್ ಮಾಡಿ, ನಾವು ಬೇಡ ಅನ್ನಂಗಿಲ್ಲ, ಬಟ್ ನೀವು ಡಾಲರ್ ಅಲ್ಲೇ ಮಾಡ್ಬೇಕಂತ ಹೇಳ್ತಾ ಇದೆ. ಡಾಲರ್ ಅಲ್ಲೇ ಮಾಡ್ಬೇಕಂತ ಹೇಳ್ತಾ ಇದೆ. ಸೊ ಡಾಲರ್ ಅಂತಂದ್ರೆ ಏನಂದ್ರೆ ಡಾಲರ್ ನೋಟುಗಳು ಎಲ್ಲಿ ಪ್ರಿಂಟ್ ಆಗ್ತವೆ? ಇರಾನ್ ಅಲ್ಲಿ ಪ್ರಿಂಟ್ ಆಗಲ್ಲ, ಕುವೈತ್ ಅಲ್ಲಿ ಪ್ರಿಂಟ್ ಆಗಲ್ಲ, ಓನ್ಲಿ ಅಮೆರಿಕಾದಲ್ಲೇ ಪ್ರಿಂಟ್ ಆಗ್ತದೆ. ಅಂದ್ರೆ ನಿಮಗೆ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ, ಈಗ ಇಂಡಿಯಾ ಇದೆ ಅಲ್ಲ, ಇಲ್ಲಿ ಪಾಕಿಸ್ತಾನ ಇದೆ. ಇಂಡಿಯಾದಲ್ಲಿ ನೀವು ಏನೇ ತಗೊಳ್ರಿ, ಏನೇ ಮಾರಾಟ ಮಾಡಿ, ಏನೇ ಇದು ಮಾಡಿ, ಏನ್ ಬೇಕಾದ್ ಮಾಡಿ, ಬಟ್ ಪಾಕಿಸ್ತಾನಿ ರುಪೀಸ್ ಅಲ್ಲೇ ಮಾಡ್ಬೇಕಂತಂದ್ರೆ ನಾವು ಡಿಪೆಂಡೆಂಟ್ ಯಾರ ಮೇಲೆ ಇದೀವಿ? ಪಾಕಿಸ್ತಾನ ಮೇಲೆ ಇದೀವಿ. ಯಾಕಂದ್ರೆ ಇವ್ರ ಹತ್ರ ರುಪೀಸ್ ಇದೆ, ಇವರ ಕರೆನ್ಸಿಯನ್ನ ನಾವು ಯೂಸ್ ಮಾಡ್ಕೊಂತಿದೀವಿ ಅಂತಂದ್ರೆ ನಾವು ಇವ್ರ ಮೇಲೆ ಡಿಪೆಂಡ್ ಆಗಿಬಿಡ್ತೀವಿ. ಸೊ ಅದೇ ತರಾನೇ ಯು ಎಸ್ ಎ ಕೂಡ ಏನ್ ಮಾಡ್ತಾ ಇದೆ ಅಂತಂದ್ರೆ ಮಿಡಲ್ ಈಸ್ಟ್ ಅಲ್ಲಿ ಎಷ್ಟೆಷ್ಟು ಮುಸ್ಲಿಂ ಕಂಟ್ರೀಸ್ ಇದಾವೆ ನೋಡಿ, ಅಲ್ಲಿ ಡಾಲರ್ ತಂದೆ ಆದಂತಹ ಕರೆನ್ಸಿ ನಡಿಬೇಕನ್ನೋ ಒಂದು ತೀರ್ಮಾನದಲ್ಲಿ ಅವ್ರೆಲ್ಲಾ ಅವ್ರಿಗೆ ಅಟ್ಯಾಕ್ ಮಾಡ್ತಾ ಇದೆ ಕೂಡ. ಸೊ ಹೀಗಾಗಿ ತನ್ನ ಆಳ್ವಿಕೆಯಲ್ಲಿ ಪಡ್ಕೋಬೇಕು ಅನ್ನೋದೊಂದು ಕಾನ್ಸೆಪ್ಟ್ ಅಲ್ಲಿ ಅವ್ರಿದ್ದಾರೆ. ಓಕೆನಾ. ಸೊ ಹೀಗಾಗಿ ಇವರು ಇರಾನ್ ಮೇಲೆ ಪದೇ ಸ್ಯಾಂಕ್ಷನ್ ಹಾಕುವುದು ಅಥವಾ ಟ್ಯಾರಿಫ್ ಹಾಕುವುದು, ತಮ್ಮ ಆಳ್ವಿಕೆ ನಮ್ ಪ್ರಕಾರನೇ ನೀವು ನಡ್ಕೊಳ್ಳಿ ಅಂತೇಳಿ ಇವ್ರ ಮೇಲೆ ಪದೇ ಪ್ರೆಷರ್ ಆಗ್ತಾ ಇದ್ದಾರೆ. ಸೊ ಅದಕ್ಕೆ ಕೂಡ ಇರಾನ್ ಕೂಡ ಇಷ್ಟು ವರ್ಷ ಆದ್ರೂ ಅವರು ಒಪ್ಕೊಂಡಿಲ್ಲ ಯಾವುದೇ ತರದ್ದು ಇದಕ್ಕೆ. ಸೊ ಇವ್ರು ಏನ್ ಮಾಡ್ತಾರೆ, ಯಾರು ಅಂತಂದ್ರೆ ನಮ್ಮ ಇರಾನ್ದವ್ರು ಏನ್ ಮಾಡಕ್ ಸ್ಟಾರ್ಟ್ ಮಾಡಿದಾರೆ ಅಂತಂದ್ರೆ ಯುರೇನಿಯಂ ಅನ್ನ, ಓಕೆನಾ, ಯುರೇನಿಯಂ ನಿಮ್ಗೆ ಮತ್ತೆ ನೆಕ್ಸ್ಟ್ ಇದ್ರಲ್ಲಿ ಹೇಳ್ತೇನೆ. ಯುರೇನಿಯಂ ಅನ್ನೋದು ಒಂದು ನ್ಯಾಚುರಲ್ ಆಗಿ ಶುರುವಂತಹ ವಸ್ತು. 238 ಸಿಗ್ತದೆ ನಿಮಗೆ. ಯುರೇನಿಯಂ ನ್ಯಾಚುರಲ್ ಆಗಿ 238 ಸಿಗ್ತದೆ. ಓಕೆನಾ. ಈ ಯುರೇನಿಯಂ ಅನ್ನೋದನ್ನ ಎದಕ್ ಬಳಸ್ತಾರೆ ಅಂತಂದ್ರೆ ಅಟೋಮಿಕ್ ಬಾಂಬ್ ಆಗಿರ್ಬೋದು, ಅಥವಾ ಗಳನ್ನ ತಯಾರು ಮಾಡ್ಲಿಕ್ಕೆ, ಯುದ್ಧ ಸಾಮಗ್ರಿಗಳು, ಗಳನ್ನ ತಯಾರು ಮಾಡ್ಲಿಕ್ಕೆ ಈ ಯುರೇನಿಯಂ ನ ಬಳಸ್ತಾರೆ. ಬಟ್ 238 ಬಳಸಲ್ಲ, ಅದರಲ್ಲಿ 235 ಅನ್ನ ಬಳಸ್ತಾರೆ. ಅಂದ್ರೆ ಈ ಯುರೇನಿಯಂ 238 ಅನ್ನೇ ಯುರೇನಿಯಂ 235 ಗೆ ಕನ್ವರ್ಟ್ ಮಾಡ್ತಾರೆ. ಇದಕ್ಕೆ ಯುರೇನಿಯಂ ಎನ್ರಿಚ್ಮೆಂಟ್ ಅಂತ ಹೇಳ್ತೀವಿ ನಾವು. ಸೊ ಈ ಯುರೇನಿಯಂ 235 ಅನ್ನ ಬಳಸ್ಕೊಂಡು ನಾವು ವೆಪನ್ಸ್ ಮತ್ತೆ ಅಟೋಮಿಕ್ ಬಾಂಬ್ ಗಳನ್ನ ತಯಾರು ಮಾಡ್ತೀವಿ. ಓಕೆನಾ. ಸೊ ಇಲ್ಲಿ ನೋಡ್ಬೋದು ನೀವು ಇದೊಂದು ಮ್ಯಾಪ್ ಅಲ್ಲಿ ಯಾರ್ಯಾರ ಹತ್ರ ಯುರೇನಿಯಂ ಇದೆ, ಯುರೇನಿಯಂ ಬಾಂಬ್ಸ್ಗಳು ಅಥವಾ ನ್ಯೂಕ್ಲಿಯರ್ ಬಾಂಬ್ಸ್ಗಳು, ಗೊತ್ತಾಯ್ತಾ? ನ್ಯೂಕ್ಲಿಯರ್ ಬಾಂಬ್ಸ್ ಅಂತಾನೆ ಬಹಳ ಫೇಮಸ್ ಆಗಿರೋದು. ಸೊ ಈ ನ್ಯೂಕ್ಲಿಯರ್ ಬಾಂಬ್ಸ್, ಅಟೋಮಿಕ್ ಬಾಂಬ್ಸ್ ಅಥವಾ ಏನೇ ಆಗಿರ್ಬೋದು, ಇವುಗಳನ್ನ ತಯಾರು ಮಾಡ್ಲಿಕ್ಕೆ ಇವರು ಯುರೇನಿಯಂ 235 ನ ಯೂಸ್ ಮಾಡ್ಕೊಂತಿರ್ತಾರೆ. ಸೊ ಇಲ್ಲಿ ನೋಡಿದ್ರೆ US ಕಡೆ ಇದೆ, UK ಕಡೆ ಇದೆ, ಫ್ರಾನ್ಸ್ ಕಡೆ ಇದೆ, ಪಾಕಿಸ್ತಾನ್ ಕಡೆ ಇದೆ, ಇಂಡಿಯಾ ಇದೆ, ರಷ್ಯಾ ಇದೆ, ಚೀನಾ ಇದೆ, ಅಂಡ್ ನಾರ್ತ್ ಕೊರಿಯಾ ಕಡೆ ಇದೆ. ಓಕೆನಾ. ಸೊ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನೀವು, ಇಲ್ಲಿ ಮಿಡಲ್ ಈಸ್ಟ್ ಅಲ್ಲಿ ಇದು ಮುಸ್ಲಿಂ ಮೆಜಾರಿಟಿ ಕಂಟ್ರೀಸ್, ಕರೆಕ್ಟಾ? ಮುಸ್ಲಿಂ ಮೆಜಾರಿಟಿ ಕಂಟ್ರೀಸ್ ಅಲ್ಲಿ ಯಾವುದೇ ಒಂದು ಕಂಟ್ರಿ ಕಡೆನೂ ಇಲ್ಲ, ಓನ್ಲಿ ಇಸ್ರೇಲ್ ಕಡೆ ಇದೆ. ಸೊ ಹಾಗಾಗಿ ಇಸ್ರೇಲ್ ಏನ್ ಮಾಡ್ತದೆ ಅಂತಂದ್ರೆ, ಇಸ್ರೇಲಿಗೆ ಈ ಅಮೆರಿಕಾದವ್ರು ಸಪೋರ್ಟ್ ಮಾಡ್ತಾರೆ. ಯಾಕಂದ್ರೆ ಇವ್ರ ಹತ್ರ ಇದೆ ಅಂತಂದ್ಮೇಲೆ ಯಾವ ಕಂಟ್ರಿಗಳು ಇದ್ರ ಮೇಲೆ ಅಟ್ಯಾಕ್ ಮಾಡಕ್ ಹೆದರ್ತವೆ. ಯಾಕಂದ್ರೆ ನ್ಯೂಕ್ಲಿಯರ್ ವೆಪನ್ ಇಸ್ ವೆರಿ ಡೇಂಜರಸ್. ಹಿರೋಶಿಮಾ ಮತ್ತು ನಾಗಾಸಾಕಿ ಕೇಳಿರ್ಬೋದು ನೀವು. ಪೂರ ಇಡೀ ಮ್ಯಾಪ್ ಇಂದಾನೆ ಹೊರಗಾಕಿದ್ರು ಅವ್ರನ್ನ.
ಒಂದೇ ಒಂದು ನ್ಯೂಕ್ಲಿಯರ್ ಬಾಂಬ್ ಇಂದ. ಸೊ ಹೀಗಾಗಿ ಯಾರು ನ್ಯೂಕ್ಲಿಯರ್ ಬಾಂಬ್ ಇದ್ದವರು ಯಾರು ಹೊಡೆದಾಡೋದಿಲ್ಲ. ಸೊ ಹೀಗಾಗಿರೋದ್ರಿಂದ ಏನಾಗ್ತಾ ಇದೆ ಅಂತಂದ್ರೆ ಮುಸ್ಲಿಂ ಕಂಟ್ರೀಸ್ ಯಾವ್ದೂ ಇಲ್ಲಲ್ಲ. ಸೊ ಇರಾನ್ ಏನ್ ಮಾಡ್ತಾ ಇದೆ, ಇರಾನು ತನ್ನದೇ ಆದಂತಹ ನ್ಯೂಕ್ಲಿಯರ್ ಬಾಂಬ್ ಅನ್ನ ತಯಾರಿಸಲಿಕ್ಕೆ ಟ್ರೈ ಮಾಡ್ತಾ ಇದೆ. ಇದು ಎಷ್ಟ್ರ ಮಟ್ಟಿಗೆ ಹೋಗಿದೆ ಅಂದ್ರೆ 60% ಮಾಡಿತ್ತಿದು. ಕರೆಕ್ಟಾ? ಎಲ್ಲಿವರೆಗೂ ಇದು ಹೈಯೆಸ್ಟ್ ಹೋಗುತ್ತೆ ಅಲ್ಲಿಗೆ ಏನ್ ಮಾಡ್ತಾರೆ ಅಂದ್ರೆ, ಸೊ ನೋಡಿ ಇಲ್ಲಿ ಹಾಗೆ ನಾವು ಇನ್ನೊಂದು ಹೇಳ್ತೀನಿ. ಇಲ್ಲಿ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಇವರಿಗೆ ಇಸ್ರೇಲ್ ಒಂದೇ ಇರೋದ್ರಿಂದ ಇವ್ರಿಗೆ ಸಪೋರ್ಟ್ ಯಾರು ಇಲ್ಲ. ಸೊ ಇಲ್ಲಿ ಏನಿದೆ, ಇವ್ರಿಗೆ ಸಪೋರ್ಟ್ ಯಾರಿದೆ, USA ಇದೆ. USA ಇವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ USA ಇಲ್ಲಿ ಆಡಳಿತ ತಗೊಂಡ್ರೆ ನಮಗ್ ಹೊರತಾಗ್ಬಿಡ್ತದೆ ಅಂತೇಳಿ ರಷ್ಯಾ ಮತ್ತೆ ಚೀನಾದವರು ಏನ್ ಮಾಡ್ತಾ ಇದ್ದಾರೆ, ಇರಾನಿಗೆ ಇಲ್ಲಿಗಲಿ ಈ ನ್ಯೂಕ್ಲಿಯರ್ ಬಾಂಬ್ ಗಳನ್ನ ತಯಾರು ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಾರೆ. ಓಕೆನಾ? ನ್ಯೂಕ್ಲಿಯರ್ ಬಾಂಬ್ ಗಳನ್ನ ತಯಾರು ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಾರೆ. ಸೊ ಇದರಿಂದ ಇಲ್ಲಿ ತಯಾರು ಮಾಡ್ಲಿಕ್ಕೆ ಎಷ್ಟಾಗಿತ್ತು ಅಂದ್ರೆ 60% ಹೆಲ್ಪ್ ಮಾಡಿತ್ತು. ಬಟ್ ಇದೇನ್ ಮಾಡುತ್ತೆ ಅಂದ್ರೆ USA ಅಥವಾ ಮತ್ತು ಇಸ್ರೇಲ್ ಇವೆರಡು ಏನ್ ಮಾಡ್ತವೆ ಅಂತಂದ್ರೆ ಎಲ್ಲಿವರೆಗೂ ಇದು ಹೋಗುತ್ತೆ ನೋಡು, 60% ಆಗಿರ್ಬೋದು, 70% ಆಗಿರ್ಬೋದು, ಅಥವಾ 10% ಇಟ್ಕೊಳ್ಳಿ ಫಸ್ಟ್ಗೆ, ಅಥವಾ 20% ಇಟ್ಕೊಳ್ಳಿ. ಎಲ್ಲಿವರೆಗೂ ಇದು ಪರ್ಸೆಂಟೇಜ್ ಜಾಸ್ತಿ ಮಾಡ್ಕೊಂಡಿರುತ್ತೆ ಅಲ್ಲಿವರೆಗೂ ಇಲ್ಲಿ ಬಂದಂತ ಸೈಂಟಿಸ್ಟ್ಗಳು ಆಗಿರ್ಬೋದು ಅಥವಾ ಇಂಜಿನಿಯರ್ಸ್ ಆಗಿರ್ಬೋದು ಇವ್ರನ್ನ ಕೊಲೆ ಮಾಡ್ಬಿಡ್ತಾರೆ. ಯಾರು? USA ಮತ್ತೆ ಇಸ್ರೇಲ್ಗಳು ಕೊಲೆ ಮಾಡಿ ಅಗೇನ್ ಈ ನ್ಯೂಕ್ಲಿಯರ್ ಪ್ಲಾಂಟ್ ಮತ್ತೆ ಸ್ಟಾರ್ಟಿಂಗ್ ಇಂದ ಸ್ಟಾರ್ಟ್ ಮಾಡ್ಬೇಕು. ಕಂದ್ರೆ ಈಗ ಆಲ್ಮೋಸ್ಟ್ ಹೊಡೆದಾಕಿದ್ದಾರೆ ಅಂದ್ರೆ ಮತ್ತೆ ಅಗೇನ್ ಸ್ಟಾರ್ಟಿಂಗ್ ಇಂದ ಸ್ಟಾರ್ಟ್ ಮಾಡಿ. ಸೊ ಹಿಂಗಾಗಿ ಇವ್ರ ಹತ್ರ ನ್ಯೂಕ್ಲಿಯರ್ ವೆಪನ್ ಬರಕ್ಕೆ ಸಾಧ್ಯನೇ ಮಾಡ್ತಿಲ್ಲ, ಮತ್ತೆ ಇವ್ರು ಬರಾಕು ಕೊಡುವುದಿಲ್ಲ. ಯಾರು? USA ಮತ್ತೆ ಇಸ್ರೇಲ್ದವರು ಈ ಮಿಡಲ್ ಈಸ್ಟ್ ಅಲ್ಲಿ ಬರಾಕು ಕೊಡುದಿಲ್ಲ. ಇವರು ಇದೇ ಪ್ಲಾನ್ ಅಲ್ಲಿ ಇಟ್ಕೊಂಡಿದ್ದಾರೆ ಇವರು. ಓಕೆನಾ? ಇದು ಒಂದು ಕಾರಣ. ಅಂಡ್ ಇನ್ನೊಂದೇನಂದ್ರೆ ಒಂದು ವೆಪನ್ ತಯಾರಾಗ್ಬೇಕಂದ್ರೆ, ಒಂದು ಬಾಂಬ್ ತಯಾರಾಗ್ಬೇಕಂದ್ರೆ 90% ಎನ್ರಿಚ್ಮೆಂಟ್ ಇರುವಂತಹ ಯುರೇನಿಯಂ 235 ಇರಬೇಕು. 90% ಆಗಿರ್ಬೇಕು ಇದು ಎನ್ರಿಚ್ಮೆಂಟ್ ಯುರೇನಿಯಂ 235. ಇವ್ರು 60% ಹೋಗಿದ್ರು. ಅದಕ್ಕೆ ಇವರು ಬೆಂಜಮಿನ್ ನೆತನ್ಯಾಹು ಇಸ್ರೇಲ್ PM ಅವರು UN ಅಲ್ಲಿ ಈ ಫೋಟೋ ಇಟ್ಟುಕೊಂಡು ತೋರಿಸಿದ್ರು. ನೋಡಿ, ಇಸ್ರೇಲ್ ಇಲ್ಲಿವರೆಗೂ ಬಂದಿದೆ 70%. ಇನ್ 20% ಏನಾದ್ರು ಆಯ್ತಂದ್ರೆ ಖತಮ್. ಎಲ್ಲ ಇಲ್ಲಿರುವಂತ ಮಿಡಲ್ ಈಸ್ಟ್ ಅಲ್ಲಿ ಇರುವಂತ ಎಲ್ಲಾ ದೇಶಗಳು ಅಪಾಯಕಾರಿಯಾಗಿ ನಿಂತವೆ ಅಂತ ಹೇಳ್ಬಿಟ್ಟು UN ಅಲ್ಲಿ ತೋರಿಸಿದಂತಹ ಒಂದು ಪಿಕ್ ಇದು. ಸೊ ಇದು ಆಕ್ಚುಲಿ ಕಾರಣ ಆಗಿರೋದು ಇವರಿಗೆ. ಮತ್ತೆ ಇನ್ನೊಂದು ಸೆಕೆಂಡ್ ಕಾರಣ ಏನಪ್ಪಾ ಅಂತಂದ್ರೆ, ನೀವು ಮೆಕ್ಕಾ ಮದೀನಾ ಕೇಳಿರ್ಬೋದು. ಹೌದಾ? ಮೆಕ್ಕಾ ಮದೀನಾ ಮತ್ತು ಮೆಕ್ಕಾ. ನೋಡಿ, ಇರಾನ್ ಅನ್ನೋದು 2000 ವರ್ಷಗಳ ಇತಿಹಾಸವನ್ನ ಹೊಂದಿದೆ. ಓಕೆನಾ? ಈ ಸೌದಿ ಅರೇಬಿಯಾ ಅನ್ನೋದು 1932ರಲ್ಲಿ ಫೌಂಡ್ ಆಗಿದೆ. ಅಂದ್ರೆ 1932ರಲ್ಲಿ ಇದು ಒಂದು ರಾಷ್ಟ್ರ ಅಂತ ಹೇಳಿ ದೇಶಕ್ಕೆ ಪರಿಚಯ ಆಗಿರೋದು, ಇಡೀ ಪ್ರಪಂಚಕ್ಕೆ ಪರಿಚಯ ಆಗಿರೋದು. ಇಲ್ಲಿರುವಂತ ಇಷ್ಟು ಒಂದು ಇತಿಹಾಸ ಹೊಂದಿರುವಂತ ಒಂದು ದೇಶ ಇಡೀ ಮುಸ್ಲಿಂ ಕಮ್ಯುನಿಟಿಗೆ ದಿಗ್ಗಜ ಆಗಿದೆ. ಮುಸ್ಲಿಂ ಕಮ್ಯುನಿಟಿಗೆ ಇದೊಂದು ಹೋಲಿ ಪ್ಲೇಸಸ್ ತರ ಆಗ್ಬಿಟ್ಟಿದೆ. ಲೀಡರ್ ಆಗಿದೆ ಇದು, ಮುಸ್ಲಿಂ ಲೀಡರ್ ಇದು. ಯಾವುದು? ಸೌದಿ ಅರೇಬಿಯಾ ಲೀಡರ್ ಆಗಿದೆ. ಮತ್ತು ಹೋಲಿ ಪ್ಲೇಸಸ್ಗಳು ಯಾರೇ ಮುಸ್ಲಿಂ ಇದ್ರು ಫಸ್ಟ್ ಮೆಕ್ಕಾ ಜೀವನ ಲೈಫ್ ಟೈಮ್ ಅಲ್ಲಿ ಒಂದ್ಸಲ ಮೆಕ್ಕಾ ಮತ್ತು ಮದೀನಾ ಹೋಗಿ ಬರ್ತಾರ ಅನ್ನೋದು ನಾವು ಕೇಳಿದೀವಿ. ಸೊ ಮುಸ್ಲಿಂ ಯಾವ್ದೇ ಮೂಲೆಯಲ್ಲಿ ಅವ್ರು ಮೆಕ್ಕಾ ಮದೀನಾ ಬಂದೇ ಹೋಗ್ಬೇಕು ಅನ್ನೋದೊಂದು ಇದೇ ಇದೆ. ಯಾಕೆ? ಇವ್ರು 1932ರಲ್ಲಿ ಫೌಂಡ್ ಆಗಿ ಇಷ್ಟೆಲ್ಲ ಮಾಡ್ಕೊಂಡಿದ್ರು ಇದಕ್ಕೆ 2000 ವರ್ಷಗಳ ಹಿಂದೆ ಇರುವಂತ ಇತಿಹಾಸ ಇರುವಂತ ಒಂದು ಇರಾನ್ ದೇಶ ನಮ್ಮಲ್ಲಿ ಏನಿದೆ ಲೀಡರ್ ಆಗಿದೆ ನೋಡು, ಇದು ನಾವಾಗ್ಬೇಕು, ಮುಸ್ಲಿಂ ಲೀಡರ್ ನಾವಾಗ್ಬೇಕು, ಅವರಲ್ಲ ನಾವಾಗ್ಬೇಕು ಅನ್ನೋದೊಂದು ಏನಂತೀರ, ಒಂದು ಹೊಟ್ಟೆ ಕಿಚ್ಚಲ್ಲ, ಪ್ರಾಪರ್ ಆಗಿನ ಹೇಳ್ಬೋದು. ಹೌದು, ಅವ್ರಿಗೆ ಅನ್ನಿಸ್ತಿರ್ಬೋದು. ಅವರೇ ಮೊದ್ಲಿನ 1200 ವರ್ಷಗಳ ಇತಿಹಾಸ ಹೊಂದಿದೆ ಅಂತಂತ ಅವರೇ ಇರ್ಬೋದು. ಮತ್ತೆ ಇದು ಒಂದೇ ದೇಶ, ಇರಾನ್ ಒಂದೇ ದೇಶ ನಾನ್ ಅರೇಬಿಕ್ ಕಂಟ್ರಿ ಇದು. ಇಲ್ಲಿ ಪರ್ಷಿಯಾ ಮಾತಾಡ್ತಾರೆ. ಇರಾನ್ನ ಮೊದಲನೇ ಹೆಸರು ಪರ್ಷಿಯಾನೆ. ಆಯ್ತಾ? ಆಮೇಲೆ ಸ್ಕಾಲರ್ಗಳು ಬಂದು ಅದನ್ನ ಚೇಂಜ್ ಮಾಡ್ತಾರೆ. ಇದು
ಕಾನ್ಸೆಪ್ಟ್ ಇವ್ರ ಮೇಲೆ ಬಾಂಬ್ ಇವ್ರ ಮೇಲೆ ಬಾಂಬ್ ಹಾಕ್ಲಿಕ್ಕೆ. ಓಕೆನಾ. ಈಗ ಇದಕ್ ಬರೋದಾದ್ರೆ ಓಕೆ, ಈಗ ನಮ್ಮ ಮೇನ್ ಕಾನ್ಸೆಪ್ಟ್ ಇಲ್ಲಿ ಏನಾಗ್ತಾ ಇದೆ, ಎಷ್ಟೆಷ್ಟಾಯ್ತು ಏನೇನಾಯ್ತು ಅಂತ ಬರೋದಾದ್ರೆ ಇಲ್ಲಿ ನೋಡಿ, ನೀವು ನೋಡ್ಬೋದು ಇಡೀ ನಮ್ ವರ್ಲ್ಡ್ ಅಲ್ಲೇ ಅತಿ ಹೆಚ್ಚು ಆಯಿಲ್ ರಿಸರ್ವ್ ಹೊಂದಿರುವಂತ ದೇಶಗಳ ಪಟ್ಟಿಯಲ್ಲಿ ವೆನಿಜುವೆಲಾ. ಮೊನ್ನೆ ಅಷ್ಟೇನೆ USA ಇವ್ರ ಮೇಲೆ ಬಾಂಬ್ ಹಾಕಿ ತನ್ನ ವಶಕ್ಕೆ ತಗೊಂಡಿದೆ. ಯಾಕೆ? ತಾನೇ USA ಏನ್ ಗೊತ್ತಾ, ತಾನೇ ಇಡೀ ವರ್ಲ್ಡ್ ಅಲ್ಲಿ ತಾನೇ ಲೀಡರ್ ಇರ್ಬೇಕು, ಎಲ್ಲಾನು ನಾನೇ ಕಂಟ್ರೋಲ್ ಮಾಡ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಇರೋದ್ರಿಂದ ಅದು ಎಲ್ಲೇ ನೋಡಿ, ಯಾವುದೇ ಒಂದು ನಿಮ್ಗೆ ಮುಂದೆ ಹೇಳ್ತೇನೆ. ಸೊ ಇಷ್ಟೆಷ್ಟು ನೋಡ್ಕೊಳ್ಳಿ, ವೆನಿಜುವೆಲಾ ಇದೆ, ಸೌದಿ ಅರೇಬಿಯಾ ಇದೆ, ಇದು US ಕಂಟ್ರೋಲ್ ಅಲ್ಲಿ ಇದೆ. ಇರಾನ್ US ಕಂಟ್ರೋಲ್ ಅಲ್ಲಿ ಇಲ್ಲ, ಅದಕ್ಕೋಸ್ಕರ ಇವ್ರ ಮೇಲೆ ಅಟ್ಯಾಕ್ ಮಾಡ್ಲಾಗ್ತಿದೆ. ಇರಾಕ್ ಇದೆ, ಯುನೈಟೆಡ್ ಅರಬ್ ಎಮಿರೇಟ್ಸ್, ಅಮೆರಿಕನ್ ಇದರಲ್ಲಿದೆ, ಕುವೈತ್ ಇದೆ ಅಂಡ್ ಯುನೈಟೆಡ್ ಸ್ಟೇಟ್ಸ್. ಸೊ ಅತಿ ಹೆಚ್ಚು ಹೊಂದಿರೋದ್ರಲ್ಲಿ ಟಾಪ್ 3 ಅಲ್ಲಿ ಇರಾನ್ ಇದೆ. ಸೊ ಹೀಗಾಗಿ ಇರಾನ್ ಅಲ್ಲಿ ತನ್ನ ಆಳ್ವಿಕೆಯನ್ನು ಮಾಡ್ಬೇಕನ್ನೋದು ಅವ್ರದ್ದು USA. ಮತ್ತೆ ನ್ಯೂಕ್ಲಿಯರ್ ಸ್ಟೇಟಸ್, ನಾನು ಅವಾಗ್ಲೇನು ಇನ್ನೊಂದು ಮ್ಯಾಪ್ ತೋರಿಸಿದ್ದೆ ನಿಮ್ಗೆ. ಯುನೈಟೆಡ್ ಸ್ಟೇಟಸ್, ರಷ್ಯಾ, ಯುನೈಟೆಡ್ ಕಿಂಗ್ಡಮ್, ಫ್ರಾನ್ಸ್, ಚೀನಾ, ಪಾಕಿಸ್ತಾನ ಅಲ್ಲಿದೆ, ಆಮೇಲೆ ಇಂಡಿಯಾದಲ್ಲಿದೆ, ಆಮೇಲೆ ನಾರ್ತ್ ಕೊರಿಯಾದಲ್ಲಿದೆ. ಅಂಡ್ ಅಗೇನ್ ಒನ್ ಮೋರ್ ಥಿಂಗ್, ಇನ್ ಮಿಡಲ್ ಈಸ್ಟ್ ಅಲ್ಲಿ ಒಂದೇ ಒಂದು ಇಸ್ರೇಲ್ ಅಲ್ಲಿದೆ. ಓಕೆನಾ. ಸೊ ಹೀಗಾಗಿ ಎದಕ್ ಮಾಡುತ್ತೆ, ಯಾಕೆ ಅಮೆರಿಕ ಅಟ್ಯಾಕ್ ಮಾಡ್ತಾ ಇರುತ್ತೆ? ಒಂದು, ಅಲ್ಲಿ ಸಿಗುವಂತ ಆಯಿಲ್, ಪೆಟ್ರೋಲಿಯಂ ಅಂಡ್ ತಂದೆ ಕರೆನ್ಸಿ ನಡಿಬೇಕು. ಕರೆನ್ಸಿ ಇಡೀ ವರ್ಲ್ಡ್ ಅಲ್ಲಿ ಡಾಲರ್ ಕರೆನ್ಸಿನೇ ನಡಿಬೇಕು ಅಂತ ಒಂದು. ಈ ಡಾಲರ್ ಕರೆನ್ಸಿ ನಡೀತಂದ್ರೆ ಇದೇ ಎಲ್ಲಾನು ಕಂಟ್ರೋಲ್ ಮಾಡುತ್ತೆ, ಲೀಡರ್ ಆಗುತ್ತೆ. ಹೌದಾ. ಫೈನಾನ್ಷಿಯಲಿ ಏನೇ ಬಂದ್ರು ಇವರೇ ಎಲ್ಲ ನೋಡ್ಕೊಳ್ಳೋದಾಗುತ್ತೆ. ಸೊ ಹೀಗಾಗಿ ಇದೊಂದು ಏನೋ ಒಂದು ಕಾನ್ಸೆಪ್ಟ್ ಬಂದು ಎಲ್ಲಾ ಕಡೆ ತಾವೇ ಆಳ್ವಿಕೆ ಮಾಡ್ಬೇಕಂತ ಹೇಳ್ಬಿಟ್ಟು ಈ ತರ ಹುಚ್ಚು ಕಲ್ಪನೆಯಲ್ಲಿ ಬೇರೆ ಎಲ್ಲಾ ದೇಶದ ಮೇಲೆ ಆಳ್ವಿಕೆ ಮಾಡ್ತಾ ಇದ್ದಾರೆ. ನೋಡಿ, ಯಾವುದೇ ಒಂದು ದೇಶದಲ್ಲಿ ಟ್ರಾನ್ಸ್ಪೋರ್ಟೇಷನ್ಗೆ ಆಯಿಲ್ ಬೇಕು, ಪೆಟ್ರೋಲ್ ಬೇಕು, ಡೀಸೆಲ್ ಬೇಕು. ಇವೆಲ್ಲ ಸಿಗೋದು ಯಾವ್ಯಾವ ಕಂಟ್ರಿ ಇವುಗಳನ್ನ ರಫ್ತು ಮಾಡ್ತಾ ಇದೆ, ಅಥವಾ ಇವುಗಳನ್ನ ಯಾವ ಕಂಟ್ರಿ ಉತ್ಪಾದನೆ ಮಾಡ್ತಾ ಇದೆ, ಆ ಕಂಟ್ರಿಗಳಲ್ಲೇ ಇವು ಸಿಗ್ತವೆ. ಸೊ ಆಗಲೇ ನಿಮ್ಗೆ ತೋರಿಸ್ದಂಗೆ ಉತ್ಪಾದನೆಯಲ್ಲಿ ಯಾವ ಕಂಟ್ರಿಗಳು ಹೈಯೆಸ್ಟ್ ಇದಾವಪ್ಪ ಅಂತಂದ್ರೆ ಒಂದು ವೆನಿಜುವೆಲಾ. ಈಗ ಆಲ್ರೆಡಿ ಅವ್ರ ಮೇಲೆ ಅಟ್ಯಾಕ್ ಮಾಡಿ ತಗೊಂಡಿದ್ದಾರೆ. ಸೌದಿ ಬೇರೆ ಆಲ್ರೆಡಿ US ಅಲ್ಲಿದೆ, ಇರಾನ್ ಇಲ್ಲ, ಅದಕ್ಕೋಸ್ಕರ ಇವ್ರ ಮೇಲೆ ಮಾಡ್ತಾ ಇದ್ದಾರೆ. ಇದು ಬಂತಂದ್ರೆ ಏನಾಗುತ್ತೆ, ಮತ್ತೆ ಇರಾನ್ ಮೇಲೆ ಮಾಡ್ಬೇಕು. ಯಾಕೆ ಅಂತಂದ್ರೆ ಮಿಡಲ್ ಈಸ್ಟ್ ಅಲ್ಲಿ ಅತ್ಯಂತ ಪರ್ಷಿಯಾ, ನೀವು ನಮ್ಮ ಸಿಂಧು ನಾಗರಿಕತ್ವ ಅಥವಾ ಏನು ಕೇಳಿದ್ರೆ, ನಾವು ಏನೇ ಒಂದು ಟ್ರೇಡ್ ಮಾಡಿದ್ರು ಪರ್ಷಿಯಾದಿಂದಾನೇ ಮಾಡ್ತಾ ಇದ್ವಿ ಅನ್ನೋದೊಂದು ಒಂದು ಗೋಲ್ಡನ್ ಇದು ಬರ್ತದೆ. ಸೊ ಆ ಮೂಲ ನೋಡಿದ್ರೆ ಪರ್ಫೆಕ್ಟ್ ಲೊಕೇಶನ್ ಇದೆ ಇಡೀ ಕಂಪ್ಲೀಟ್ ಮಿಡಲ್ ಈಸ್ಟ್ಗೆ, ಅಥವಾ ನಮ್ಮ ರಷ್ಯಾಗೆ ಆಯ್ತು, ಈ ಕಡೆ ಯುನೈಟೆಡ್ ಕಿಂಗ್ಡಮ್, ಯುರೋಪಿಯನ್ ಕಂಟ್ರೀಸ್ಗೆ ಆಯ್ತು, ಈ ಕಡೆ ಆಫ್ರಿಕಾಗೆ ಆಯ್ತು, ಪರ್ಫೆಕ್ಟ್ ಲೊಕೇಶನ್ ಅಲ್ಲಿ ಇದೆ ಇರಾನ್. ಸೊ ಹೀಗಾಗಿ ಇದನ್ನ ತನ್ನ ವಶಕ್ಕೆ ತಗೋಬೇಕಂತ ಹೇಳ್ಬಿಟ್ಟು ಅಮೆರಿಕ ನಾನಾ ಸಾಧನೆಗಳನ್ನ ಮಾಡ್ತಾ ಇದೆ. ಸೊ ಯಾವುದೇ ಒಂದು ದೇಶದಲ್ಲಿ ನೀವು ಏನೇ ಟ್ರಾನ್ಸ್ಪೋರ್ಟ್ ತಗೊಂಡ್ರೆ, ಅದು ಕಾರ್ಗಳಾಗಿರ್ಬೋದು, ವೆಹಿಕಲ್ ಆಗಿರ್ಬೋದು, ಬೈಕ್ಗಳಾಗಿರ್ಬೋದು, ಅಥವಾ ಶಿಪ್ಸ್ ಆಗಿರ್ಬೋದು, ವಾರ್ ಶಿಪ್ಸ್ ಆಗಿರ್ಬೋದು, ಸಬ್ಮರೀನ್ಸ್ ಆಗಿರ್ಬೋದು, ಇವೆಲ್ಲಾನು ಕೂಡ ಆಯಿಲ್ ಮತ್ತು ಪೆಟ್ರೋಲಿಯಂ ನಲ್ಲಿ ನಡೀತವೆ. ಅಕಸ್ಮಾತ್ ನಾಳೆನೆ ಲೈಕ್ ಎಲ್ಲಾ ಕಡೆನೂ ಬಂದಾಯ್ತಂದ್ರೆ ಎಲ್ಲ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಏನೇನ್ ಗಾಡಿ ಓಡ್ತವೆ ಎಲ್ಲವೂ ಸ್ಟಾಪ್ ಆಗ್ತವೆ, ಯಾವ ಓಡಾಡೋದಿಲ್ಲ. ಸೊ ಅದೊಂದು ಪರಿಸ್ಥಿತಿಯನ್ನ ಇರೋದ್ರಿಂದಾನೇ ತುಂಬಾ ಡಿಫಿಕಲ್ಟ್ ಆಗ್ತಾ ಇರೋದು. ಅಂದ್ರೆ ತಾನೇ ಸಪ್ಲೈ ಮಾಡ್ಬೇಕು, ತಾನೇ ರಫ್ತು ಮಾಡ್ಬೇಕು, ನಂದೇ ಕರೆನ್ಸಿ ನಡಿಬೇಕು ಅನ್ನೋ ಒಂದು ಹುಚ್ಚು ಕಲ್ಪನೆಯಲ್ಲಿ ಅಮೆರಿಕ ಏನ್ ಮಾಡ್ತಾ ಇದೆ ಅಂತಂದ್ರೆ ಈ ತರ ಎಲ್ಲ ತನ್ನ ಆಟಗಳನ್ನ ಆಡ್ತಾ ಇದೆ. ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಇದರಲ್ಲಿ ತಂದೆ ಕರೆನ್ಸಿ ನಡಿಬೇಕಂತ ಹೇಳಿ ಈ ತರ ಒಂದು ಅವ್ರಿಗೆ ಪ್ರೆಷರ್ ಆಗ್ತಾ ಇದ್ದಾರೆ. ಯಾಕಂದ್ರೆ ಇಂಡಿಯಾ ಮಾಡ್ತಿರೋದು ರುಪೀಸ್ ಮೇಲೆ. ಇವನ್ ಇಂಡಿಯಾ ಮೇಲೂ ಟ್ಯಾರಿಫ್ ಹಾಕಿದ್ರು ಅವರು. ಇಂಡಿಯಾ ರಷ್ಯಾ ಮೇಲೂ ಕೂಡ ಹಾಕಿದ್ರು, ತುಂಬಾ ಹಾಕಿದ್ರು, ನಮ್ಮ ಮೇಲೂ ಹಾಕಿದ್ರು. ಯಾಕೆ ಹಾಕಿದ್ರು ಅಂತಂದ್ರೆ, ನೀವು ಏನು ಆಮದು ರಫ್ತು ಮಾಡ್ಕೊಳ್ಳಿ, ಟ್ರಾನ್ಸ್ಪೋರ್ಟೇಶನ್ ಮಾಡ್ಕೊಳ್ಳಿ, ಏನೇ ಮಾಡಿದ್ರು ಅದನ್ನ ಡಾಲರ್ಸ್ ಅಲ್ಲಿ ಮಾಡಿ, ರುಬೆಲ್ ಅಲ್ಲಿ ಬೇಡ, ಇಂಡಿಯನ್ ಕರೆನ್ಸಿಯಲ್ಲಿ ಬೇಡ, ಅಥವಾ ಆಫ್ರಿಕನ್ ಕರೆನ್ಸಿ ಆಗಿರ್ಬೋದು, ಯಾವುದೇ ಒಂದು ಕರೆನ್ಸಿ ಆಗಿರ್ಬೋದು,
ಯಾವುದೇ ಕರೆನ್ಸಿಗಳಲ್ಲಿ ನೀವು ಮಾಡುವಂಗಿಲ್ಲ. ಓನ್ಲಿ ಮಾಡಿದ್ರೆ ಡಾಲರ್ಸ್ ಅಲ್ಲೇ ಮಾಡಬೇಕು ಅನ್ನೋದೊಂದು ಅವರು ಪ್ರೆಷರ್ ಇರೋದ್ರಿಂದ ಸೊ ಎಲ್ಲಾ ಕಂಟ್ರೀಸ್ ಮೇಲೂ ಟ್ಯಾರಿಫ್ ಹಾಕಿತ್ತು. ಯಾವ್ಯಾವ ಒಪ್ಕೊಂಡಿಲ್ಲ ಅವ್ರ ಮೇಲೆ ಟ್ಯಾರಿಫ್ ಹಾಕಿತ್ತು. ಹಾಗೇನು ಅವನ್ನ ತನ್ನ ಅನುಕೂಲ ತಕ್ಕಂಗೆ ಅದು ಮಾಡ್ತಾ ಇರ್ತದೆ. ಯಾಕಂದ್ರೆ ತಾನೇ ಶ್ರೀಮಂತ ಆಗ್ಬೇಕು, ತಾನೇ ಇದಾಗ್ಬೇಕು ಅನ್ನೋದು ಒಂದು ಹುಚ್ಚು ಕಲ್ಪನೆ ಇರೋದ್ರಿಂದ. ಓಕೆನಾ? ಸೊ ಅದು ಬಿಟ್ರೆ ಈಗ ನೆಕ್ಸ್ಟ್ ನಾನು ಹೇಳೋದು ಅಂದ್ರೆ ಈಗ ಆಗ್ತಿರುವಂತ ವಾರಿಂದ ಏನಾಗ್ತಾ ಇದೆ ಅನ್ನೋದು. ಓಕೆನಾ? ನಾನು ನಿಮ್ಗೆ ಹೇಳೋದಾದ್ರೆ ನೋಡಿ, ಇರಾನ್ ಅನ್ನೋದು ಇಲ್ಲಿದೆ, ಕರೆಕ್ಟಾ? ಇರಾನ್ ಅನ್ನೋದು ಇಲ್ಲಿದೆ ಅಂಡ್ ಇಸ್ರೇಲ್ ಅನ್ನೋದು ಇಲ್ಲಿದೆ. ಇಸ್ರೇಲ್ ಅಲ್ಲೇ ನ್ಯೂಕ್ಲಿಯರ್ ಪ್ಲಾಂಟ್ ಇರೋದು. ಇಡೀ ಮಿಡಲ್ ಈಸ್ಟ್ ಅಲ್ಲೇ ನ್ಯೂಕ್ಲಿಯರ್ ಪ್ಲಾಂಟ್ ಅಂತ ಇರೋದು ಮಿಡಲ್ ಈಸ್ಟ್ ಅಲ್ಲಿ, ನ್ಯೂಕ್ಲಿಯರ್ ಅಲ್ಲಿ. ಓಕೆನಾ? ಇಲ್ಲಿ ನೋಡಿ, ಜಗತ್ತಿನ 80% ಆಯಿಲ್ ಗಿಲ್ ನಡೆಯೋದು ಅಥವಾ ಟ್ರಾನ್ಸ್ಪೋರ್ಟ್ ಆಗೋದು ಇಲ್ಲಿಂದಾನೆ. ಈ ಒಂದು ಹಾರ್ಮೋಜಾ ಅಂತ ಒಂದು ಜಲಸಂಧಿ, ಹಾರ್ಮೋಜಾ ಅನ್ನೋದೊಂದು ಜಲಸಂಧಿ ಇದೆ, ಇದರಿಂದಾನೇ ನಡೀತಾ ಇರ್ತದೆ. ಓಕೆನಾ? ಇದರಿಂದ ಇಂಡಿಯಾಗ ಬರ್ತದ, ಇದರಿಂದ ಚೈನಾಗ ಹೋಗ್ತದ. ಓಕೆನಾ? ಇದರಿಂದ ಶ್ರೀಲಂಕಾ ಹೋಗ್ಬೋದು, ರಷ್ಯಾಗ ಹೋಗ್ಬೋದು, ಇಲ್ಲಿಂದ ರಷ್ಯಾಗೂ ಹೋಗ್ಬೋದು, ಇರ್ತದೆ. ಸೊ ದಿಸ್ ಈಸ್ ಹೌ ದೇ ಕಂಟ್ರೋಲ್. ಓಕೆ? ಸೊ ಇದು ಆದ್ರೆ ಈಗ ನಡೀತಿರೋಂತ ಒಂದು ವಾರೆಲ್ಲ ನಿಮ್ಗೆ ಹೇಳೋದಾದ್ರೆ, ಇರಾನ್ ಯಾವ್ಯಾವ ತರ ಅಂತಂದ್ರೆ ಅದು ಕೂಡ ಬಾಂಬ್ಗಳನ್ನ ತಯಾರು ಮಾಡ್ತಾರೆ, ಮಿಸೈಲ್ಸ್ ಗಳನ್ನ ತಯಾರು ಮಾಡ್ತಾರೆ. ಇವರು 18 ಲಕ್ಷಕ್ಕೆ ಒಂದು ಮಿಸೈಲ್ ಅನ್ನ ತಯಾರು ಮಾಡ್ತಾರೆ. ಏನು 18 ಲಕ್ಷಕ್ಕೆ ಒಂದು ಮಿಸೈಲ್ ಅನ್ನು ತಯಾರು ಮಾಡ್ತಾರೆ. ಇವರು ಇರಾನ್ದವ್ರು ಬಿಡ್ತಿರುವಂತ ಈ 18 ಲಕ್ಷದ ಒಂದು ಮಿಸೈಲ್ ಅನ್ನ ಹೊಡೆದು ಹಾಕ್ಲಿಕ್ಕೆ 36 ಕೋಟಿ ಖರ್ಚು ಮಾಡಿ ಮಿಸೈಲ್ ಅನ್ನ ತಯಾರು ಮಾಡಿದ್ದಾರೆ. ಯಾರು? ಅಮೆರಿಕ. ನೋಡಿ, ವಿಚಾರ ಮಾಡಿ, ಒಂದು 18 ಲಕ್ಷದ ಒಂದು ಮಿಸೈಲ್ ಅನ್ನ ಹೊಡೆಯಕ್ಕೆ 36 ಕೋಟಿ ಖರ್ಚು ಮಾಡಿ ಒಂದು ಮಿಸೈಲ್ ಅನ್ನ ಇವ್ರು ತಯಾರು ಮಾಡಿದ್ದಾರೆ. ಗೊತ್ತಾಯ್ತಾ ನಿಮ್ಗೆ? ಸೊ ಇವರು ಒಂದು ವರ್ಷದಲ್ಲಿ ಇವರಿಗೆ ಲಿಮಿಟೆಡ್ ಇದೆ, ಅಮೆರಿಕದವರಿಗೆ 600 ಇಂದ 800 ಅಷ್ಟೇ ಮಾಡ್ಬೋದು. ಯಾಕಂದ್ರೆ ತುಂಬಾ ಖರ್ಚಾಗ್ತದೆ, ಹಂಗಾಗಿ ಒಂದು ವರ್ಷದಲ್ಲಿ ಒಂದು 600 ಇಂದ 800 ಮಾಡ್ತಾರೆ. ಅದೇ ಇರಾನ್ ಅವರು ಇದನ್ನ ಒಂದು ತಿಂಗಳಲ್ಲಿ ಮಾಡ್ತಾರೆ. ಒಂದು ತಿಂಗಳಲ್ಲಿ 600-800 ಮಿಸೈಲ್ಗಳನ್ನ ತಯಾರು ಮಾಡ್ತಾರೆ. ಅಂಡ್ ಇನ್ನೊಂದು, ಇವರಿಗೆ US ಅವ್ರಿಗೆ ಯಾಕೆ ಹಿನ್ನಡೆ ಆಗ್ತಾ ಇದೆ ಅಂತಂದ್ರೆ, ಇಲ್ಲಿ ಮೊನ್ನೆ ಅಂದ್ರೆ 2 ವರ್ಷದಿಂದನೇ ಅಥವಾ 3 ವರ್ಷದಿಂದ ನೀವು ನೋಡಿದ್ರೆ ಇಸ್ರೇಲ್ ಜೊತೆ ಗಾಜಾ ಮತ್ತು ಪ್ಯಾಲೆಸ್ತೈನ್ಗಳು ನಡೀತು. ಗಾಜಾ ಮತ್ತು ಪ್ಯಾಲೆಸ್ತೈನ್ ಯುದ್ಧಗಳು ನಡೆದು, ಈ ಯುದ್ಧದಲ್ಲಿ ಇಸ್ರೇಲಿಗೆ ಸಪೋರ್ಟ್ ಮಾಡಿದಾಗ ಅಲ್ಲೂ ಕೂಡ ಮಿಸೈಲ್ ಗಳನ್ನ ಕೊಟ್ಟಿದೆ. ಅಂಡ್ ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ, ಯುಕ್ರೇನ್ ಮತ್ತು ರಷ್ಯಾ ವಾರ್ ನಡೀತು. ಯುಕ್ರೇನ್ ಮತ್ತು ರಷ್ಯಾ ವಾರ್ ಅಲ್ಲಿ ಯುಕ್ರೇನ್ಗೆ ಸಪೋರ್ಟ್ ಮಾಡಿದೆ, ಅಲ್ಲೂ ಕೂಡ ಮಿಸೈಲ್ ಗಳನ್ನ ಕೊಟ್ಟಿದೆ. ಸೊ ಹೀಗಾಗಿ ಇವರಲ್ಲಿ ಮಿಸೈಲ್ಗಳು ಕಡಿಮೆ ಆಗಿದೆ. ಸೊ ಹಾಗಾಗಿ ಹಿನ್ನಡೆಗಳನ್ನ ಅನುಭವಿಸ್ತಾ ಇದೆ ಈಗಿನ ಯುದ್ಧದಲ್ಲಿ ಕೆಲವೊಂದಿಷ್ಟು ಪಾರ್ಟಿಗಳಲ್ಲಿ. ಅದನ್ನ ನೀವು ಅಬ್ಸರ್ವ್ ಮಾಡಿರ್ಬೋದು. ಇದು ಮಿಡಲ್ ಈಸ್ಟ್ ಅಲ್ಲಿ ಅತ್ಯಂತ ದೊಡ್ಡದಾದ ಯಾವುದೇ ಮಿಸೈಲ್ ಗಳನ್ನ ಕಂಡುಹಿಡಿಯುವಂತಹ ಒಂದು ಡಿಫೆನ್ಸ್ ಸಿಸ್ಟಮ್ ಇದು. ಇದನ್ನ ಮೊನ್ನೆ ಈ 18 ಲಕ್ಷದ್ದು ಏನ್ ಮಿಸೈಲ್ ಇದೆಲ್ಲ ಅದು ಹೊಡೆದಾಕಿದೆ. ವಿಚಾರ ಮಾಡಿ, 18 ಲಕ್ಷದ್ದು ಇದೇ ಎಷ್ಟು ಗೊತ್ತಾ? 7,000 ಕೋಟಿ ಖರ್ಚು ಮಾಡಿರುವಂತಹ ಒಂದು ಡಿಫೆನ್ಸ್ ಸಿಸ್ಟಮ್ ಅನ್ನ ಕೇವಲ ಇರಾನು 18 ಲಕ್ಷದಲ್ಲಿ ತಯಾರು ಮಾಡಿರುವಂತಹ ಒಂದು ಮಿಸೈಲ್ ಅನ್ನ ತಗೊಂಡ್ಬಿಟ್ಟು ಎರಡನ್ನು ಧ್ವಂಸ ಮಾಡಾಕಿದೆ. ಓಕೆನಾ? ಸೊ ಇದರಿಂದ ನಾವೇನ್ ಕಲ್ಕೋಬೇಕಾಗಿದೆ ಅಂತಂದ್ರೆ, ಫಸ್ಟ್ ಆಫ್ ಆಲ್ ಇದರಲ್ಲಿ ಏನಪ್ಪಾ ಅಂತಂದ್ರೆ, ಸೊ ಅಗೇನ್ ಇಲ್ಲಿ ಏನ್ ಮಾಡ್ತಾ ಇದೆ, ಈ ಇರಾನ್ ಏನ್ ಮಾಡ್ತಾ ಇದೆ ಅಂತಂದ್ರೆ, ಇವೇನ್ ರಫ್ತಾಗ್ತಿದೆ ಅವಲ್ಲ, ಸೊ ಇಲ್ಲಿ ಬಂದಂತಹ ಕೆಲವೊಂದಿಷ್ಟು ಈ ಚೀನಾ ಇವ್ರಿಗೆ ಸಪೋರ್ಟ್ ಮಾಡಿದೆ. ಮೊನ್ನೆ ಇರಾನ್ಗೆ ಚೀನಾ ಸಪೋರ್ಟ್ ಮಾಡಿದೆ ವಾರಲ್ಲಿ. ಸೊ ಹೀಗಾಗಿ ಇಲ್ಲಿರುವಂತ ಹಡಗುಗಳು ಯಾವ್ಯಾವ ಚೀನಾ ಹಡಗುಗಳು ಇದಾವೆ, ಚೀನಾಗೆ ಕಳಿಸ್ತಾ ಇದೆ ಏನು ಆಯಿಲ್ ಅನ್ನ. ಅವ್ರ ಹಡಗಿಗೆ ಅಷ್ಟೇ ಬಿಡ್ತಾರೆ. ಮತ್ತೆ ಬೇರೆ ಬೇರೆ ಕಂಟ್ರಿ ಏನ್ ಹಡಗುಗಳು ಇದಾವಲ್ಲ, ಇವಕ್ ಬಿಡ್ತಾ ಇಲ್ಲ. ಇವಕ್ ಏನ್ ಮಾಡ್ತಾ ಇದೆ, ಇದು ದೊಡ್ಡ ಸಮುದ್ರ ಇದೆ. ಇದು ನೋಡಕ್ ಇಷ್ಟೇ ಸಣ್ಣ ಅನ್ಸುತ್ತೆ ನಿಮ್ಗೆ, ಬಟ್ ಇದು ಅತ್ಯಂತ ದೊಡ್ಡ ಸಮುದ್ರ ಇದಾವಿಲ್ಲಲ್ಲ,
ಸೊ ಇಲ್ಲಿ GPS ಟ್ರ್ಯಾಕರ್ ಅವರಿಗೆ ಮಾಲ್ ಫಂಕ್ಷನ್ ಮಾಡ್ತಾ ಇದ್ದಾರೆ. GPS ಟ್ರ್ಯಾಕರ್ ಕೊಡ್ತಿಲ್ಲ ಸರಿಯಾಗಿ ನ್ಯಾವಿಗೇಷನ್ ಮಾಡಿಸ್ತಿಲ್ಲ ಅವರಿಗೆ. ಸೊ ಹಿಂಗಾಗಿ ಅಲ್ಲಿ ಏನಾಗಿದೆ ಅಂತಂದ್ರೆ ಅವು ಅಲ್ಲೇ ಸುತ್ತಾ ಇದಾವೆ. ಹಿಂಗೆ ಅವು ಇಲ್ಲಿ ಹಡಗುಗಳು ಇಲ್ಲೇ ಸುತ್ತಾ ಇದಾವೆ. ಇಲ್ಲಿ ಹೋಗುತ್ತೆ ಬರ್ತವೆ, ಇಲ್ಲಿ ಹೋಗುತ್ತೆ ಬರ್ತವೆ, ಇಲ್ಲಿ ಹೋಗುತ್ತೆ ಬರ್ತವೆ. ಸೊ ಹೀಗಾಗಿ ಇಲ್ಲೇ ಸುತ್ತಾ ಇದಾವೆ. ಅದರಿಂದಾಗಿ ಯಾವುದು ತಮ್ಮ ದೇಶಕ್ಕೆ ರಫ್ತಾಗ್ತಾ ಇಲ್ಲ, ಬೇರೆ ಬೇರೆ ದೇಶಕ್ಕೆ ಅಲ್ಲೂ ಕೂಡ ಅವ್ರಿಗೆ ಹೊರತಾಗ್ತಾ ಇದೆ. ಸೊ ಇದರಿಂದ ಏನಾಗ್ತಾ ಇದೆ ಅಂತಂದ್ರೆ ಇಲ್ಲಿರುವಂತಹ ಈ ಕೆಳಗಡೆ ತೋರಿಸ್ತೇನೆ. ಸೊ ಇಲ್ಲಿ ರಫ್ತಾಗ್ಬೇಕಾದಂತಹ ಆಯಿಲ್ ರಫ್ತಾಗ್ತಿಲ್ಲ ಅಂದ್ಮೇಲೆ ಈ ಪಾರ್ಟ್ ಅಲ್ಲಿ 50% ಪೆಟ್ರೋಲ್ ಹೈಕ್ ಆಗಿದೆ ಈಗ ಆಲ್ರೆಡಿ. 50% ಪೆಟ್ರೋಲ್ ಹೈಕ್ ಆಗಿದೆ ಇವಾಗ. ಸೊ ಇದು ಮುಂದೆ ನಮ್ ದೇಶಕ್ಕೆ ಬರಬಾರ್ದು. ಹಿಂಗಾದ್ರೆ ಈಗ ಅಕಸ್ಮಾತ್ ನಾಳೆ ನಮ್ಗೆ ಬಂದ್ ಆಗ್ಬಿಡ್ತಂತ ಪೆಟ್ರೋಲ್ ಮತ್ತೆ ಆಯಿಲ್ ಅಥವಾ ಡೀಸೆಲ್ ಎಲ್ಲ ಬಂದ್ ಆಯ್ತಂದ್ರೆ ಏನಾಗುತ್ತೆ ಆ ಪರಿಸ್ಥಿತಿ ಎಲ್ಲ ಕಂಪ್ಲೀಟ್. ಸೊ ಅದಕ್ಕೋಸ್ಕರ ಏನ್ ಮಾಡಿರ್ತಾರೆ ಅಂದ್ರೆ ಒಂದು ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ ಅಂತ ಮಾಡ್ಕೊಂಡಿರ್ತಾರೆ. ಎಲ್ಲಾ ಕಂಟ್ರಿಗಳು ತಮ್ಮದೇ ಆದಂತ ಒಂದು ಪೆಟ್ರೋಲಿಯಂ ರಿಸರ್ವ್ ಗಳನ್ನ ಇಟ್ಕೊಂಡಿರ್ತಾರೆ. ಸೊ ಇದು ನಮ್ಮ ಇಂಡಿಯಾದಲ್ಲಿ ಏನಾಗಿದೆ ಅಂತಂದ್ರೆ ಓನ್ಲಿ 45 ದಿನದ ಮಟ್ಟ ಅಷ್ಟೇ ಸಸ್ಟೈನೇಬಲ್ ಮಾಡ್ಬೋದು. 45 ದಿನದವರೆಗೂ ನಾವು ಇಲ್ಲಿ ಏನ್ ಸ್ಟೋರ್ ಮಾಡಿರ್ತೀವಲ್ಲ ಆ ಪೆಟ್ರೋಲ್ ಅನ್ನ 45 ದಿನವರೆಗೂ ಯೂಸ್ ಮಾಡಬಹುದು. ಅದಕ್ಕಿಂತ ಮೇಲೆ ಯೂಸ್ ಮಾಡಕ್ ಆಗಲ್ಲ. ನಾವು ಎಲ್ಲೆಲ್ಲಿ ಇದಾವೆ ಆಯಿಲ್ ರಿಸರ್ವರ್ ಅಂತಂದ್ರೆ ಒಂದು ಈಗ ಇರುವಂತವು ಎಕ್ಸಿಸ್ಟಿಂಗ್ ಆಂಧ್ರ ಪ್ರದೇಶದಲ್ಲಿ ಇದಾವೆ, ವಿಶಾಖಪಟ್ಟಣದಲ್ಲಿ, ಮಂಗಳೂರಲ್ಲಿ, ಕರ್ನಾಟಕದಲ್ಲಿ 2 ಇದಾವೆ. ಒಂದು ಪದೂರು ಮತ್ತೊಂದು ಮ್ಯಾಂಗ್ಳೂರಲ್ಲಿ 2 ಇದಾವೆ. ಮಂಗಳೂರಲ್ಲಿ ಒಂದಿದೆ. ಸೊ ಅಗೇನ್ ಕಪ್ಕಮಿಂಗ್ ಅಲ್ಲೇ ಒಂದು ಒಡಿಶಾದಲ್ಲಿ ಮಾಡ್ತಾರೆ, ಇನ್ನೊಂದು ಪದೂರಲ್ಲೇ ಮಾಡ್ತಾ ಇದಾರೆ ಕರ್ನಾಟಕದಲ್ಲಿ. ಸೊ 2 ಅಂದ್ರೆ ಇರೋದನ್ನೇ ಹೆಚ್ಚಿಗೆ ಮಾಡ್ತಿದ್ದಾರೆ, ಒಂದು ಪದೂರಲ್ಲಿ ಕರ್ನಾಟಕದಲ್ಲಿ. ಓಕೆನಾ. ಸೊ ಈಗ ಏನ್ ಆಗ್ತಾ ಇದೆಯಪ್ಪ ಅಂತಂದ್ರೆ ನಮ್ಮ ಭಾರತ ಆಕ್ಚುಲಿ ಕೊರೋನಾ ಟೈಮಲ್ಲೇನೆ ಈ ಒಂದು ಪರಿಸ್ಥಿತಿನ ಅನುಭವಿಸಿತ್ತು. ಕೊರೋನಾ ಟೈಮಲ್ಲಿ ಅಂದ್ರೆ 2020ರಲ್ಲಿ ಏನು ಈ ತರ ಬಂದಾಗಿತ್ತು. ಅವಾಗೂ ಕೂಡ ಆಯಿಲ್ ರಫ್ತು ಎಲ್ಲ ಸ್ವಲ್ಪ ದಿನ ಬಂದಾಗಿತ್ತು. ಅವಾಗ ಕೂಡ 45 ದಿನದವರೆಗೂ ಇವ್ರು ಮ್ಯಾನೇಜಬಲ್ ಮಾಡ್ಕೊಂಡಿದ್ರು. ಬಟ್ ಇದು ಆಗಿ 2026 ಅಂದ್ರೆ ನಿಯರ್ಲಿ 6 ಇಯರ್ಸ್ ಆಯ್ತು, 6 ವರ್ಷ ಆಯ್ತು. ಆದ್ರೂ ಇವರು ಈ 45 ದಿನದಿಂದ ಹೆಚ್ಚಿಗೆ ರಿಸರ್ವ್ ಮಾಡೇ ಇಲ್ಲ. ಒಂದು 6 ಮಂತ್ ವರೆಗೂ ಕಂಟ್ರೋಲ್ ಮಾಡುವಂತಹ ಒಂದು ರಿಸರ್ವ್ ಗಳನ್ನ ಇನ್ನೂವರೆಗೂ ಮಾಡಿಲ್ಲ. ಅಂದ್ರೆ ವಿಚಾರ ಮಾಡಿ ಎಷ್ಟು ನಮ್ದು ದೇಶ ಬ್ಯಾಕ್ವರ್ಡ್ ಅಲ್ಲಿ ಇದೆ ಅಂತ. ಮಾಡಬಹುದಿತ್ತು, ಮಾಡಿಲ್ಲ, ಒಂದು ಪಾರ್ಟ್ ಆದ್ರೆ. ಸೊ ನೋಡಿ ಇನ್ನೊಂದ್ ಏನ್ ಹೇಳ್ತೇನೆ ಯಾವಪ್ಪ ಅಂತಂದ್ರೆ US ಸ್ಟ್ರಾಟಜಿ ಇನ್ನೊಂದ್ ಹೇಳ್ತೇನೆ. ಎಂತ ಕಲ್ಪ್ರೇಟ್ ನನ್ನ ಮಕ್ಕಳು ಅಂತಂದ್ರೆ ಇವರು ಬಹಳ ಹೊಲಸುಳ ಮಕ್ಕಳು ಅಂತಂದ್ರೆ ಇವ್ರೆ US ದವ್ರೆ. ಸೊ ಇವ್ರು ಏನ್ ಮಾಡ್ತಿದಾರೆ ಅಂತಂದ್ರೆ ಇಲ್ಲಿ ನೋಡಿ, ಇವರು US ದವ್ರು ಸಿರಿಯಾ ಮೇಲೆ ಅಟ್ಯಾಕ್ ಮಾಡಿದ್ರು. ಇಲ್ಲೊಂದು ಟೆರರಿಸ್ಟ್ ಗ್ರೂಪ್ ಅನ್ನ ಮಾಡ್ಕೊಂಡು ತಯಾರು ಮಾಡಿದ್ರು ಸಿರಿಯಾದಲ್ಲಿ. ಇರಾಕ್ ಮೇಲೆ ಅಟ್ಯಾಕ್ ಮಾಡಿದ್ರು. ಓಕೆನಾ. ಇರಾಕ್ ಮೇಲೆ ಅಟ್ಯಾಕ್ ಮಾಡಿದ್ರು. ISIS ಅನ್ನುವಂತ ಒಂದು ಟೆರರಿಸ್ಟ್ ಗ್ರೂಪ್ ಅನ್ನ ತಯಾರು ಮಾಡಿದ್ರು. ಅಗೇನ್ USA ಅಫ್ಘಾನಿಸ್ತಾನ್ ಮೇಲೆ ಅಟ್ಯಾಕ್ ಮಾಡಿದ್ರು. ತಾಲಿಬಾನ್ ಅನ್ನುವಂತ ಒಂದು ಟೆರರಿಸ್ಟ್ ಗ್ರೂಪ್ ಅನ್ನ ಮಾಡ್ಕೊಂಡ್ರು. ಯಾಕೆ ಈ ಗ್ರೂಪ್ಗಳು ಇವ್ರು ಮಾಡಿದ್ದಲ್ಲ, ಬಟ್ ಯಾಕೆ ಕ್ರಿಯೇಟ್ ಆಗ್ತಾವ ಅಂತಂದ್ರೆ ಒಂದ್ ಮಾತು ಹೇಳೋದಾದ್ರೆ ನಿಮ್ಗೆ ಅವರೇ ಕ್ರಿಯೇಟ್ ಮಾಡಿರ್ತಾರೆ ಹೇಳೋಕಾದ್ರೆ. ಸೊ ನೋಡಿ, ಈಗ ಯಾವ್ದೇ ಒಬ್ಬ ಒಂದು ಕಂಟ್ರಿ, ಈಗ ನಮ್ಮ ಭಾರತದಲ್ಲೇ ಈಗ PM ಮೋದಿ ಇದಾನಂದ್ರೆ ಇವನನ್ನ ಯಾವ್ದೋ ಒಂದು ಕಂಟ್ರಿ ಹೊಡೆದಾಗುತ್ತೆ ಅಂತಂದ್ರೆ ಹೊಡೆದಾಕಿದ್ರೆ ಮೇ ಬಿ ಕಾಂಗ್ರೆಸ್ ಅವರು ಸುಮ್ಮಿರ್ಬೋದೋ ಗೊತ್ತಿಲ್ಲ. ಬಟ್ ಆಲ್ಮೋಸ್ಟ್ ಇಲ್ಲಿರುವಂತ ಯಾವುದೇ ಎಲ್ಲಾ ಜನರು ಪ್ರೊಟೆಸ್ಟ್ ಮಾಡ್ತಾರೆ. ಯಾರಾದ್ರೂ ಒಬ್ರು ಇವ್ರ ಮೇಲೆ ಯಾರೇ ಈಗ ಪಾಕಿಸ್ತಾನದವರೇ ಹೊಡೆದಿದ್ದಾರೆ ಅಂತಂದ್ರೆ ಯಾವ್ದೇ ಒಬ್ಬ ಸಾಮಾನ್ಯ ಯುವಕ ಆಗಿರ್ಬೋದು, ಇವ್ರ ಮೇಲೆ ಬಾಂಬ್ ಹಾಕಕ್ಕೆ ಅಥವಾ ಇವ್ರನ್ನ ಹೊಡೆದಾಕ್ಬೇಕು, ಇವ್ರನ್ನ ಸಾಯಿಸ್ಲೇಬೇಕು, ನಾನು ಇವ್ರ ವಿರುದ್ಧ ರಿವೆಂಜ್ ಅನ್ನ ತಗೊಳ್ಳೇಬೇಕಂತ ಮಾಡೇ ಮಾಡ್ತಾರೆ. ಸೊ ಹಾಗಾಗಿ ಇಲ್ಲಿ ತಾಲಿಬಾನ್ ಉಟ್ಕೊಂತು, ಇಲ್ಲಿ ISIS ಉಟ್ಕೊಂತು, ಇನ್ನೊಂದು ಟೆರರಿಸ್ಟ್ ಗ್ರೂಪ್ ಉಟ್ಕೊಂಡು. ಸೊ ಇದೇ ತರ USA ಮಾಸ್ಟರ್ ಮೈಂಡ್ ಮಾಡ್ತಾ ಇದೆ. ಅಂದ್ರೆ ಎಲ್ಲೆಲ್ಲಿ ತಾನು ಅಟ್ಯಾಕ್ ಮಾಡುತ್ತೆ ಅಲ್ಲೆಲ್ಲ ಒಂದೊಂದು
ಟೆರರಿಸ್ಟ್ ಗುಂಪುಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದಾವೆ. ಇವನ್ ಪಾಕಿಸ್ತಾನದಲ್ಲೂ ಕೂಡ ಟೆರರಿಸ್ಟ್ ಗ್ರೂಪ್ ಇದೆ, ಅವರಿಗೆ ಇವರೇ ಸಪೋರ್ಟ್ ಮಾಡೋದು, ಈ ನನ್ನ ಮಕ್ಕಳೇ ಸಪೋರ್ಟ್ ಮಾಡೋದು, ಹೀಗಾಗಿ ಏನು ಮಾಡಕ್ ಆಗ್ತಿಲ್ಲ ಅದು. ಸೊ ಈ ತರ ಒಂದು ನಾಚಿಕೆಟ್ಟಂತ ಒಂದು ರಾಷ್ಟ್ರ ಅಂದ್ರೆ ಅದು USA. ಸೊ ಇದು ಆದ್ರೆ, ಸೊ ಹಾಗೆ ಮೊನ್ನೆ ಏನಾಯ್ತು, ಈಗ ಮೊಸ್ಸಾದಲ್ಲಿರುವಂತ ಏಜೆಂಟ್ಗಳು, ಮೊಸ್ಸಾದ್ ಏಜೆಂಟ್ ಅಂದ್ರೆ ಇವರು ಇಸ್ರೇಲ್ ಇಂದ ಇರ್ತಾರೆ. ಇಸ್ರೇಲ್ ನಲ್ಲಿ ಇರುವಂತ ಏಜೆಂಟ್ಗಳು, ಈಗ ಹೆಂಗೆ ನಮ್ಮ ಆ ದುರಂದರಲ್ಲಿ ಸ್ಪೈಗಳನ್ನು ತೋರಿಸಿದ್ರಲ್ಲ, ಅದೇ ತರ ಇವರು ಇಸ್ರೇಲಿನ ಏಜೆಂಟ್ಗಳು. ಇವರು ಏನ್ ಮಾಡಿದ್ರಪ್ಪ ಅಂತಂದ್ರೆ, ಇಲ್ಲಿರುವಂತ ರಿಲಿಜಿಯಸ್ ಇರುವಂತಹ ಯಾವುದೇ ನೋಡಿ, ರಿಲಿಜಿಯಸ್ ಗ್ರೂಪ್ ಅನ್ನೋದೇ ಒಂದು ಅತ್ಯಂತ ಪವಿತ್ರವಾದಂತ ಗ್ರೂಪ್ ಇದೆ ಇರಾನ್ ಅಲ್ಲಿ. ಅಂತದ್ರಲ್ಲಿ ಒಂದು ಮೂರು ಜನರ ಒಂದು ಗ್ರೂಪ್ ಅಂದ್ರೆ ಅದ್ರಲ್ಲಿ ಒಬ್ಬ ಮೊಸ್ಸಾದ್ ಏಜೆಂಟ್ ಇದ್ದಾನೆ. ಅದು ಕಂಡುಹಿಡಿಯಕ್ಕೆ ಸಾಧ್ಯನೂ ಇಲ್ಲ, ಕಂಡುಹಿಡಿಯಕ್ಕೆ ಆಗೋದು ಇಲ್ಲ, ಇಲ್ಲಿವರೆಗೂ ಕಂಡುಹಿಡಿಯಲ್ಲ. ಸೊ ಇವರನ್ನ ಯೂಸ್ ಮಾಡ್ಕೊಂಡೆ ಟ್ರಾಫಿಕ್ ಸಿಗ್ನಲ್ಸ್ ಗಳನ್ನಾಗಿರ್ಬೋದು, CCTVs ಎಲ್ಲೆಲ್ಲಿ ಇದಾವೆ ಅದನ್ನೆಲ್ಲಾನು ತಕೊಂಡು ಅವನ್ನೆಲ್ಲಾನು ಕ್ಯಾಲ್ಕುಲೇಟ್ ಮಾಡಿ ಮೊನ್ನೆ ಅಲಿ ಖಮೇನಿಗೆ ಹೊಡೆದಾಕಿದ್ರು. ಯಾರಿಂದ? ಈ ಮೊಸ್ಸಾದ್ ಏಜೆಂಟ್ ಗಳನ್ನ ಯೂಸ್ ಮಾಡ್ಕೊಂಡು ಇಸ್ರೇಲ್ ಅವರು ಇವ್ರನ್ನ ಯೂಸ್ ಮಾಡ್ಕೊಂಡು ಇವರನ್ನ ಹೊಡೆದ್ರು. ಸೊ ನಮ್ ದೇಶದಲ್ಲೂ ಕೂಡ ಸ್ಪೈ ಇದ್ದಾರೆ, ರಾ ಏಜೆಂಟ್. ಓಕೆನಾ? ಸೊ ಆ ಟೈಮಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ, ನಿಮ್ಗೆ ಹೇಳೋದಾದ್ರೆ, ಮೊರಾರ್ಜಿ ದೇಸಾಯಿ ರಾ ಏನ್ ಕೇಳುತ್ತೆ ಅಂದ್ರೆ, ನಮ್ಮ ಸ್ಪೈಗಳು ಬೇರೆ ಬೇರೆ ದೇಶದಲ್ಲಿದ್ದಾರೆ, ಅದರಲ್ಲೂ ಪರ್ಟಿಕ್ಯುಲರ್ಲಿ ಪಾಕಿಸ್ತಾನದಲ್ಲಿ ತುಂಬಾ ಜನ ಇದ್ದಾರೆ ಅಂತ ಹೇಳ್ತಾರೆ. ಅಂದ್ರೆ ರಾ ಏಜೆಂಟ್ ಏನ್ ಹೇಳ್ತಾರೆ ಅಂದ್ರೆ, ಪಾಕಿಸ್ತಾನದಲ್ಲಿ ಇರ್ತಾರೆ, ಬೇರೆ ಬೇರೆ ದೇಶದಲ್ಲಿ ಇರ್ತಾರೆ. ಸೊ ಇವ್ರೇನ್ ಕೇಳ್ತಾನೆ, ಒಂದು 50 ಲಕ್ಷ ನಮ್ಗೆ ಕೊಡಿ, 50 ಲಕ್ಷ ಕೊಡಿ, ಪಾಕಿಸ್ತಾನದಲ್ಲಿ ಇರುವಂತಹ ಅಣುಸ್ಥಾವರ ಏನಿದೆ ಅಂದ್ರೆ, ಆ ಟೈಮಲ್ಲಿ ಇವರು ಅಣು ಬಾಂಬನ್ನ ಅಥವಾ ನ್ಯೂಕ್ಲಿಯರ್ ಬಾಂಬನ್ನ ತಯಾರು ಮಾಡ್ತಾ ಇದ್ದಾರೆ. ಅಣುಸ್ಥಾವರ ಏನಿದೆ ಅದನ್ನ ಹೊಡೆದಾಕ್ತಿವಿ, ನಮ್ಗೆ ಎಷ್ಟು ಬೇಕು, 50 ಲಕ್ಷ ಬೇಕು ಅಂತ ಹೇಳ್ತಾರೆ. ಈ ಸ್ವಾಮಿ ಡೈರೆಕ್ಟ್ ಪಾಕಿಸ್ತಾನಿಗೆ ಕಾಲ್ ಮಾಡಿಬಿಟ್ಟು, ನಮ್ಗೆಲ್ಲ ನಿಮ್ ಆಟಗಳೆಲ್ಲ ಗೊತ್ತಾಗ್ಬಿಟ್ಟಿದೆ, ನೀವು ಏನ್ ಮಾಡ್ತಿದಾರ ಅನ್ನೋದು ಗೊತ್ತು ನಮ್ಗೆ, ನಾವು ನಿಮ್ ಬಿಡೋದಿಲ್ಲ ಅಂತ ಹೇಳ್ತಾರೆ. ಅದೇ ಟೈಮಲ್ಲಿ ಏನ್ ಮಾಡ್ಬಿಡುತ್ತೆ, ಪಾಕಿಸ್ತಾನ ಎಚ್ಚೆತ್ಕೊಂಡು ಯಾರ್ಯಾರು ಸ್ಪೈ ಏಜೆಂಟ್ ಇದಾರ ನೋಡು, ಅವ್ರನ್ನೆಲ್ಲಾನು ಈ ತರ ಏನ್ ದುರಂದರಲ್ಲಿ ತೋರಿಸಿದಾರ ನೋಡಿ, ಈ ತರ ಎಲ್ಲ ಕಟ್ಟಿ ಹಾಕಿ ಅವ್ರನ್ನ ಹೆಂಗೆ ಈ ಒಬ್ಬ ಏಜೆಂಟ್ ಹೆಂಗೆ ಸಾಯಿಸ್ತಿದಾನೆ ಇವ್ರನ್ನ, ಈ ತರ ಎಲ್ಲ ಒಂದು 30 ಅಥವಾ 100 ಜನ ಇಂಡಿಯನ್ ಸ್ಪೈ ಏಜೆಂಟ್ ಗಳನ್ನ ಸಾಯ ಹೊಡಿತಾರೆ. ಇವನಿಂದ ಆಗಿರುವಂತ ಒಂದು ಘನ ಕಾರ್ಯ ಅಂತ ಏನಪ್ಪಾ ಅಂತಂದ್ರೆ ಇದೆ. ಸೊ ಹಾಗೆ ಇನ್ನೊಂದು ವಿಷಯ ಏನು ಹೇಳೋದಂತಂದ್ರೆ, ಅಮೆರಿಕ ಯಾವ ತರ ಇದೆ ಅಂತಂದ ನಿಮ್ಗೊಂದು ಎಕ್ಸಾಂಪಲ್ ಕೊಡೋದಾದ್ರೆ, ಮೊನ್ನೆ ಮಿಲನ್ ಎಕ್ಸರ್ಸೈಸ್ ಆಯ್ತು. ಮಿಲನ್ ಎಕ್ಸರ್ಸೈಸ್ ಆದಾಗ ಮೊನ್ನೆ ಒಂದು ಮಿಲನ್ ಎಕ್ಸರ್ಸೈಸ್ ಆಗ್ತದೆ. ಮಿಲನ್ ಎಕ್ಸರ್ಸೈಸ್ ಇರಾನ್ ನಿಂದ ಒಬ್ಬ ಗೆಸ್ಟ್ ಬಂದಿರ್ತಾರೆ ವಿಶಾಖಪಟ್ಟಣದಲ್ಲಿ ಒಂದು ಮಿಲನ್ ಎಕ್ಸರ್ಸೈಸ್ ಆಗುತ್ತೆ. ಇರಾನ್ ಇಂದ ಗೆಸ್ಟ್ ಬಂದಿರ್ತಾರೆ. ಇವರು ವಾಪಸ್ ಹೋಗ್ಬೇಕಾದ್ರೆ ಈ ಶಿಪ್ ಅಲ್ಲಿ ಹೋಗ್ಬೇಕಾದ್ರೆ ಇಲ್ಲಿ ಈ ಒಂದು ಟರ್ಮಿನಲ್ ಅಲ್ಲಿ USA ತನ್ನ ಒಂದು ಏರ್ ಕ್ರಾಫ್ಟ್ ಅನ್ನ ಯೂಸ್ ಮಾಡ್ಕೊಂಡು ಈ ಶಿಪ್ ಅನ್ನ ಹೊಡೆದಾಕುತ್ತೆ. ಅಂದ್ರೆ ಇಲ್ಲಿ ಏನ್ ಸಜೆಷನ್, ಇವರು ಬೇಕಾದ್ರೆ ಇಲ್ಲೂ ಹೊಡಿಬೋದಿತ್ತು, ಇರಾನ್ ಗಲ್ಫ್ ಕಂಟ್ರಿಗಳೆಲ್ಲ ಹೊಡಿಬೋದಿತ್ತು. ಬಟ್ ಯಾಕೆ ಹೊಡಿಲಿಲ್ಲ ಅಂತಂದ್ರೆ, ಇಂಡಿಯಾಗೆ ಚಾಲೆಂಜ್ ಮಾಡ್ತಿದ್ದಾರೆ. ಅಂದ್ರೆ ಯಾವಾಗ ಇಂಡಿಯಾ ನೋಡಿ ಕಂಪ್ಲೀಟ್ ಆಗಿ ಹಿಂದೂ ಮಹಾಸಾಗರವನ್ನ ಕಂಟ್ರೋಲ್ ಮಾಡುತ್ತದೆ, ಆದ್ರೂ ಕೂಡ USA ಹಿಂದೂ ಮಹಾಸಾಗರ ನೋಡಿ, ನೀ ಕಂಟ್ರೋಲ್ ಮಾಡುವಂತ ಜಾಗದಲ್ಲೇ ನಾನು ನೋಡಿದ್ದೇನೆ, ನೀನ್ ಏನು ಮಾಡಕ್ ಆಗಲ್ಲ ಅನ್ನೋದೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇದೆ. ಸೊ ದಿಸ್ ಈಸ್ ಹೌ ಹೆಂಗೆ ಅವರು ಆಟ ಆಡ್ತಾರೆ ಅನ್ನೋದನ್ನ ಇದೊಂದು ತೋರಿಸ್ತಾರೆ. ಸೊ ಈ ತರ ಎಲ್ಲ ಪೊಲಿಟಿಕಲಿ ಅವ್ರು ತುಂಬಾ ಆಟಾಡ್ತಾರೆ. ಆದ್ರೂ ನಾವು ಏನು ಮಾಡುವಂತ ಸ್ಥಿತಿ ಒಳಗಿಲ್ಲ, ಯಾಕಂದ್ರೆ ನಮ್ದೇನೊಂದು ಹರಿದು ಬಾಗ್ಲಾಗೈತೆ. ಸೊ ಹಿಂಗಾಗಿ ಏನು ಮಾಡಕ್ಕಾಗಲ್ಲ ಯಾವ್ದೇ ಒಂದು ಕಂಟ್ರಿ ಆದ್ರೂ. ಸೊ ಅಗೇನ್ ಇಲ್ಲಿ ನೋಡಿ ಇನ್ನೊಂದು ಹೇಳ್ತೇನೆ, ಇನ್ನೊಂದು ಕಾನ್ಸೆಪ್ಟ್ ಏನಿದೆ ಅಂದ್ರೆ, ಇಸ್ರೇಲ್ ಇಷ್ಟು ದೇಶ ಇರೋದು, ಬೇರೆಯವ್ರು ಅಂತಾರೆ ಇವರು ಪ್ಯಾಲೆಸ್ತೈನ್ ಅನ್ನೋ ಒಂದು ದೇಶವನ್ನ
ಇದನ್ನ 2 ಭಾಗ ಮಾಡಿ ಇಸ್ರೇಲ್ ಅನ್ನ ಕೊಟ್ರು, ಅದು ಅವಶ್ಯಕತೆನೇ ಇಲ್ಲಾಗಿತ್ತು, ಯಾಕೆ ಕೊಟ್ರು ಅಂತ. ಕರೆಕ್ಟ್, ಇವ್ರು ಕೇಳುವಂತ ಕ್ವಶನ್ ಕರೆಕ್ಟ್ ಇದೆ. ನನ್ನ ಕ್ವಶನ್ ಅದೇ, ಭಾರತ ಹಿಂಗಿತ್ತು, ಇಷ್ಟಿತ್ತು, ಹೌದಾ? ಭಾರತ ಇಷ್ಟಿತ್ತು, ಬಟ್ ಭಾರತವನ್ನ 2 ದೇಶ ಮಾಡಿ ಪಾಕಿಸ್ತಾನ ಯಾಕೆ ಕೊಟ್ರಿ? ಇದನ್ನು ತೆಗೀರಿ, ಇದನ್ನು ತೆಗೀರಿ ಅಂದ್ರೆ ಓಕೆ. ಇಲ್ಲ, ಅವರಿಗೆ ಇದ್ರ ಮೇಲಷ್ಟೇ ಇರೋದು, ಇದ್ರ ಮ್ಯಾಗ ಏನಿಲ್ಲ, ಇದು ಕರೆಕ್ಟ್ ಐತೆ ಅಂತಾರ. ಸೊ ಇದೆಲ್ಲ ಪಾಲಿಟಿಕಲ್, ಜಿಯೋ ಪಾಲಿಟಿಕ್ಸ್ ಅಲ್ಲಿ ನಡೀತೈತೆ. ಅಲ್ಲಿ ಸುಳ್ಳು ಸತ್ಯ ಏನು ನಡೆಯಂಗಿಲ್ಲ. ಓನ್ಲಿ ತಮ್ಮ ಒಂದು ಅನುಕೂಲಕ್ಕೆ ತಕ್ಕಂಗೆ ಮಾತಾಡ್ತಾರಲ್ಲ, ಅನುಕೂಲಕ್ಕೆ ತಕ್ಕಂಗೆ ಮಾತಾಡೋದು, ತಮಗ್ ಪ್ರಾಫಿಟ್ ಆಗ್ತಿದ್ರೆ ಅಷ್ಟೇ ಮಾತಾಡೋದು, ಹಾಗೆ ನಡೀತದೆ. ಸೊ ಇಸ್ರೇಲ್ ಏನ್ ಮಾಡ್ತಾ ಇದೆ, ಇಲ್ಲಿ ಇಸ್ರೇಲ್ ಅಲ್ಲಿ 2 ಇದಾವೆ. ಒಂದು ಗಾಜಾ ಸ್ಟ್ರಿಪ್ ಅಂತ ಬರ್ತದೆ, ಇನ್ನೊಂದು ವೆಸ್ಟ್ ಬ್ಯಾಂಕ್ ಅಂತ ಬರ್ತದೆ. ಈ ಗಾಜಾ ಸ್ಟ್ರಿಪ್ ಅಲ್ಲಿ ಇನ್ನೊಂದ್ 2-3 ವರ್ಷದಲ್ಲಿ ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಇಲ್ಲಿರುವಂತ ಜನರಿಗೆ ಬಾಂಬ್ ಹಾಕಿ ಎದುರಿಸಿ ಏನೇನೋ ಮಾಡಿ ಇವರನ್ನ ಈ ಸೋಮಾಲಿಯಾಗೆ ಕಳಿಸ್ತಾರೆ. ಸೋಮಾಲಿಯಾದಲ್ಲಿ ಇದೇನ್ ಪಾರ್ಟ್ ಇದೆಲ್ಲ, ಇಲ್ಲಿ ಇರಿ ಅಥವಾ ಸಾಯಿರಿ ಅಂತ ಹೇಳ್ತಾರೆ. ಇವ್ರು ಸಾಯಿರಿ ಅಂತಂದ್ರೆ, ಗಾಜಾ ಒಳಗಿದ್ರೆ ನೀವು ಸತ್ತೋಗ್ತೀರ, ನಿಮ್ಗೆ ಬದುಕ್ಬೇಕನ್ನೋ ಆಸೆ ಇದ್ರೆ ಸೋಮಾಲಿಯಾಕ್ ಹೋಗಿ ಸೋಮಾಲಿಯಾದಲ್ಲಿ ಬಂದು ಉಳ್ಕೋರಿ. ಅಲ್ಲ ಇದ್ರೆ ನಾವು ನಿಮಗ್ ಸಪೋರ್ಟ್ ಮಾಡ್ತೇವೆ, ನೀವು ಮನೆ ಕಟ್ಕೊಡ್ತೇವೆ, ನೀವು ಏನಂತೀರ ಅದ್ ಮಾಡ್ತೀವಿ, ಬಟ್ ಇಲ್ಲಿ ಅಂತೂ ಇರೋಂಗಿಲ್ಲ. ಸೊ ಗಾಜಾದಲ್ಲಿ ಇರುವಂತ ಎಲ್ಲಾ ಜನರಿಗೆ ಅಲ್ಲಿ ಉಳಿಸಿ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ತಮ್ಮ ಮಿಲಿಟರಿ ಬೇಸ್ಗಳನ್ನ, ರಿಟೈರ್ಡ್ ಮಿಲಿಟರಿ ಬೇಸ್ಗಳನ್ನ ಅಥವಾ ಯಾರೇ ಇದ್ರು ಅವ್ರನ್ನೆಲ್ಲ ಸರ್ ಮಾಡ್ತಾರೆ. ಸೊ ಮುಂದೆ ಒಂದಿನ ಇಸ್ರೇಲ್ ಇಷ್ಟು ಭಾಗಗಳನ್ನ ಕಬಳಿಸ್ಕೊಂಡಿಲ್ಲ ಅಂದ್ರೆ ಹೇಳಿ, ಪೂರ ಇಷ್ಟು ಭಾಗವನ್ನ ಕಂಪ್ಲೀಟ್ ತನ್ನ ವಶಕ್ಕೆ ತಗೊಳ್ಳುತ್ತದೆ. ಮುಂದೆ ಒಂದಿನ ಇಸ್ರೇಲ್ ಗ್ರೇಟರ್ ಇಸ್ರೇಲ್ ಆಗುವಂತಹ ಕನಸು ಕಾಣ್ತಾ ಇದೆ. ಗ್ರೇಟರ್ ಇಸ್ರೇಲ್ ಆಗ್ಬೇಕನ್ನುವಂತ ಕನಸು ಕಾಣ್ತಾ ಇದೆ. ಇದು ಹಾಗೆ ಆಗುತ್ತೆ. ಎಲ್ಲಿವರೆಗೂ USA ಅವ್ರಿಗೆ ಸಪೋರ್ಟ್ ಮಾಡುತ್ತೆ ಅಲ್ಲಿವರೆಗೂ ಹಾಗೆ ಆಗುತ್ತೆ. ಸೊ ಇದರಿಂದ ನಾವೊಂದು ಅರ್ಥ ಮಾಡ್ಕೋಬೇಕೇನಂದ್ರೆ, ಜಿಯೋ ಪಾಲಿಟಿಕ್ಸ್ ಅಲ್ಲಿ ಯಾರು ಫ್ರೆಂಡ್ಸ್ ಇಲ್ಲ, ಯಾವುದೇ ಕಂಟ್ರಿ ಯಾವುದಕ್ಕೂ ಫ್ರೆಂಡ್ಸ್ ಇಲ್ಲ, ಎಲ್ಲರೂ ತಮ್ಮ ಅನುಕೂಲ ತಕ್ಕಂಗಿರ್ತಾರೆ. ನಾವು ಬ್ಲೈಂಡ್ಲಿ ಯಾರನ್ನು ಬಿಲೀವ್ ಮಾಡಬಾರ್ದು, ಓಕೆನಾ? ಇದು ಇಸ್ರೇಲ್ ಮತ್ತೆ ಇರಾನ್ ಅಂಡ್ ಅಮೆರಿಕ ವಾರ್ ಬಗ್ಗೆ ಮಾತಾಡೋದಂತ ನಡೀತಿರುವಂತ ಒಂದು ಸುದ್ದಿ. ಇದ್ರಲ್ಲಿ ಏನಾದ್ರು ತಪ್ಪಾಗಿದ್ರೆ ಓಕೆ, ದಯವಿಟ್ಟು